8ನೇ ದಿವಸದ ಪ್ರವಚನ ಮಾಲಿಕೆ ಮನೆ ಮನೆಯ ಶ್ರಾವಣ ಸತ್ಸಂಗ. ಅದಕ್ಕೆ ಒಂದು ಹೊಸ ಹೆಸರು ಅಂದರೆ ಮಾನವನ ಬದುಕಿನ ಸೋಪಾನ. ಸೋಪಾನ ಅಂದರೆ ಮೆಟ್ಟಿಲು. ಬದುಕು 3 ದಿನದ ಸಂತಿ ಅಂತಂತಾರೆ. ಬದುಕು ವಿಧಿ ಜಟಕಾ ಬಂಡಿ, ಯಾವಾಗ ಮುಗಿತಿತ್ತು ಗೊತ್ತಿಲ್ಲ, ನೀರು ಮೇಲಿನ ಗುಳ್ಳಿದ್ದಂಗೆ. ಆದರೆ ಇರುವಷ್ಟು ದಿವಸ ಭಾಳ ಅಚ್ಚುಕಟ್ಟತನದಿಂದ ಬದುಕು. ಅದಕ್ಕಾಗಿ ಅಷ್ಟಾವರಣಗಳು, ಪಂಚ ಆಚಾರಗಳು, ಶಟಸ್ಥಳಗಳನ್ನು ಕೊಟ್ಟರು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇವುಗಳು ಇರೋದರಿಂದ ಕೇವಲ ವೀರಶೈವರು ಅಷ್ಟೇ ಪಾಲಿಸ್ಬೇಕಂತ ಏನಿಲ್ಲ, ಯಾರು ಬೇಕಾದರೂ ಪಾಲಿಸ್ಬೋದು. ಈಗ ಮೊದಲನೇದ್ದು ಅಂದರೆ ಅಷ್ಟಾವರಣ. ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ ಇವ್ರು 3 ಪೂಜೆ ಮಾಡಿಸ್ಕೊತಾರೆ. ಸೌಂಡ್ ಬಾಕ್ಸ್ ಇವ್ರು 3 ಪೂಜೆ ಮಾಡಿಸ್ಕೊಳ್ಳೋರು. ಯಾರ ಕಡೆಯಿಂದ ಪೂಜೆ ಮಾಡಿಸ್ಕೊತಾರ? ವಿಭೂತಿ, ರುದ್ರಾಕ್ಷಿ ಮಂತ್ರ. ದೇವರಿಗೆ ನೀರು ಹಾಕ್ತೀರಿ, ವಿಭೂತಿ ಹಚ್ತೀರಿ. ಗುರುವಿಗೆ ಪಾದಕ್ಕೆ ನೀರು ಹಾಕ್ತೀರಿ, ವಿಭೂತಿ ಹಚ್ತೀರಿ. ಅಲ್ಲೇ ಇಟ್ಬಿಡ್ರಿ, ಅಲ್ಲಿ ಗಾಡಿ ಪಾದಕ್ಕೆ ನೀರು ಹಾಕ್ತೀರಿ, ವಿಭೂತಿ ಹಚ್ತೀರಿ. ಆಮೇಲೆ ರುದ್ರಾಕ್ಷಿನ ಹಾಕ್ತೀರಿ. ಹೂವಿನ ಹಾರ ಸಿಗುತ್ತೋ ನಿಲ್ಲೋ, ಪತ್ರೆ ಹಾರ ಸಿಗುತ್ತೋ ನಿಲ್ಲೋ, ಪತ್ರೆ ಸಿಗ್ತಾವನೋ ಇಲ್ಲೋ, ಸದಾಕಾಲ ಇರುವಂಥದ್ದು ಏನು? ರುದ್ರಾಕ್ಷಿ. ಆನಂತರ ದೇವರನ್ನ ಕೂಗಿ ಕರಿಬೇಕಲ್ಲ. ಮೃತ್ಯುಂಜಯೇಶ, ಶಿವಯೋಗೇಶ, ಮಹಾಂತಪ್ಪ, ಕುಮಾರೇಶ, ಬಸವಣ್ಣ, ವೀರಭದ್ರ, ರೇವಣಸಿದ್ದೇಶ. ದೇವರನ್ನು ಹೊಳ್ತೀವಿ, ನಾಮಾವಳಿ ಅಂತೀವಿ, ಅದಕ್ಕೆ ಮಂತ್ರ ಅಂತ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಎರೆದು ವಿಭೂತಿ ಹಚ್ಚೋಕ್ಕಿಂತ ಮೊದಲಿಗೆ ನಾವು ಸ್ನಾನ ಮಾಡಿ ವಿಭೂತಿಯನ್ನು ಹಚ್ಕೊಂಡು ಲಿಂಗಯ್ಯ ಇರ್ತಾನಲ್ಲ ನಮ್ಮ ಹತ್ರ, ಲಿಂಗಕ್ಕೆ ನೀರು ಎರೆದು ಅದಕ್ಕಿಷ್ಟು ವಿಭೂತಿ ಹಚ್ಚಿ, ಒಂದಿಷ್ಟು ಪತ್ರಿ ಏರಿಸಿ, ಒಂದಿಷ್ಟು ಊದುಬತ್ತಿ ಬೆಳಗಿ, ಮನೆಯಾಗಿರುವಂಥದ್ದೇ ಏನೈತದು, ಪುಟಾಣಿ ಇತ್ತು, ಸಕ್ಕರೆ ಇತ್ತು, ಬೆಲ್ಲ ಇತ್ತು, ಏನು ಅದನ್ನೇ ನೈವೇದ್ಯ ಹಿಡಿದು ಲಾಸ್ಟಿಗೆ ಅದ್ರ ತೀರ್ಥ ತೊಗೊಂತೀವಿ. ಅದಕ್ಕೆ ಪಾದೋದಕ್ಕೆ ಅಂತಾರೆ, ಅದಕ್ಕೆ ಲಿಂಗೋದಕ್ಕೆ ಅಂತಾರೆ. ಅದನ್ನು ಮಾಡಿದ ಮೇಲೆ ಜಗಲಿ ಪೂಜೆ ಮಾಡೋದು. ನಮ್ಮ ಜನ್ಮತ್ತ ಲಿಂಗನೇ ಇಲ್ಲಂದ್ರೆ ಸರಿ, ಅದಕ್ಕೂ ಒಪ್ಪೋಣ. ಏನಪ್ಪ, ನಾ ಜಳಕ ಮಾಡಿ ಬರ್ತೀವಿ, ಜಗಲಿ ಮೇಲೆ ದೇವ್ರು ಅದಾವು, ಆ ದೇವ್ರಿಗೆ ಏರಿತೀವಿ ಒಳ್ಳೆಯ ಶುದ್ಧವಾದಂಥ ನೀರಿನಿಂದ, ಅವಕ್ಕೆಲ್ಲ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದಮೇಲೆ ತೀರ್ಥ ತೊಗೊತೀವಿ. ಅಲ್ಲಿನೂ ಅದ, ಗುಡಿಗೆ ಹೋದ್ರೂ ಅದ, ಗುಡಿಯಲ್ಲಿನೂ ಆ ರೀತಿಯಾದ ಪದ್ಧತಿ ಅದ. ದೇವ್ರನ್ನ ಚೆನ್ನಾಗಿ ಇರ್ತಾರೆ, ಅಲಂಕಾರ ಮಾಡ್ತಾರೆ, ತೀರ್ಥ ಕೊಡ್ತಾರೆ. ಆರ ಮೊದಲಿಗೆ ನಾ ಹಚ್ಕೋಬೇಕು. ನನ್ನ ಏನಾರು ಲಿಂಗ ಇತ್ತು, ನಾ ಲಿಂಗಾಯತ ವೀರಶೈವ ಇದ್ದೆ, ಅದು ಬೇರೆ ಕುಲ್ದವ್ರು ಇದ್ದರೂ ಲಿಂಗ ಕಟ್ಕೊಂಡಿದ್ದಾರೆ, ಪೂಜೆ ಮಾಡಬೇಕು. ಬೇಕಂದ್ರೆ ಗುರುಗಳ ಅಂತ ಕೇಳಬೇಕು, ಕೊಡ್ತಾರೆ. ಇದು ಇಲ್ಲಿವರೆಗೆ ಎಲ್ಲಿವರೆಗೆ ಬಂದು ಪಾದೋದಕದವರೆಗೆ, ನಿನ್ನೆವರೆಗೆ ಬಂದವು. ಪಾದೋದಕ, ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಭಾಳಷ್ಟು ಮನೆಗಳಲ್ಲಿ ಈಗೂ ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಸೋಮವಾರ, ಹಬ್ಬ ಹರಿದಿನದಲ್ಲಿ, ಜಾತ್ರೆಯಲ್ಲಿ ಕರೀತಾರೆ. ಅವ್ರು ಬಂದ ಕೂಡ ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಆದ ತಕ್ಷಣ ಏನಂತಾರೆ? ಹರ ಹರ, ಕಾಲ ಹರ, ಕರ್ಮ ಹರ, ದುರಿತ ಹರ, ಪಾಪ ಹರ, ಏ ಪ್ರಸಾದ, ಮಹಾಪ್ರಸಾದ, ಮಹಾಮಂತಿನ ತೀರ್ಥವನ್ನು ಸ್ವೀಕರಿಸಲು ಅಪ್ಪನೆಯನ್ನು ಕೊಡು. ಗುರುವಿನ ಗುರುವೇ, ಪರಮ ಗುರುವೇ, ಪರಮಾರಾಧ್ಯನ ಅಂದು ಈಗ ಎಡಗೈ ಮುಂದೆ ಚಾಚಿ ಲಿಂಗ ಇಟ್ಕೊಂಡು ತೀರ್ಥ ತೊಗೊಂತೀವಿ. ಎಡಗೈಲಿ ಲಿಂಗನೇ ಇಲ್ಲಪ್ಪ ನಮ್ಮ ಹತ್ತಂದ್ರೆ ಬಲಗೈಲೇ ತೊಗೊಂತೀವಿ. ಇದು ಇಲ್ಲಿವರೆಗೆ ಆದಂಥ ಘಟನೆ. ನಿನ್ನೆ ತನ ಹೇಳಿದಂಥ ವಿಚಾರವನ್ನು ಒಂದಿಷ್ಟು ಪ್ರಾಸ್ತಾವಿಕವಾಗಿ ಒಂದು ಮಾತನ್ನು ಹೇಳಿ. ಈಗಿರೋದೇನಪ್ಪ, ಮನ್ಯಾಗ ಅಡುಗೆ ಮಾಡ್ತೀರಿ, ಶುದ್ಧವಾದಂಥ ಅಡುಗೆ ಮಾಡ್ತೀರಿ, ದೇವ್ರಿಗೆ ಎಡೆ ಇಡಬೇಕು, ಲಿಂಗಕ್ಕೆ ಎಡೆ ಇಡಬೇಕು, ಆಮೇಲೆ ಪ್ರಸಾದ ಮಾಡಬೇಕು. ಗುಡಿಗೆ ಹೋಗ್ತೀರಿ, ಕೊತ್ತ ಬಸವನ ಗುಡಿಗೆ, ಕಾಯಿ ತೊಗೊಂಡೋಗ್ರಿ, ಕರ್ಪೂರ ತೊಗೊಂಡೋಗ್ರಿ, ಊದುಬತ್ತಿ ತೊಗೊಂಡೋಗ್ರಿ, ಬೆಳೆದಿರಿ, ಆಯ್ತು, ಎಲ್ಲ ಆಯಿತು. ಟೆಂಗ್ ಹೊಡೆದ, ತೀರ್ಥ ಕೊಟ್ಟ, ಕಲ್ಸಕ್ರಿ ಕೊಡ್ತಾನೆ.
ಕಲ್ಸಕ್ಕೆ ತೊಗೊಂಡು ಬಾಯ್ ಹಾಕೊಂತೀರಿ. ಅವನೇನ್ರ ಬ್ಯಾಡ ಅಂತಂತೀರ, ಅಥವಾ ಪ್ರಸಾದೊಳಗೆ ಏನಾರ ದೋಷ ಕಾಣ್ತೀರ, ಹೈಜೀನಿಕ್ ಇಲ್ಲ, ಕ್ಲೀನ್ ಇಲ್ಲ, ಹೆಂಗೆ ತಿನ್ನೋದು ಅಂತೀರ. ಆ ಕ್ಷಣದಲ್ಲಿ ಏನೂ ನೆನಪಾಗಲ್ಲ ನೋಡು. ಬರೀ ಬಸವಣ್ಣಪ್ಪನ ಪ್ರಸಾದ, ಇರ್ಬೋದ್ರಪ್ಪನ ಪ್ರಸಾದ, ಹೌದನ್ನಲ್ಲ. ಭಿನ್ನತೆಯನ್ನು ಕಾಣಂಗಿಲ್ಲ. ಅನ್ನಂ ಪರಬ್ರಹ್ಮ ಸ್ವರೂಪಂ. ಅನ್ನ ಅದು ಪ್ರಸಾದ ಆಗಬೇಕಾಗಿತ್ತಂದ್ರೆ ದೇವರಿಗೆ ಅರ್ಪಿಸಿದ ಮೇಲೆ ಪ್ರಸಾದ ಆಗುತ್ತೆ. ಕೊರಳಲ್ಲಿ ಕಟ್ಟಿಕೊಂಡಿರುವಂಥ ಲಿಂಗ ಇರ್ಬೋದು, ದೇವರ ಜಗಲಿ ಮೇಲೆ ಇರುವಂಥ ದೇವರು ಇರ್ಬೋದು, ಗುಡಿಯಲ್ಲಿರುವಂಥ ದೇವರು ಇರ್ಬೋದು. ಆತನಿಗೆ ಅರ್ಪಿಸಿದಂಥ ಪ್ರಸಾದದಲ್ಲಿ ಯಾವತ್ತಿಗೂ ದೋಷವನ್ನು ಕಾಣಬಾರದು. ನಿಮ್ಮ ಮನೆಯಿಂದ ಒಯ್ದಿರಿ ಟೆಂಗ, ನಿಮ್ಮ ಮನೆಯಿಂದ ಕಲ್ಸಕ್ರೆ ಒಯ್ದಿರಿ, ಹೋಳಿಗೆ ಒಯ್ದಿರಿ, ಸದ್ಕ ಒಯ್ದಿರಿ, ಏನು ಒಯ್ದಿರಿ. ನಿಮ್ಮ ಮನೆಯಿಂದ ತಾಟ ಹಿಡ್ಕೊಂಡು ಹೋಗಿ ನೈವೇದ್ಯ ಮಾಡ್ತಾನೆ ನಮ್ಮದು ಅಂತಿರ್ತೀವಿ. ವಾಪಸ್ ತೊಗೊಂಬರ್ತೀರಿ ಮನೆಗೆ. ಏನು ಅರ್ಧ ಹೋಳಿಗೆ ಇಟ್ಕೊಡ್ತಾನೋ, ಒಂದು ಹೋಳಿಗೆ ಇಟ್ಕೊಡ್ತಾನೋ, ಅಥವಾ ಬರೀ ತೆಂಗಿನ ಪಾಡಿ ಇಟ್ಕೊಡ್ತಾನೋ, ಬರೀ ಸಕ್ಕರೆ ಕೊಡ್ತಾನೋ, ಹಾಕ್ಕೊಡ್ತಾನೆ ಪೂಜಾರಿ. ತೊಗೊಂಬಂದು ಏನು ಮಾಡ್ತೀರಿ? ಬಸವನ ಪ್ರಸಾದ ಸ್ವಲ್ಪ ಎಲ್ಲರೂ ತರ್ರಿ. ಎಲ್ಲರೂ ಒಂದು ಬಾಳೆಹಣ್ಣು ಕೊಟ್ಟಿರ್ತಾನೆ, ಅದ್ರಾಗೆ ಕಿಟ್ ಏಸ್ ಮಂದಿ ಕೂತಿರ್ತಾರೆ, ಎಲ್ಲರಿಗೂ ಇಟ್ಟಿಟ್ಟು. ಅದು ಜವಾರಿ ಬಾಳೆಹಣ್ಣು, ಹೈಬ್ರಿಡ್ ಬಾಳೆಹಣ್ಣು, ಕೆಮಿಕಲ್ನಾಗ ಇದ್ದಾರ, ಇವೇನು ಲೆಕ್ಕ ಹಾಕ್ತೀರ? ಏನಿಲ್ಲ ಅಲ್ರಿ. ಎಷ್ಟು ನೋಡೋದು ಶಬ್ದ ಪ್ರಸಾದ. ಒಂದು ಅಗಳ ಅನ್ನ ಬೆಳಿಬೇಕಂದ್ರೆ ಸಾವಿರಾರು ಮಂದಿ ದುಡಿಮೆ ಇದೆ, ಸಾವಿರಾರು ಮಂದಿ ಬೆವ್ರ ಹನಿ ಇದೆ. ಆಮೇಲೆ ಒಂದು ಅಗಳ ಅನ್ನ ಬರ್ತದೆ. ಆ ಅನ್ನ ಪ್ರಸಾದಕ್ಕೆ ತಡ ಆಗುತ್ತೆ? ಆಗಲ್ಲ. ಆ ಕ್ಷಣದಲ್ಲಿ ತಯಾರಾಗುತ್ತೆ. ಅದನ್ನು ಸ್ವೀಕರಿಸುವಾಗ ಮನಸ್ಸು ಭಾಳ ಶುದ್ಧ ಇರಬೇಕು. ತನು ಮನ ಭಾವ ಭಾಳ ಪರಿಶುದ್ಧ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಕೊರತೆ ಆಗಂಗಿಲ್ಲ. ಅಕಸ್ಮಾತ್ ಅದರೊಳಗೆ ದೋಷ ಹುಡ್ಕಕತ್ತೀವಿ ಅಂದ್ರೆ ಅಮೃತವಾದಂಥದ್ದನ್ನು ಕೊಟ್ಟರೂ ಕೂಡ ಮನೆಯೊಳಗೆ ಸಾಕಷ್ಟು ನಿಟ್ಟಿದ್ರೂ ಕೂಡ ಬರ್ಕತ್ತಾಗಂಗಿಲ್ಲ, ಬೆಳೆಯಂಗಿಲ್ಲ. ಯಾವ ಕಾರಣಕ್ಕಂದ್ರೆ ಗುರುವಿನನ್ನು ಪೂಜೆ ಮಾಡಿಲ್ಲ, ಲಿಂಗನನ್ನು ಪೂಜೆ ಮಾಡಿಲ್ಲ, ಜಂಗಮವನ್ನು ಪೂಜೆ ಮಾಡಿಲ್ಲ, ಆತನ ಪಾದೋದಕವನ್ನು ಪಡೆದಿಲ್ಲ. ಆತ ಮನೆಗೆ ಬಂದಾನ. ಯಾವಾಗ ಬಂದಾನ? ಮಧ್ಯಾಹ್ನ ಬಂದಾನ, ಸಂಜೆ ಬಂದ, ಮುಂಜಾನೆ ಬಂದಾನ. ಪಟ್ಟಣ ಇಲ್ಪ ಶ್ರಾವಣ ಐತಿ, ಐಗಳು ಬಂದಿರಿ, ನೀವು ಅಪರೂಪಕ್ಕೆ ಗುರುಗಳದರಿ, ತಡಿತಮ್ಮ ಅಂತೀರಿ, ಒಂದು ತಾಡು ತೊಗೊಂತೀರಿ, ಪಾದ ಪೂಜೆ ಮಾಡ್ತೀರಿ, ಎಲ್ಲ ಮನೆಗೆಲ್ಲ ಹೊಡಿತೀರಿ, ಒಂದು ಸ್ವಲ್ಪ ಬಾಯಿ ಹಾಕ್ಕೊಂತೀರಿ, ಮನೆಯೊಳಗೆ ಸಂಪತ್ತು ವೃದ್ಧಿ ಆಗುತ್ತೆ. ಇಲ್ರಿ ನಮ್ಮಂಗೆ ಅದನಲ್ರಿ ಅವನಿಗೂ ನಮ್ಮಂಗೆ 2 ಕಣ್ಣು ಅದಾವು, 2 ಕಿವಿ ಅದಾವು, ಒಂದು ನಾಲಿಗೆ ಐತಿ, ನಮ್ಮಂಗೆ ದುಡಿತಾನ. ದೈವೀದತ್ತವಾಗಿ ಪಡೆದುಕೊಂಡು ಬಂದಿದ್ದಾನೆ. ದೈವೀದತ್ತವಾಗಿ ದೇವರು ಗಾಡ್ ಗಿಫ್ಟ್ ಕೊಟ್ಟನ ಅವ್ರಿಗೆ. ಹಾಗಾಗಿ ಆತ ಬಂದಾಗ ಆತನ ಕಾಲು ಹೆಂಗದು, ಕೈ ಹೆಂಗದು, ಕರ್ಗನೋ ಬೆಳಗನ್ ತೊಗೊಂಡು ಏನು ಮಾಡೋದೈತೆ ಅವನು? ಅಯೋಧ್ಯೆ ಒಳಗೆ ರಾಮನ ಸುತ್ತ ಕಲ್ಲು ಭಾಳ ಬೆಳಗೈತಿ ಎಲ್ಲ ಕಡೆ. ಅಯೋಧ್ಯೆ ಭೂಮಿಯಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಎಲ್ಲ ಕಡೆ ಬೆಳ್ಳಗೈತಿ. ಆ ಮೂರ್ತಿ ತಂದು ಇಡ್ಬೋದಿತ್ತಲ್ಲ, ಬೆಳದ ಮೂರ್ತಿ ಕೆತ್ಕೊಂಬಂದು ಇಡ್ಬೋದಿತ್ತು. ಏನಂದ್ರೆ ಶಿಲ್ಪಿಕಾರರು ಕರಿ ಮೂರ್ತಿ ಇಡ್ಬೇಕಂತಂದು. ನಿಮಗೆ ಗೊತ್ತಿರಲಿ, ನಮ್ಮ ವೀರಶೈವ ಪರಂಪರೆಯಲ್ಲಿರುವಂಥ ಲಿಂಗ ಕಪ್ಪದ. ಬೆಳಗಾಗ್ಬೇಕಂತ ಬಡ್ದಾಡ್ಕತ್ತೀವಿ ನಾವು. ಲಿಂಗ ಕಪ್ಪನ. ಈ ಕರಿಗುಡ್ಡಿ ಒಳಗೆ ಕರಿದನ್ನು ನೋಡಿದ್ರೆ ವೇಗವಾಗಿ ಆಕರ್ಷಣೆ ಆಗುತ್ತೆ, ಭಾಳ ವೇಗವಾಗಿ ಆಕರ್ಷಣೆ ಆಗುತ್ತೆ. ಹಿಂಗೆ ಎಡಗೈಗೆ ಇಟ್ಕೊಂಡು ಹಿಂಗೆ ಮುಗಿನ ತುದಿಗೆ ಇಟ್ಕೊಂಡು ನೋಡ್ಕೊಂಡು ಕುಂದ್ರಿ ಬೇಕಾದ ಅಂಥ ಲಿಂಗವನ್ನು ಪೂಜಿಸಿ ಲಿಂಗಮಯವಾದಂಥ ಜಂಗಮ ಮೂರ್ತಿ, ಲಿಂಗದ ಮುಖ ಜಂಗಮನಾದಂಥ ಮೂರ್ತಿ ಆತ ಸಿಕ್ಕಾಗ ಒಂದು ಗ್ಲಾಸು, ಒಂದು ತೆಂಬಿಗನೋ ಅರ್ಧ ತೆಂಬಿಗನೋ ಪಾದೋದಕ ಮಾಡ್ಕೊಂಡು ಇಟ್ಕೊಂಡು ಮನೆ ಎಲ್ಲ ಹೊಡಿಬೇಕು. ಇದ್ದಂಥ ಅನ್ನಕ್ಕನ ಪ್ರಸಾದ ಅಂತ ಅನ್ನಕ್ಕನ ಒಂದಿಷ್ಟು ಹೊಡಿಬೇಕು, ಚಿಮ್ಕಿಸ್ಬೇಕು, ಸೇವನೆ ಮಾಡಬೇಕು. ಅವಾಗದು ಪ್ರಸಾದ ಆಗ್ತದ.
ಜಳಕ ಮಾಡ್ಲಾರ್ದು ಉಣ್ತಾರ, ಜಳಕ ಮಾಡ್ಲಾರ್ದ ಕುಡಿತಾರ, ಚಹಾ ಕುಡಿತಾರೋ ನೀರು ಕುಡಿತಾರೋ ಕುಡಿತಾರ. ಹಾಂ, ಆಮೇಲೆ ಜಳಕ ಮಾಡಿ ಉಣ್ತಾರ. ಈಗ ಜಳಕ ಮಾಡ್ಲಾರ್ದ ಉಣ್ಣೋದೇನೈತಲ್ಲ ಕೂಳು ತಿನ್ನೋದು ಅಂತಾರೆ. ಅದಕ್ಕೆ ಜಳಕ ಮಾಡ್ಲಾರ್ದ ಯಾವಾಗಾರ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಸೋಮವಾರ ಐತಪ್ಪ ಜಳಕ ಮಾಡಬೇಕು, ಅದಕ್ಕೇನಂತಾರೆ ಕೂಳು ತಿನ್ನೋದು. ಇನ್ನು ದುಡಿಲಾರ್ದ ಕೂಳು ತಿನ್ನಕ್ಕೆ ಬಂದ್ಕೊಂಡು ಏನಂತಾವ ರೆಣುಗಳು ತಿನ್ನಕ್ಕೆ ಕೊಟ್ಟೈತಿದ್ದು ನಮ್ಮ ಹಣೆ ಬರ್ಕಂತ ಬೈತಾವ. ಅದಾದಮೇಲೆ ಜಳಕ ಮಾಡಿ ಉಣ್ತೀಯಪ್ಪ, ಅದು ಊಟ. ಏನು ದೇವ್ರಿಗೆ ಗೊತ್ತಿಲ್ಲ, ದಿಂಡ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನೋಡಿ. ಹೋಲಿಪ್ಪ ಕಡೆ ಕಾಲಕ್ಕೆ ಉಣ್ಣು ಗಂಗಾಳಕರ ಈಗ ಮಾಡಿ ಹಿಂಗೆ ಕೈ ಹಚ್ಚನ, ಊಟ ತಂದು ಇಟ್ಕೊಳ್ಳೋಣ, ಅಣ್ಣ ನನಗೆ ಕಾಪಾಡಕತ್ತಿ ಅಂತಂದು ಒಂದು ಸ್ವಲ್ಪ ನಮಸ್ಕಾರನ ಹೋಲಿ ಮೊದಲಿಗಾರ ಮಾಡಿಲ್ಲ. ಪೂರ ಉಂಡ ಸ್ವಚ್ಛ ಆದ ಗಂಗಾಳ. ಎದ್ದಾರ ಬರ್ತಾರಲ್ಲ ಅವಾಗಾರ ಗಂಗಾಳಕ್ಕೆ ಪ್ರಸಾದ ಬಟ್ಲಕ್ಕೆ ನಮಸ್ಕಾರ ಮಾಡೋಣ, ಏನಲ್ಲ ಅದಕ್ಕೆ ಊಟ ಅಂತಾರೆ. ಊಟ ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿಕೊಂಡು ನಾಷ್ಟನೋ ಊಟನೋ ತಂದು ಇಟ್ಕೊಳ್ಳೇನ ಆ ಪ್ರಸಾದವನ್ನು ಆ ತಟ್ಟೆಯನ್ನು ನೋಡಿ ತನ್ನಲ್ಲಿರುವಂಥ ಲಿಂಗ, ಅಂಗದ ಮೇಲಿರುವಂಥ ಎದೆ ಮೇಲಿರುವಂಥ ಲಿಂಗಕ್ಕೆ ತೋರಿಸಿ ಊಟ ಮಾಡ್ತಾನಲ್ಲ, ಅದು ಪ್ರಸಾದ. ಅದು ಪ್ರಸಾದ. ಇಲ್ಲ ನಮ್ಮ ಹತ್ರ ಲಿಂಗ ಇಲ್ಲ ಅಂದ್ರೆ ಮನೆಗೆ ಜಗಲಿ ಐತಲ್ರಿ, ಏಟು ಬೇಕು ಹೆಣ್ಮಕ್ಳು ಭಾಷೆನೇ ಇರ್ತೀರಿ. ನಿನ್ನ ಅಂದಿನ ಇಟ್ಟಿಟ್ಟಿಟ್ಟು ಬಟ್ಟೆ ಹೊಡ್ಕೊಂಬಂದಿರ್ತೀರ. ದೇವ್ರಿಗೆ ಅಂತ ಇರುತ್ತೆ ಬಟ್ಲ, ದೇವ್ರು ಏನು ಅಂತಾನಂತಂದು ಆ ಬಟ್ಟಲಾಗ್ರೆ ಇಡ್ರಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಇರುತ್ತೆ. ಇಟ್ಟು ಬಿಟ್ಟು ದಿನ ಏನು ತಂಗ್ಳೊಟ್ಟಿನ ಅಂತೀರಿ ಅದನ್ನೇ ಇಡ್ರಿ. ಎಂಜಲ್ ಕೈಲೇ ಎರಡು ಬೊಗನಿಯನ್ನು ಮುಟ್ಟಬಾರ್ದು, ಎರಡು ಕೈಲೇ ಬೊಗನಿಯನ್ನು ಮುಟ್ಟಬಾರ್ದು. ಹೆಂಗೆ ಹೆಣ್ಮಕ್ಳು ಹಿಡ್ಕೊತಾರೆ ನೋಡ್ರಿ. ನೀವು ಗಂಡ್ಮಕ್ಳು ನೀವು ಉಂಡ ಹೋಗ್ಬಿಡ್ತೀರಿ ಆರಾಮ್. ಅವ್ರು ಹೆಂಗೆ ಹಿಡ್ಕೊತಾರ, ಹಿಂಗೆ ಕೈ ಮುಂದೆ ಚಾಚಿ ಹಿಂಗೆ ಎಡಗೈಲಿ ಹಿಂಗೆ ಹಿಡ್ಕೊತಾರೆ. ಆ ಬೊಗನಿನ ಇಲ್ಲಿ ಹಿಡ್ಕೊಂಡಿರ್ತಾರೆ, ಇಲ್ಲಿ ಹಿಡ್ಕೊಂಡಿರ್ತಾರೆ. ಯಾಕಂದ್ರೆ ಮುಂಗೈ ಎಂಜಲಾಗಿರ್ತೈತಲ್ಲ ಬಲಗೈ. ಅಕಸ್ಮಾತ್ ಉಂಡ್ರಿ ಯಾರ ಬಂದ್ರೆ ದೊಡ್ಡವರು ಅವ್ರಿಗೆ ಊಟ ಕೊಡ್ಬೇಕಲ್ಲ. ರೆಡಿ ಮಾಡ್ತೀನಿ ಅಲ್ಲಿ ತನಕ ಕುಂದಿರ್ತಾರ ಅವ್ರು. ಇಲ್ಲಿ ಮತ್ತೊಂದು ಸಲ ಬರ್ತೀನಿ ಅಂತಾರೆ, ಹೋಗ್ತಾರೆ. ನೀನು ನೀರು ಬಸ್ತು ಅಕ್ಕಿ ಹಸನ್ ಮಾಡಿ ನೀರಾಗಿ ನೆನೆ ಇಟ್ಟು ಅನ್ನ ಮಾಡಿದ್ರಾಗ ನಾ ಹೊಳ್ಳಿ ಕಲಬುರಗಿ ಸೇರ್ತೀನಪ್ಪ ಮರ ಸಾಕು, ಮತ್ತೆ ಬರ್ತೀನಿ ಎಲ್ಲರೂ ಹೋಟೆಲ್ನಾಗ ಚಹಾ ಕೊಡ್ಬೇಕೆ ಅಂತ. ಎಂಜಲ ಮುಂಜಾನೆ ಮಾಡಬಾರ್ದು. ಉಣ್ಣುವ ತಟ್ಟಿ ಒಳಗೆ ಎಂಜಲ ಮುಂಜಾನೆ ಮಾಡಿ ಯಾರು ಬರಲಿ, ರಾತ್ರಿ ಊಟ ಆದರೂ ಕೂಡ ಉಳಿದಿದ್ರೂ ಕೂಡ ಅದನ್ನು ಭಾಳ ಸುರಕ್ಷಿತವಾಗಿಟ್ಟಿರ್ಬೇಕು. ಯಾರ ಬರ್ಬೋದು ರಾತ್ರಿಗೆ ತಡ ಮಾಡಿ ಇಲ್ಲಿ ಫೋನ್ರ ಮಾಡ್ಬೇಕಿಲ್ಲಪ್ಪ. ಇಲ್ಲ ಫೋನ್ ಮಾಡ್ಬೇಕಂದೆ ನಡೀತೈತೆ ಅಂತ ಬಂದೀನಿ, ನಮ್ಮವ್ರಂತ ಬಂದೀನಿ. ಆಯ್ತು ಬಾರಪ್ಪ ಊಟ ಮಾಡು, ಅನ್ನಕ್ಕೆ ಧೈರ್ಯ ಬೇಕಲ್ಲ. ಊಟ ಮಾಡು ಅನ್ನಕ್ಕೆ ಧೈರ್ಯ ಬೇಕಲ್ಲ. ಇಲ್ಲ, ಅದಕ್ಕೆ ಊಟ ಮಾಡಾರ್ದು ಉಣ್ಣೋದಕ್ಕೆ ಕೂಳು ಅಂತಾರೆ, ಜಳಕ ಮಾಡ್ಲಾರ್ದು ಉಣ್ಣೋದಕ್ಕೆ ಕೂಳು ಅಂತಾರೆ, ಜಳಕ ಮಾಡಿ ಉಣ್ಣೋದಕ್ಕೆ ಊಟ ಅಂತಾರೆ. ಆಮೇಲೆ ಜಳಕ ಮಾಡಿ ದೇವ್ರಿಗೆ ನೈವೇದ್ಯ, ಲಿಂಗಕ್ಕೆ ನೈವೇದ್ಯ ಮಾಡಿ ಉಣ್ಣೋದಕ್ಕೆ ಪ್ರಸಾದ 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 ಅಂಥದ್ದು. ನಾವೇನಂತೀವಿ ಸ್ವಾಮಿಗಳ ದಿನ ಅಲ್ಲ, ಭಾಳ ಮಂದಿ ಉಣ್ಣಾಕೆ ಬರ್ತೀವಿ, ನೀವೆಲ್ಲ ಊಟ ಹಾಕ್ತೀರ ನಮಗೆಲ್ಲ. ಭಾಳ ಸುಂದರವಾದಂಥ ಒಂದು ಶ್ಲೋಕ. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ. ಎಲ್ಲ ಚರಾಚರ ವಸ್ತುಗಳಿಗೆ ಸುಖ ಆಗಲಿ. ಆನಂತರ ಈ ಮಾಡಿ ನಮಗೇನು ನೀಡಕತ್ತಾರ ಆ ಕುಟುಂಬಕ್ಕೂ ಸುಖ ಆಗಲಿ ಅಂದೇ ಉಣ್ಬೇಕು. ಅತ್ಯಂತ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ ಕನ್ನಡದಲ್ಲಿ, ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಮೌನದಲ್ಲಿ ಉಂಬುವುದು ಆಚಾರವಲ್ಲ ಅಂದ್ಕೊಳ್ಳೆ ಜಗಾಡ್ಕೊಂತ ಉಣ್ಬೇಕು ಅನ್ನೋ ಪೈಕಿ ನಾವು. ಟಿ ವಿ ಬೇರೆ ಚಲೋ ಇರ್ತೈತಿ, ಮೊಬೈಲ್ ಬೇರೆ ಬಾಜು ಚಲೋ ಇರ್ತೈತಿ, ಯಾವ್ದು ನೋಡ್ತಾರೋ ಯಾವ್ದು ಬಿಡ್ತಾರೋ. ನಾವು ಬ್ಯುಸಿಯಾಗಿವಿ, ನೀವು ಬ್ಯುಸಿಯಾಗಿರಿ. ನಾವು ಮೊಬೈಲ್ ನೋಡ್ಕೊಂತ ನಾವು ಸಾಂಬ್ ಬರ್ತೀವಿ, ನೀವು ಹಂಗೆ ಇರ್ತೀವಿ. ಅಲ್ರಿ ಅಪ್ಪರ ನೀವೇ ನೋಡ್ತೀರಿ ಮೊಬೈಲ್, ನಮ್ಮದು ಏನು ಕೇಳ್ತೀರಿ. ಅದಕ್ಕೇನಂದ್ರು ಮೌನದಲ್ಲಿ ಉಂಬುವುದು ಆಚಾರವಲ್ಲ, ತುತ್ತಿಗೊಂಬೆ
ಶಿವ ಶರಣು 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 ಅನ್ನುತ್ತ ಉಂಡೊಡೆ ಕರ್ಣವೃತ್ತಿಗಳು ಅಡಗುವಯ್ಯ ಅಡಗುವಯ್ಯ. ಎಲ್ಲ ದೋಷಗಳು ಕಳಿತಾವಂತ ಶಿವ ಶಿವ ಅಂತ. ಹಸಿಯದೇ ಉಣ್ಣಬೇಡ, ಹಸಿದು ಸುಮ್ಮನಿರಬೇಡ. ಮೊದಲಿಗೆ ಏನಂದ ನಾವು ಸರ್ವಜ್ಞ, ಹಸಿಯದೇ ಉಣ್ಣಬೇಡ, ಹಸಿವಾಲಾರ್ದು ಉಣ್ಣಬೇಡ, ಹಸ್ತ ಮೇಲೆ ಸುಮ್ಮನೆ ಇರಬೇಡ. ಯಾರೋ ಕರೆದಾರ ಭಾಳ ಬಿಗಿರುತ್ತಾ ನಮಗೆ, ಭಾರಿ ಬಿಗೋನ ತಿಳಿತೇವೆ. ಹೊಲ್ರಿ ನಾಳೆ ಉಣ್ಣು ಬಂದೆ ಮತ್ತು ಏನು ಮಾಡ್ತಾರೆ ಪಾಪ ಅವರು, ಊಟ ಕೊಡೋಕತ್ತಿರ್ತಾರೆ, ಉಂಡು ಬಿಟ್ರೆ ಮುದೋತ್ತು. ಅವು ಹೇಳ ಚಂದ ಸರ್ವಜ್ಞೆ, ಹಸಿಯದೇ ಉಣ್ಬೇಡ, ಹಸಿಲಾರ್ದ ಉಣ್ಬೇಡ, ಆಯಿತು. ಹಸ್ತಿಲ್ಲ ಉಣ್ಬೇಡ, ಹಸ್ತದ ಹೊಟ್ಟೆ ಒದರಾಕತ್ತೈತಿ, ಉಣ್ಣು ಮರ ನಿನ್ನ ಸಂಬಂಧ ಅಲ್ಲ ಅಂದ್ರೆ ನನ್ನ ಸಂಬಂಧ ಉಣ್ಣು ಅಂತ ಅಂತೈತದ ಹೊಟ್ಟೆ ಅಂದ್ರೂ ಕೇಳಂಗಿಲ್ಲ. ಮುಂದೇನಂತಾನೆ, ಹಸಿಲಾರ್ದು ಉಣ್ಬೇಡ ಅಂತ ಹೇಳಿದ್ಮೇಲೆ ಮುಂದೆ ಹಸಿಯದೇ ಉಣ್ಣಬೇಡ, ಹಸಿದು ಸುಮ್ಮನೆ ಇರಬೇಡ, ಹಸಿಯದೇ ಉಂಡು ವೈದ್ಯರ ನಿಂದಿಸಬೇಡ. ಹೊಟ್ಟೆ ಹಸಿವಾಗೈತಿ ಉಂಡಿಲ್ಲ, ಆಮೇಲೆ ಹೊಟ್ಟೆ ಪೂರ ತುಂಬೈತಿ, ಕೆಳಬೇಳೆ ಹಾಕಿರಿ ನಿಲ್ಕಂಗೈತಿ ಕಂಟ್ರಲ್ದಾಗ, ಹೆಚ್ಚು ಕಮ್ಮಿ ಆದ್ರೆ ಬಚ್ಚದಾಗ ಹೋಗಿ ವಾಂತಿ ಆಗುತ್ತೆ ಅಂಥ ಪರಿ ಉಂಡ್ರೂ ಬೇಸನ್ ಉಂಡೆ ಮಾಡ್ರೆ ಒಂದರ ತಿನ್ಬೇಕು. ಕಂಡಪಟ್ಟೆ ಶುಗರ್ ಅದ. ಮಿರ್ಚಿ ಬೀಜ ಮಾಡ್ರೆ ಒಂದರ ತಿನ್ಬೇಕು. ಮೊದಲಿಗೆ ನೆನಪು ಮಾಡಿದ್ದಂದ್ರೆ ಮನೆಯಿಂದ ಹಂಗೆ ಬರ್ತಿದ್ದೆ ನಾನು. ಸುಸಲ ಮಾಡ್ರೆ ಭಾಳ ಚಂದ ಸುಸಲ, ಕೆನಿ ಮೊಸರು ಬೇರೆ ಐತಿ. ರಾಯಚೂರು ಜಿಲ್ಲಾದಾಗ ಹೋಗಿದ್ವಿ ನೋಡ್ಬೇಕು, ಎಲ್ಲಿ ಉಂಡ ಮೇಲೂ ಸುಸಲ, ಉಣ್ಣಕ್ಕಿಂತ ಮೊದಲಿಗೂ ಸುಸಲ. ಬಳ್ಳಾರಿ ರಾಯಚೂರು ರಾತ್ರಿ ಸೈಟ್ ಉಂತಾರೆ ರೀ ಸುಸಲ. ನಮ್ಗೆ ಅಷ್ಟ ಮಾಡ್ತಾರ ಅಂತ ಕೇಳಿದ್ ನಾನು. ನಿಮ್ಗಂತ ಅಲ್ರಿ ಅಪ್ಪ, ನಾನು ದಿನ ಒಂದು ಸ್ವಲ್ಪ ತಿಂದರೆ ಸಮಾಧಾನ ಆಗತ್ತ. ಮಿರ್ಚಿ ಬಜ್ಜಿ ಸುಸಲ. ನಮಗೇನು ಗೊತ್ತು, ಚಪಾತಿ ರೊಟ್ಟಿ ಅನ್ನ ಸಾರು ಎಲ್ಲ ಉಂಡ ಮೇಲೆ ನಮ್ದು ಏನಪ್ಪ ಅನ್ನಕ್ಕೆ ಬಂದೈತೆ ಅಂದ್ರೆ ಮುದತ್ತ ಅರ್ಥ. ತಲೆ ಕೂದಲು ಬೆಳಗ್ಗೆ ಅಂದ್ರೆ ತಿಳ್ಕೊಬೇಕು ಅರ್ಥ, ಮುಗಿದೈತೆಪ್ಪ, ಮುಗಿಯಾಕತ್ತೆ ತಿಂದು ಸಮೀಪಕ್ಕೆ ಬರ್ಲಿಕ್ಕತ್ತಿದ್ದಿ ಅಂತ ಅರ್ಥದ. ಹಂಗೆ ಅನ್ನ ನೀಡಿದ ಮೇಲೆ ಊಟ ಮುಗಿತಂತ ನಮ್ಮ ತಲೆಗೆ. ಅನ್ನ ಉಂಡ ಮ್ಯಾಲೆ ಸುಸಲ ತೊಗೊಂಬಂದು ಮೊಸರು ಇಡೋರು ಮುಂದೆ, ಕೆನಿ ಮೊಸರು ಉಣ್ಬೇಕು ಬ್ಯಾಡು. ಹಂಗೆ ಹಸಿಲಾರ್ದ ಹೊಟ್ಟೆ ಹಸಿವಾಗಲಾರ್ದನ ಬಂದು ಕುಂದಿರ್ತವಲ್ಲ, ಅದಕ್ಕೇನಂತಾರೆ ಸರ್ವಜ್ಞ ಮೂರ್ತಿ, ಹಸಿಯದೆ ಉಂಡು ವೈದ್ಯರ ನಿಂದಿಸಬೇಡ. ವೈದ್ಯರನ್ನು ನಿಂದ ಮಾಡಬಾರ್ದು, ಭಾಳ ಪ್ರೀತಿಯಿಂದ ಉಣ್ಬೇಕು. ಎಷ್ಟೈತೆ ನೋಡ್ರಿ ಬಳ್ಳ, ನಿಮ್ಮ ಬಾಯಿಟ್ರು ನೋಡ್ರಿ, ನಾಲಿಗೆ ಮುಗ್ದವತ್ತು, ನಾಲಿಗೆ ಮುಗ್ದವತ್ತು ಇಷ್ಟ ಐತಿ. 6 ಫೀಟ್ ಅದೇ ನಾನು ಕಲಾಸ್ ಮಾಡ್ತೈತೆ ನಾವು, ಏನೇನು ಉಳ್ಸಂಗಿಲ್ಲ. ಕೈ ಕಲಾಸ್ ಮಾಡ್ತೀವಿ, ಕಾಲು ಕಲಾಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾಲ್ಗೆ ಚಪ್ಪಲಕ್ಕೆ ಬೆನ್ನು ಹತ್ತಿದ್ವಿ ಅಂದ್ರೆ, ರಸನೇಂದ್ರಿಯಕ್ಕೆ ಬೆನ್ನು ಹತ್ತಿದ್ವಿ ಅಂದ್ರೆ, ರುಚಿಯಿಂದ ಬೆನ್ನು ಹತ್ತಿದ್ವಿ ಅಂದ್ರೆ, ಅದು ಊಟರಾಗಲಿ, ಕಾಮರಾಗಲಿ, ಮೋಹರಾಗಲಿ, ಮದರಾಗಲಿ, ಮತ್ಸರಾಗಲಿ, ಅದ್ರ ಹಿಂದೆ ಬೆನ್ನು ಹತ್ತಿ ನಾಲಿಗೆ ಅಂದ್ರೆ ಕಲಾಸ್, ಟೋಟಲಿ ಡೆತ್, ಮುಗದೇ ಹೋಗ್ತದೆ. ಇದ್ದು ಸತ್ತಂಗೆ. ಎಂದಿಗೂ ಕೂಡ ರಸನೇಂದ್ರಿಯಿಂದ ಬಂದು ಬೆನ್ನು ಹತ್ಬಾರ್ದು. ಅದಕ್ಕೆ ಏನಂದ್ರೆ ಶರಣರು, ಏನಂದ್ರೆ ಶಿವಯೋಗಿಗಳು, ಪ್ರಸಾದ ಪ್ರಸಾದ. ನಾವೆಲ್ಲ ಯಾರಪ್ಪ? ಪದಾರ್ಥಿಗಳು, ಪ್ರಸಾದಿಕರಲ್ಲ ನಾವು ಯಾರು? ಪದಾರ್ಥಿಗಳು. ಪದಾರ್ಥಿಗಳನ್ನ ಗೊತ್ತಿಲ್ಲ. ಸಜ್ಕ ಮಾಡ್ರೆ ಹಾಲೇ ಇಲ್ಲ, ತುಪ್ಪನೇ ಇಲ್ಲ. ತುಪ್ಪ ಇಷ್ಟಿದ್ರೆ ಚಲೋ ಅಂತ ಅನಿಸ್ತಿತ್ತು, ಹಾಲು ಇಷ್ಟಿದ್ರೆ ಚಲೋ ಅಂತ ಅನಿಸ್ತಿತ್ತು, ಶೆಂಡಿಗಿದ್ರೆ ಚಲೋ ಅಂತ ಅನಿಸ್ತಿತ್ತು, ಮಾನ್ಕಾಯಿ ಖಾರ ಇದ್ರೆ ಚಲೋ ಅಂತ ಅನಿಸ್ತಿತ್ತು. ಇದೇನು ಪದಾರ್ಥ ಬಯಸಕತೈತಿ ನಾಲಿಗೆ, ಇದೆಲ್ಲ ಬಯಸಕತೈತಿ ಪದಾರ್ಥ. ಅದ ಯೋಗಿಗಳಾದವರು, ತಪಸ್ವಿಗಳಾದವರು, ಪ್ರಸಾದಿಕರು. ಅವರು ತಟ್ಟಿ ಒಳಗೆ ಏನೈತೆ ಅದು ಪ್ರಸಾದ ಅಂತಾರೆ. ಅವರು ಲಿಂಗೈಗೆ ತೋರಿಸೇ ಉಂತಾರೆ. ಯಾವ ಕ್ಷಣದಲ್ಲಿ ಆದರೂ ಕೂಡ ಲಿಂಗೈ ತೋರಿಸ್ಲಾರ್ದು ಉಣ್ಣೋದಿಲ್ಲ. ಅವರೆಲ್ಲ ಪ್ರಸಾದಿಕರು. ಕಾರ್ತಿಕ್ ಶಿವಾಚಾರ್ಯರು ಮಳಿಕೆಡ, ಅವರು ಚಿದಂಬರಂ ಮುದ್ದವ್ರು ಇದ್ದಾಗ ಅವ್ರ ಮನೆಗೆ ಬಂದಿದ್ರಂತ. ಏನಾಗುತ್ತೆ, ಹೆಚ್ಚು ಹೊತ್ತಿಗೆ ಹೆಚ್ಚು ಕಮ್ಮಿ ಹಚ್ತಾರೆ, ಸಹಜ ಅದು, ಯಾರ ಮನೆಗಾದ್ರೂ ಆಗುತ್ತೆ. ಮಾವಿನಕಾಯಿ ಟಿಪಿ ಬಂತಂತ ಊಟದಾಗ. ಟಿಪಿ ಅಂತಾರಲ್ಲ ಮಾವಿನಕಾಯಿ ಟಿಪಿ ಬಂತಂತ. ಅದು ತಾಟ್ನಾಗ ಹಾಕಿಬಿಟ್ರೆ, ಹಾಕಿದ್ಮೇಲೆ
ಅವ್ರು ಏನೂ ಬಿಡ್ತಿಲ್ಲಂತ. ಉಂಡೆ ಎದ್ರಂದ್ರೆ ಗಂಗಾಳ ತೊಳ್ದಂಗೆ ಇರ್ಬೇಕಂತ, ಹಂಗೆ ಉಂತಿದ್ರಂತ ಕಾರ್ತಿಕ್ ಅಜ್ಜರು, ಮಳಕೇಡ್ ಕಾರ್ತಿಕ್ ಶಿವಾಚಾರ್ಯ. ಅವಾಗ ಅವ್ರು ಬಂದು ಅಂದ್ರಂತ, ಮುದ್ದಾಸವ್ರು ಇದ್ದಾಗಿದ್ದು ಆಗಿದ್ದು, ಈಗಿನಾರಲ್ಲ, ಚಿದಂಬರಂ ಮುದ್ದವ್ರು ಇದ್ದಾಗ. ಏನಂದ್ರಂತವ್ರು, ಇಲ್ರಿ ಅಪ್ಪರ ಏನೋ ಮಾಣಿಕೆ ಖಾರ ಹಾಕೋತಿ ಹೆಚ್ಚು ಕಮ್ಮಿ ಆಗೈತಿ, ಕ್ಷಮ ಮಾಡಿರಿ, ಬಿಟ್ಬಿಡ್ರಿ, ಬ್ಯಾಡ್ರಿ ಅಪ್ಪರ, ತಿನ್ಬ್ಯಾಡ್ರಿ. ಅದಂದ್ರತ್ತವ್ರು ಕಾರ್ತಿಕಜ್ಜರು, ನಿನಗದು ಮಾಣಿಕೆ ಟಿಪಿ, ನನಗದು ಪ್ರಸಾದ, ನಮ್ಮ ಗುರು ಕೊಟ್ಟಂಥ ಪ್ರಸಾದ. ನಮ್ಮ ಗುರು ತಟ್ಟೆಯನ್ನು ಶುದ್ಧ ಮಾಡಿಕೊಟ್ಟಾನ, ಪ್ರಸಾದ ಆಗೈತಿ. ತಟ್ಟೆ ಒಳಗೆ ಏನು ಬೀಳ್ತೈತಿ ಅದನ್ನೆಲ್ಲ ನಾ ಸ್ವೀಕಾರ ಮಾಡಲೇಬೇಕು, ನಾ ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ತಿಂದ್ರಂತ ಮಾಯಿನ ಟಿಪಿ. ಎಂಥ ಮನಸ್ಸಿರ್ಬೇಕು, ಎಂಥ ಪ್ರಸಾದಿಕ ದೃಷ್ಟಿ ಇರಬೇಕು, ಎಂಥ ಭಾವ ಇರಬೇಕು. ಅವ್ರ ಗುರುಗಳು ಕಾರ್ತಿಕಜ್ಜರ ಗುರುಗಳು ಚನ್ನಬಸವೇಶ್ವರಗಳು, ಅವರು ಮೈಸೂರಿಗೆ ಹೋಯ್ದ್ರಂತ. ನಾಗರೆಡ್ಡಿ ಅಂತ ಒಬ್ಬರು ಮನೆ ಐತೆ, ಹೊರಗಡೆ ಹೋಗಿರ್ತಾರೆ ಬಲ್ ಕಡೆಗೆ, ಹೋಗಿ ಬಂದು ಬಚ್ಚಲಕ್ಕೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಹೀಗೆ ಕುಂದಿರ್ತಾರೆ. ಅವರು ಅಡುಗೆ ಮಾಡೋದು ಕಾಣ್ತಿರ್ತೈತಿ. ಅಡುಗೆ ಮಾಡಿ ಆ ತಾಯಿ ಏನು ಮಾಡ್ತಾಳೆ, ಬೋನಿ ಮಚ್ಚೇರಿ ಹೆಚ್ಚು ಕ್ಯಾಸ್ ಹಿಂಗೆ ಬಾಗಿಸ್ತಾಳೆ, ಬಾಗಿಸಿ ಗಂಜಿ ಸೋಸ್ತಿರ್ತಾಳೆ. ಗಂಜಿ ಎಲ್ಲಿ ಸೋಸ್ತಾರ ಅಂತ ನೋಡ್ತಾರೆ ಚನ್ನಬಸವೇಶ್ವರಗಳು. ಬಚ್ಚಲ್ದ ಸೋಸ್ತಿರ್ತಾವೆ, ಬಚ್ಚಲ್ದ ಹರಿದು ಹೋಗ್ತಿರ್ತೈತಿ. ಪಟ್ಟಣ ಬಂದು ಎರಡು ಕೈನ ತೊಗೊಂಬಂದು ಆ ಬೋಗನೆ ಬಿಡ್ತು ಹಿಂಗಿಡ್ತಾರೆ. ಯಪ್ಪ ಕೈ ಸುಡ್ತಾವ ಕೈ ಸುಡೋಕ್ಕಿಂತಲೂ ರೈತರು ಹಗಲು ರಾತ್ರಿ ದುಡಿದು ರಟ್ಟಿ ಬಸ್ತು ಬೆವರು ಸುರಿಸಿ ಸಾಕ್ಷಾತ್ ದೇವರ ಸ್ವರೂಪದಲ್ಲಿ ಅಂತ ರೈತರು ಅಕ್ಕಿ ಬೆಳೆದಾರವ. ಅಂಥದ್ದು ಪೌಷ್ಟಿಕವಾದಂಥದ್ದು ಗಂಜಿಯನ್ನು ಬಚ್ಚಲ ಚೆಲ್ಲಕತ್ತಿಲ್ಲ, ಮತ್ತು ನಾನು ಹೆಂಗೆ ಮಾಡಲಿ? ಇಲ್ಲಪ್ಪ ತಪ್ಪ ತಿನ್ಮ್ಯಾಗ ಮಾಡಂಗಿಲ್ಲ. ನಿಮ್ಗೆ ಗೊತ್ತಿರಲಿ, ಒಬ್ಬ ವ್ಯಕ್ತಿ 80 ವರ್ಷದ ಒಬ್ಬ ಡಾಕ್ಟ್ರು ನನಗೆ ಹೇಳಿದ್ದು, ನನಗಂತೂ ಮೊದಲಿಗೆ ಅನುಭವ ಇದ್ದಿಲ್ಲ. ಕುಕ್ಕರ್ನಲ್ಲಿ ಮಾಡಿದ್ರೆ ಮಾತ್ರ ಶುಗರ್ ಆಗುತ್ತಂತ ಅನ್ನ. ನೀವು ಕೆಂಪು ಅಕ್ಕಿ ರೌಂಡ್ರಿ, ಬಿಳಿ ಅಕ್ಕಿ ರೌಂಡ್ರಿ, ಬಾಸುಮತಿ ರೌಂಡ್ರಿ, ಕುಕ್ಕರ್ನ್ಯಾಗ ಮಾಡಿದರೆ ಮಾತ್ರ ಶುಗರ್ ಆಗುತ್ತೆ. ಮತ್ತು ಎಣ್ಣೆ ಹಾಕ್ತಾರೆ ಉದುರಾಲಿ ಅಂತ, ಹಾಕಿದರೆ ಶುಗರ್ ಆಗುತ್ತೆ, ಉದುರ ಆಗ್ಬೇಕಂತಂದು. ಇರದೇ ಇದ್ರೆ ಸಹಜವಾಗಿ ಅಡುಗೆ ಮಾಡಿದ್ರು ಪಾತ್ರೆ ಒಳಗಂದರೆ ಗಂಜಿ ಬೆಸಿತಾರ, ಬಸಿದು ಹುಡುಗರಿಗಾರ ಕೊಡಲಿ, ತಾವರ ಕೊಡಲಿ, ಯಾರ ಕೊಡಲಿ ಏನಾಗಲ್ಲ ಅಂತ. ಇಲ್ಲ ಗಂಜಿ ಬಸಂಗಿಲ್ಲ ಬಿಡಲಿ ಆ ತಿಳಿದು 80 ವರ್ಷ ನನಗೆ ಈಗ ವಯಸ್ಸು, ಇನ್ನೂವರೆಗೆ ನನ್ನ ಬಿ ಪಿ ಇಲ್ಲ, ಶುಗರ್ ಇಲ್ಲ. ನಾ ಅಂದೆ ಉಪ್ಪು ಹುಳಿ ಖಾರ ಏನೂ ತಿನ್ನಲಿಕ್ಕಿಲ್ಲ, ಅದಕ್ಕಾಗಿರಕ್ಕಿಲ್ಲ. ಟೆನ್ಷನ್ ಇರಲಿಕ್ಕಿಲ್ಲ ನಿಮ್ಮ ಮನೆಯಾಗ, ಅದಕ್ಕಾಗಿರಕ್ಕಿಲ್ಲ. ನನ್ನ ಮನೆಗೆ ಎಲ್ಲ ಟೆನ್ಷನ್ ಅದ. ಆಹಾರ ಹಂಗೈತಿ. ಶಿವ ಅಂತಂದು ಉಂತೀನಿ, ಆಯ್ತೆಲ್ಲ ಆರಾಮದಿಲ್ಲ. ಕುಕ್ಕರ್ನಾಗ ಮಾಡಿದ್ರೆ ಮಾತ್ರ ಅದು ಆಗುತ್ತಂತ. ಎಂಥ ವಿಜ್ಞಾನ ಐತೆ ನೋಡಿ. ಅಂಥ ಅನ್ನವನ್ನು ಭಾಳ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ನಾವು ಉಣ್ಣುವತ್ತಿಗೆ ಭಾಳ ಚೆನ್ನಾಗಿ ತಾಟನ್ನು ಸ್ವಚ್ಛ ತೊಳೆದಂಗಿಡ್ಬೇಕು. ಮತ್ತು ಪ್ರೀತಿಯಿಂದ ನೀಡ್ತೀರಿ, ನೀಡೋಕ್ಕೆ ಬೇಡ ಅನ್ನೋಕ್ಕಿಲ್ಲ ನಾನು. ಇದೊಂದು ಹೋಳಿಗೆ, ಇದೊಂದು ಹೋಳಿಗೆ, ಇದು ಪಲ್ಯ ಭಾಳ ಚಲೋ ಮಾಡೀನಿ, ಇದೊಂದು ಸ್ವಲ್ಪ, ಇದು ಹಿಂಡಿ ಭಾಳ ಚಲೋ ಮಾಡಿ, ಇದೊಂದು ಸ್ವಲ್ಪ, ಎಲ್ಲ ನೀಡ್ತೀರಿ. ಏನು ಮಾಡೋಕೆ ನಾವು ಸ್ವಾಮಿಗಳು? ನಮ್ಮ ತಾಟನೂ ಹಂಗೆ ಇರ್ತಾವೆ. ಭಕ್ತರ ತಾಟಲ್ಲ, ನಮ್ಮ ತಾಟನೂ ಹಂಗೆ ಇರ್ತವೆ. ಹೆಚ್ಚು ಉಂಡ್ರಿ ವಾಂತಿ ಆಗುತ್ತೆ, ಕೈ ತಗೊಂಡ್ರಿ ಗಂಗಾಳ ಕೆಡ್ತೈತಿ. ಏನು ಮಾಡ್ಬೇಕು? ಹಳೆ ಮಂದಿ ಭಾಳ ಗಟ್ಟಿಗಿರಿದ್ರು, ಅರಗಿಸುವಂತಿದ್ರು ಅವರು. ಈಗಿನ ಸ್ವಾಮಿಗಳು ನಾವು ಯಾರು ಅರಗಿಸೋದೇ? ಅದಕ್ಕಂತಾರ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರು ಹನಿಹಾರದೆ, ದ್ರವಗೊಳ್ಳದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮಾಡದೆ ಎಂದಿಗೂ ಊಟ ಮಾಡಬಾರ್ದು. ಊಟ ಮಾಡಿ ಉಳಿಸಬಾರ್ದು, ಮಂತ್ರ ಅನ್ಲಾರ್ದು ಉಣಿಸ್ಬಾರ್ದು, ಉಣಬಾರ್ದು, ಲಿಂಗ ಪೂಜೆ ಮಾಡಲಾರ್ದು ಉಣಬಾರ್ದು, ದೇವ್ರಿಗೆ ನೈವೇದ್ಯ ಹಿಡಿಲಾರ್ದು ಉಣಬಾರ್ದು. ಅದು ಭಾಳ ಅವಶ್ಯ. ಅದಕ್ಕೇನಂದ್ರೆ ಶರಣರು, ಉಂಡು ಉಳಿಸದೆ, ಊಟ ಮಾಡಿ ಸಾಕಷ್ಟು ಗಂಗಾಳ ಒಳಗೆ ಉಳಿಸಿ ಕೈ ತೊಗೊಂಡು ಬಂದಂದ್ರೆ ಎಷ್ಟು ನೋವಾಗಲಿಕ್ಕಿಲ್ಲ. ಕೊಂಡು ಮರಳದೆ,
ಕೊಂಡು ಮಾಡೋದು ಅಂದ್ರೆ ಪರ್ಚೇಸ್ ಮಾಡೋದಂತಲ್ಲ ಊಟ, ರೋಗ ಕೊಂಡು 20 ರೋಗ ಶರೀರದಾಗ ಸೇರ್ಕೊಂಡ ಮೇಲೆ ತುಂತುರು ಹನಿ ಹಾರದೆ ದ್ರವಗೊಳ್ಳದೆ ಎಚ್ಚೆತ್ತು ಧ್ಯಾನವನ್ನು ಮರೆಯದೆ ಲಿಂಗ ನಿರೀಕ್ಷಣೆ ತಪ್ಪದೆ ಅದನ್ನು ನಿತ್ಯ ಮಾಡಬೇಕು. ಯಾವಾಗ ಊಟಕ್ಕೆ ಕುಂತು ಯಾವಾಗ ಮಾಡಬೇಕು. ಅದಾದಮೇಲೆ ಅಂತಾರವರು ಮೌನದಲ್ಲಿ ಉಂಬುದು ಆಚಾರವಲ್ಲ, ತುತ್ತಿಗೊಬ್ಬೆ ಶಿವ 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 ಅನ್ಕೊಂತ ಅನ್ಬೇಕು. ನಿಮ್ಮ ಕರ್ಣ ವೃತ್ತಿಗಳು ಅಡುಗುವವು, ಮಾಯಾಮಲ ಅನೋಮಲ ಕರ್ಮಮಲ ಅಂತಿರ್ತಾವೆ. ಅವು ಸ್ವಚ್ಛ ಆಗ್ಬೇಕಂದ್ರೆ ಶಿವ ಶಿವ ಅನ್ಬೇಕಂತ ಯಾರಂತಾರೆ? ಸಿಕ್ಸ್ಕೊಂಡು ನೋಡಿ ಟಿವಿ ನೋಡ್ತಿರ್ತಾನ, ಉಂತಿರ್ತಾನ. ಯಾವ ಬಂದು ನೋಡಿರಿ ಅವ್ನು ಕರಿ ಅವನಿಗೆ ಯಾವವ ಅಂತಾನ. ಮತ್ತು ಅಂತಾನ ಏನು ಮಾಡಕತ್ತಿ ಅಡುಗೆಯಾಗ, ಅಡುಗೆ ಮನೆಯಾಗ ಸೇರಿಬಿಟ್ಟು ರೊಟ್ಟಿ ಆಗೈತಿ ಪಲ್ಯ ಆಗೈತಿ ಕಂಗಾಟು ಹಂಗೆ ಕುಂತೀನಿ, ಯಾವತ್ತಂದು ಇಡ್ತೀನಿ ನೀನು. ಶಿವನ ಧ್ಯಾನ ಒಂದು ಸಲ ಅಂದಾನ, ಒಂದೇ ಒಂದು ಸಲ ನಾವು ಹುಟ್ಟಿ ಬಂದಿನಪ್ಪ ಅನ್ನಪೂರ್ಣೇಶ್ವರಿ ಇಂಥ ಮೃಷ್ಟಾನ್ನ ಭೋಜನವನ್ನು ಕೊಟ್ಟೆ ಅಂತ ಒಂದು ಸಲ ಅಂದಾನ ಇಲ್ಲ. ಅದಕ್ಕಾಗಿ ತಾವುಗಳು ಏನು ಪ್ರಸಾದವನ್ನು ತಯಾರು ಮಾಡ್ತಿರಲ್ಲ ಅದು ಭಾಳ ಪರಿಶುದ್ಧವಾಗಿ ಮಾಡಬೇಕು. ಮುಂಜಾನೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಆದ ತಕ್ಷಣ ಅಡುಗೆ ಮನೆಗೆ ಹೋದಂದ್ರೆ ಒಲೆಗೆ ನಮಸ್ಕಾರ ಮಾಡಿ ಮಾಡಬೇಕು. ಮುಂಜಾನೆ ಎದ್ದ ತಕ್ಷಣ ಬಾಗಿಲ ಎದಕ್ಕೆ ತೆಗಿತೀರಪ್ಪ? ಸೂರ್ಯ ಬರಲಿ ಅಂತ ತೆಗೆಯರು ಎಷ್ಟು ಬಂದಿದ್ರಿ, ಹಾಲಿನ ಪ್ಯಾಕೆಟ್ ಬರಲಿ ಅಂತ ಎಷ್ಟು ಮಂದಿ ತೆಗಿತಾರೆ. ಪೇಪರ್ ಬರಲಿ ಅಂತ ತೆಗಿಯಾರಂತೂ ಭಾಳ ಕಮ್ಮಿ ಆಗ್ಯಾರ. ಏನಕ್ಕಿತ್ತದಲ್ಲ, ಎಲ್ಲ ಯಜಮಾನ್ರು ಪೇಪರ್ ಓದಕ್ಕೆ ವಾಕಿಂಗ್ ಹೋಗಿ ಬಂದು ಪೇಪರ್ ಓದ್ಕೊಂತ ಹೊರಗೆ ಕಟ್ಟಿ ಕುಂತಿರ್ತಿತ್ತು. ಎಲ್ಲ ಹಾಲಿನ ಪ್ಯಾಕೆಟನ್ನು ನೋಡ್ತಾರೆ. ಯಾಕೆ ಮನ್ಯಾಗಂತೂ ಹಾಕಲಿಲ್ಲ? ಎಲ್ಲಿ ಸಿಗ್ತೈತಿ? ಹಾಲಿನ ಡೈರ್ಯಾಗ ಸಿಗ್ತೈತಿ ಹಾಲು. ಹುಡುಗ ಕೇಳೋಕ್ಕೆ ಹಾಲು ಎಲ್ಲಿ ಸಿಗ್ತಾವೆ? ಹಾಲಿನ ಡೈರ್ಯಾಗ. ಆಕಳಿಂದ ಹಾಲು ಸಿಗ್ತಾವ ಅಂತ ಹುಡುಗನಿಗೆ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಬಂದೈತಿ. ಮಾಡಿರಿ ಲೌಕಿಕವಾಗಿ ಇವತ್ತು ಭಾಳ ಜಂಜಾಟ ಇದ್ದಿಲ್ಲ ಅಂತ ನಾನು ಅನ್ನಂಗಿಲ್ಲ. ಒಂದಿಷ್ಟು ಸ್ನಾನ ಮಾಡಿಬಿಟ್ಟು ಅಡುಗೆಯನ್ನು ಮಾಡಿ ಮನಸ್ಸು ಭಾಳ ಪ್ರಶಾಂತ ಇಟ್ಕೊಂಡು ಅಡುಗೆಯನ್ನು ಮಾಡಿ ಸಾಂತ್ವನದಿಂದ ಮಾಡಿ. ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂತ ಪ್ರಸಾದದೊಳಗೆ 3 ಇದೆ. ಶುದ್ಧ ಪ್ರಸಾದ ಸ್ನಾನ ಮಾಡಿ ಚೆನ್ನಾಗಿ ಅಡುಗೆ ಮಾಡೋದು ಶುದ್ಧ ಪ್ರಸಾದ. ಶಿವ ಶಿವ ಅನ್ಕೊಂತ ಮಾಡೋದು ಸಿದ್ಧ ಪ್ರಸಾದ. ಪ್ರಸಿದ್ಧ ಪ್ರಸಾದ ಯಾವಾಗತ್ತಂದ್ರೆ ಯಾರು ಊಟಕ್ಕೆ ಕುಂತಾರೆ ಅವ್ರು ಶಿವ ಶಿವ ಅಂತ ಅನ್ಕೊಂತ ಉಂಡ್ರಂದ್ರೆ ಅದು ಪ್ರಸಿದ್ಧ ಪ್ರಸಾದ ಆಗುತ್ತೆ. ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣ 3 ಗುಣಗಳಿರ್ತಾವೆ. ಜಗಳ ಆಡ್ಕೊಂತ ಗದ್ದಾಡ್ಕೊಂತ ಮಾಡ್ತಿತ್ತಲ್ಲ ಅದು ರಜೋಗುಣ. ನಾನೇ ಮಾಡಬೇಕು, ಈ ಮನೆ ಬರಲಾರ್ದು ಬಂದೀನಿ, ಒಂದು ಸೇರು ಅಕ್ಕಿ ಬಡಿಬೇಕಂತ, ಒಂದು ಸೇರು ಜೋಳ ರೊಟ್ಟಿ ಬಡಿಬೇಕಂತ ಅಂತಂದು ಬಡ್ದೆ ಆಡ್ಕೊಂತ ಮಾಡ್ತೀವಲ್ಲ ಅದು ರಜೋಗುಣ. ತಮೋಗುಣ ಅಂದ್ರೆ ಹಿಂದೊಂದು ಮುಂದೊಂದು ಎಲ್ಲ ಕಲಿಸಿ ಒಂದೇ ಮಾಡ್ಬೇಕು. ಉಣ್ಬೇಕಂತ ಇಟ್ಟಿರ್ತೀವಲ್ಲ ರೀ ಫ್ರಿಜ್ಜ ತಿಳಿತಿಲ್ಲ, 3 ದಿನ 4 ದಿನ ಯಾವಾಗ ನಾವು ಸ್ವಾಮಿಗೆ ಫ್ರಿಜ್ ಬಚ್ಚು ಕುಂದಿರ್ಬೇಕಂದ್ರೆ ಹಂಚಿಗೆ ಬರ್ತೈತಿ ತಿಳಿತಿಲ್ಲ. ಅದನ್ನು ತೆಗೆದ ತಕ್ಷಣ ಸುಗಂಧ ಬರಿತಾವದಂಥ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಬರ್ತೈತೆ. ಅದು ನಾಳೆ ನೀಡಿದ್ರಾತ ನೋಡು. ನಾಳೆ ಎಲ್ಲ ಕಲಿಸಿ ಟಿವಿ ತೋರ್ಸ್ಯಾರ. ಒಣಗಿದ ಚಪಾತಿಯನ್ನು ಹೆಂಗೆ ಮಾಡ್ಬೇಕಂತ ತೋರ್ಸ್ಯಾರ. ಮಾರಿಗೆ ಹಚ್ಕೊಳ್ಳೋದು ಅದ್ರಾಗನೆ, ಮೈಗೆ ಹಚ್ಕೊಳ್ಳೋದು ಅದ್ರಾಗನೆ, ಉಣ್ಣೋದನ್ನು ಅದ್ರಾಗನೆ. ಅದೇನು ಮುಸುರಿ ಡಬ್ಬಿನೋ ಫ್ರಿಜ್ಜು ಏನೂ ಗೊತ್ತಿಲ್ಲ. ಇಡಬಾರ್ದು ಅಂತ ನಾನಂಗಿಲ್ಲ. ನೀವು ಉಣ್ಬೇಕು ಅಂತ ನಿಮ್ಗೆ ತಲೆ ಒಳಗಿತ್ತಂದ್ರೆ ಇಡ್ರಿ. ಅದು 4-5 ಗಂಟೆ ಇಟ್ಟು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ತೊಳಿತೆ ಅಂದ್ರೆ ರೋಗ ಬರಲಿಲ್ಲ ಅಂದ್ರೆ ಏನಾಗುತ್ತೆ? ಬಂದೇ ಬಿಡ್ತದೆ. ಮತ್ತು ಇನ್ನೊಂದು, ನೀವು ಹೆಣ್ಮಕ್ಳು ಇರ್ತೀರಿ ಎಲ್ಲರೂ, ನೀವೆಲ್ಲ ಅಡುಗೆ ಮಾಡೋರು ಎಲ್ಲ ಹೆಣ್ಮಕ್ಳು ಇರ್ತೀರಿ. ಭಾಳ ಮಂದಿ ಗಂಡು ಹುಡುಗದನ ಬಿಸಿದು ನಾಲ್ಕ ಹೆಣ್ಮಕ್ಳು ಅಕ್ಕಿ ತಂಗ್ಳ ಉಂಡ್ರ ನಡಿತೈತಿ, ತಂಗ್ಳದ್ದು ಉಂಡ್ರ ನಡಿತೈತಿ. ಆರಿದ್ದು ಉಂಡ್ರೆ ನಡಿತೈತಿ. ಏನು ಅವ ಬೇರೆ ಇಕ್ಕಿ ಬೇರೆ, ಎರಡು ನಿಮ್ಮ ಹೊಟ್ಟೆ ಕೊಟ್ಟೇವಲ್ರಿ. ಅದು ನನಗಂತೂ ಮೊದಲಿಗೆ ಗೊತ್ತಿದ್ದಿಲ್ಲ. ನಮ್ಮ ಮನೆ ಬರೀ 4 ಮಂದಿ ಗಂಡ್ಮಕ್ಳದಿದೆ, ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗ್ತದೆ ನಂಗೆ. ಹಿಂಗೆ ಒಬ್ರು ಮನೆಯಾಗಿದ್ದು ಒಂದು ತಿಂಗಳು ಅವ್ರು ನನ್ನಾರು
ಅವ್ರ ಮಗ ನಾವು ಊಟಕ್ಕೆ ಕುಂತ್ಕೊಳ್ಳೆ ಬಿಸಿ ಬಿಸಿ ನೀಡಲ್ಲ. ಅವ್ರು ಬಂದು ಇಬ್ಬರು ಹೆಣ್ಮಕ್ಳು ಕುಂತ್ಕೊಳ್ಳೋಣ ಫ್ರಿಜ್ ತೆಗೆದುಬಿಟ್ಟು ಅದನ್ನು ತಂದು ನೀಡಕ್ಕೆ. ನಾನು ಏನು ರೀ ಅಕ್ಕ ಹಿಂಗೆ ಮಾಡ್ತಿರಲ್ಲ, ಹೆಣ್ಮಕ್ಳು ನಡೀತೈತೆ ತೋರಿ ಅಂತ. ಅಲ್ಲಿ ನಮ್ಮಂಗೆ ಕೈಯದು ನಮ್ಮಂಗೆ ಕಾಲದು. ನಾಂದೆ ನಮಗಿಂತ ಇಂಟೆಲಿಜೆಂಟ್ ಅವರೇ ಅದಾರ, ಮತ್ತು ನೀವೇನು ರೀ ತಂಗದುಂಡು ಆಪ್ರೇದ ಇಂಟೆಲಿಜೆಂಟ್ ಅದಾರ, ಮತ್ತು ಬಿಸಿದು ಉಂಡಿದ್ರೆ ಹೆಂಗೆ ಇರ್ತಿದ್ರು ಅವ್ರು. ಹಾಂ, ಎಂದಿಗೂ ತಾಯಂದ್ರಲ್ಲಿ ಅಡುಗೆ ಮಾಡೋರಲ್ಲಿ ಅದು ವಿನಂತಿದೆ, ಯಾರಿಗೂ ಭೇದ ಮಾಡೋಕ್ಕೆ ಹೋಗ್ಬೇಕು. ಒಂದು ಕಣ್ಣಿ ಬೆನ್ನಿ ಒಂದು ಕಣ್ಣಿ ಸುಣ್ಣ ಮಾಡ್ಬೋದು. ಹೆಣ್ಣು ಅಷ್ಟೇ ಗಂಡೂ ಅಷ್ಟೇ. ಚೆನ್ನಾಗಿ ಊಟ ಮಾಡಿಸ್ರಿ, ಚೆನ್ನಾಗಿ ಓದಿಸ್ರಿ, ಚೆನ್ನಾಗಿ ಸಂಸ್ಕಾರ ಕೊಡ್ರಿ. ಅದಕ್ಕೆ ಪ್ರಸಿದ್ಧ ಪ್ರಸಾದ ಆಗಬೇಕು. ಶಿವ ಅಂತ ಉಣ್ಬೇಕು. ಕೆಳಗೆ ಕುಂದ್ರಕ್ಕೆ ಬಂತ ಕೆಳಗೆ ಕುಂತು ಉಣ್ರಿ. ಇಲ್ಲಪ್ಪ ಮ್ಯಾಲೆರ ಶಿಸ್ತು ಸರಿಯಾಗಿ ಕುಂತು ಊಟ ಮಾಡಬೇಕು. ಅದಕ್ಕೂ ಬೇಡ ಅನ್ನಂಗಿಲ್ಲ, ಮ್ಯಾಲೆ ಕುಂತು ಉಣ್ಣಾಕೆ ಬೇಡ ನಾನು, ಸರಿಯಾಗಿ ಕುಂತು ಉಣ್ಬೇಕು. ಈಗ ದೊಡ್ಡ ಜಾತ್ರೆ ಹೋಗಿರ್ತೀವಿ, ನಮ್ಮೂರಾಗ ನಮ್ಮದು ಬಸವನ ಜಾತ್ರೆ ಆಗಿರ್ತದೆ, ದೊಡ್ಡ ಜಾತ್ರೆ ಹೋಗ್ತೀರಿ, ಮತ್ತು ಬೇರೆ ಕಡೆಯಲ್ಲೇ ಹೋಗ್ತೀವಿ, ಅಲ್ಲಿ ಗದ್ದಲು ಇರ್ತೈತಿ, ಅಲ್ಲಿ ನಾವು ನಡೆಸ್ಕೊಳ್ಳೋದಿರ್ತದೆ, ತಾಟ್ ತೊಗೊಂಡು ನೀಡ್ಸ್ಕೊಂಡು ಎಲ್ಲರೂ ಹೋಗಿ ಕುಂತು ಉಣ್ಬೇಕು. ಆಗಲ್ಲಪ್ಪ, ಅವತ್ತಿಗೆ ಜಾತ್ರೆ ದಿವಸ ಗದ್ದೆ ಇರ್ತೈತಿ, ನಿಂತ್ಕೊಂಡು ಒಂಥರ ಉಣ್ರಿ. ಮನ್ಯಾಗರ ಕುಂತ್ಕೊಂಡು ಉಣ್ಬೇಕಲ್ರಿ, ಕೆಳಗರ ಕುಂತ್ಕೊಂಡು ಉಣ್ಬೇಕು, ಮ್ಯಾಗರ ಕುಂತ್ಕೊಂಡು ಉಣ್ಬೇಕು. ಒಟ್ಟು ಹಾಸಿಗೆ ಬಿಟ್ಟು ಉಣ್ಬೇಕು. ಹಾಸಿಗೆ ಮೇಲೆ ಕುಂತು ಉಣ್ಬಾರ್ದು. ಏನೋ ಒಂದು ಸ್ವಲ್ಪ ಚಹಾ ಕುಡಿದ್ರಿ, ಒಂದಷ್ಟು ಏನೋ ಯಾವಾಗ ಅನಿವಾರ್ಯ ಎಸ್, ಆದರೆ ಪ್ರತಿನಿತ್ಯ ಅದನ್ನು ಮಾಡಬಾರ್ದು. ಅಂಥ ಪ್ರಸಾದ ಶ್ರೇಷ್ಠವಾದಂಥ ಪ್ರಸಾದ ಅದು. ಅದಕ್ಕಾಗಿ ಮಿತ ಭೋಜನ, ಮಿತ ವಾಕು, ಮಿತ ನಿದ್ರೆ ಮಾಡಿರಣ್ಣ, ಯೋಗ ಸಿದ್ಧಿ ಬೇಕಿಪ್ಪಡೆ, ಆತ್ಮ ಆಹಾರವನ್ನು ಸೇವಿಸಿರಣ್ಣ, ಇಂದ್ರಿಯ ವಿಹಾರವನ್ನು ಮಾಡಿರಣ್ಣ. ಒಬ್ಬರು ಶರಣರಂತಾರೆ, ಆತ್ಮದ ಆಹಾರವನ್ನು ಸೇವನೆ ಮಾಡಿರಿ. ಎಷ್ಟು ವರ್ಷ ಉಪವಾಸ ಇದ್ಲು ಮಾಣಿಕ್ಯಮ್ಮ ಎಷ್ಟು ವರ್ಷ ಉಪವಾಸ ಇದ್ಲು? ಆ ತಾಯಿಗೆ ಏನಂತಾರೆ, ಆತ್ಮವೇ ಆಹಾರವಾಗಿತ್ತು. ಲೌಕಿಕರು ನೀವೇ ಶ್ರೇಷ್ಠ ತಿಳಿತಿಲ್ಲ. ಇಂದ್ರಿಯ ವಿಹಾರ ಐತಿ ಇರಲಿ, ಅದೆಲ್ಲ ಆದಮೇಲೆ ಯೋಗ ಸಾಧನೆಯನ್ನು ಮಾಡಬೇಕು ಅಂತಾರೆ ಶಾಂತ. ಅಂಥ ಯೋಗ ಸಾಧನೆಯನ್ನು ಮಾಡಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ತಾಟಿನಲ್ಲಿ ಏನು ನೀಡಿಸ್ಕೊತೀವಿ ಯಾವುದೇ ಕಾರಣಕ್ಕೂ ಯಾವುದನ್ನು ಬಿಡಬಾರದು. ತಟ್ಟೆ ಒಳಗೆ ಏನನ್ನು ಬಿಡಬಾರ್ದು. 3 ಇಂಚಿನ ಬಳ್ಳ ಅಷ್ಟು ನಾಲಿಗೆ ಐತಿ, 6 ಫೀಟ್ ಶರೀರವನ್ನು ಹಾಳು ಮಾಡ್ತೈತೆ ಅಂತ ಹೇಳಿದ್ನ. ನಾಲಿಗೆ ರುಚಿಯಿಂದ, ವಿಷಾದಿಗಳ ರುಚಿಯಿಂದ, ಷಡೋರ್ಮಿಗಳ ರುಚಿಯಿಂದ ಬೆನ್ನು ಹತ್ತಿದೆ ಅಂದ್ರೆ ಬದುಕು ಭಾಳ ಅತಂತ್ರವಾದಂಥ ಸ್ಥಿತಿ ತಲುಪುತ್ತೆ. ಬೇಸನ್ ಉಂಡೆ ಮಾಡಿಟ್ಟಿನಿ, ರವೆ ಉಂಡೆ ಮಾಡಿಟ್ಟಿನಿ, ಪಂಚಮಿ ಬಂದತಿ, ಶೇಂಗಾ ಉಂಡೆ ಮಾಡಿಟ್ಟಿನಿ, ತಿನ್ಬೇಕಂತ ಅನ್ಸಾಕತ್ತೈತಿ, ಮಕ್ಕೊಂಡೀನಿ. ರಾತ್ರಿನೂ ಉಂಡೆ ಬಡ್ಬಡ್ತೀವಿ ಅಂದ್ರೆ ನಾಲಿಗೆ ರುಚಿ ಅಲ್ಲದ ಮತ್ತೇನು? ತಿನ್ನಕ್ಕೇನು ಬೇಡ ಅಂದ್ರೆ ಅವಾಗ ಮಾಡಿಕೊಳ್ಳಿ ತಿಂದ್ಬಿಡ್ಬೇಕು. ಒಂದು 4 ಉಂಡೆ ಯಾರು ಬೇಡ ಅಂದ್ರೆ ತುಪ್ಪ ಹಾಕ್ಕೊಂಡೇನ, ಚೆಂದ ಕಲಿಸ್ಕೊಂಡೇನ, ಶೇಂಗಾ ಹೋಳಿಗೆನೋ ಎಳ್ಳಿನ ಹೋಳಿಗೆ ತಿಂದ್ಬಿಟ್ರೆ ಮುದ ಹೋಗ್ತಲ್ಲ. ಅದನ್ನು ನೆನಪಿಟ್ಕೊಂಡು ಮಕ್ಕೊಂತಂದ್ರೆ ಯಾರು? ಅದಕ್ಕೆ ರಸಾದಿಗಳಂತಾರೆ, ವಿಷಯಾದಿಗಳಂತಾರೆ, ಷಡೂರ್ಮಿಗಳಂತಾರೆ. ಇಲ್ಕಲದ ಚಿತ್ತರಿಗೆ ಚಿಜ್ಯೋತಿ ಆಗಿರುವಂಥ ವಿಜಯ ಮಹಾನ್ ತಪ್ಪುಗಳು ಸರಿ ಸುಮಾರು 12 ವರ್ಷ ಒಂದೇ ತುತ್ತು ಅವರೇ ಎಲ್ಲ ದವಸ ಧಾನ್ಯ ಹಾಕಿ ಅವರೇ ಕುದಿಸೋದು, ಆ ತಾಟಿನೊಳಗೆ ಅವರೇ ನೀಡ್ಕೊಳ್ಳೋದು. ಅದನ್ನೇ ಬಸವ. ಅದಕ್ಕೆ ಹೆಸರು ಬಸವ ಪಾಕ. ಇವಾಗೆಲ್ಲ ಬಂದಾವ ಮಿಲ್ಟ ಏನಂತಾರಕ್ಕ, ಮಿಲೆಟ್ ಏನೋ ಅಂತಾರೆ, ಹಾಂ ಏನೋ ಅಂತಾರೆ. ಎಲ್ಲ ದವಸ ಧಾನ್ಯಗಳನ್ನ ಹಾಕಿ ರುಬ್ಬಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಚಂದಾಗ ಅರ್ಧ ಡಬ್ಬಿ ಇರ್ತೈತೆ, ಪೂರಾ ಡಬ್ಬಿ ಇರಲ್ಲ, ಅದು ಅರ್ಧ ಡಬ್ಬಿ ಇರ್ತೈತಿ ಅಂತ ತಂದು ಕೊಡ್ತಾರೆ. ಅದನ್ನು ನಿಮ್ಮ ಹುಡುಗರಿಗೆ ತಿನ್ನಿಸ್ರಿ, ನೀವು ತಿನ್ನಿರಿ, ಭಾಳ ಚೆನ್ನಾಗಿರ್ತೈತಿ. ಸೋಯಾಬೀನು, ಹುಲ್ಲಿನೋ, ಉದ್ದು, ಮೆಂತ್ಯನೋ ಎಲ್ಲ ಕಲಿಸಿ ಮಿಕ್ಸಿ ಮಾಡಿರ್ತಾರೆ ಅವರು ಅಂತ ತಿನ್ಕೊಂತ ಕುಂದ್ರದು. ಆದರೆ ಚಿಜ್ಯೋತಿಯಾಗಿರುವಂಥ ಇಳಕಲದ ಮಹಾನ್ ತಪ್ಪುಗಳು 19ನೇ ಶತಮಾನದಲ್ಲಿ ಅವರೇ ಸ್ವತಃ ಎಲ್ಲ ದವಸ ಧಾನ್ಯ ಹಾಕಿ ಅವರೇ ಕುದಿಸ್ಕೊಳ್ಳೋದು, ಅವರೇ ಕುದಿಸ್ಕೊಂಡು ತಟ್ಟೆ ಒಳಗೆ ಹಾಕ್ಕೊಂಡು ಒಂದೇ ತುತ್ತು 12 ವರ್ಷ
ಎಲ್ಲ ರೀತಿ ಸಂಪತ್ತಿತ್ತು. ಆತ ಕರೆದಿದ್ದು ಬೇಕಾದ ಬರ್ತಿತ್ತು. ಒಂದೇ ಒಂದು ತುತ್ತು. ಅಲ್ಲಿ ಇಲ್ಕಲ್ ಬಾಜು ಒಂದು ರಾಮಗಡ್ಡಿ ಅಂತ ಊರೈತಿ. ಅಂದರೆ ಸ್ವಲ್ಪ ಮುಂದಕ್ಕೆ ಹೋದಂದ್ರೆ ಬಳ್ಳಾರಿ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ ಅವೆಲ್ಲ ಬರ್ತಾವೆ. ರಾಮಗಡ್ಡಿ ಮಠಕ್ಕೆ ಇಬ್ಬರು ಸ್ವಾಮಿಗಳು ಬಿಟ್ಟಿರ್ತಾರೆ, ಇಬ್ಬರು ಮರಿಗಳು ಕಲಿಯುವಂತಾರೆ, ಅಲ್ಲೇ ಇಟ್ಟಿರ್ತಾರೆ. ಅಲ್ಲಿ ಯಾರು ಮಠಕ್ಕೆ ಸ್ವಾಮಿಗಳು ಇರಲ್ಲ. ಇಬ್ಬರು ಕಲೀರಪ್ಪ, ಯಾರು ಯೋಗ್ಯ ಅಂತ ಅಂತಾರೆ ಅವ್ರಿಗೆ ಮಾಡ್ತೀವಿ ಮಠಕ್ಕೆ. ಇಬ್ಬರು ಮಾತು ಇಲ್ಲೇ ಇರಬೇಕು, ಕಂತಿ ಭಿಕ್ಷೆ ಮಾಡಬೇಕು, ಉಣ್ಬೇಕು, ಬಂದು ಭಕ್ತರಿಗೆ ಉಣಿಸ್ಬೇಕಂತಂದು ಏನು ಮಾಡ್ತಾರೆ, ಇಲ್ಕಲ್ಲದ ಮಹಾನ್ ತಪಸ್ವಿಗಳು ಮಧ್ವೀರಶೈವ ಶಿವಯೋಗ ಮಂದಿರವನ್ನು ಎಲ್ಲಿ ಸ್ಥಾಪನಾ ಮಾಡಬೇಕಂತಂದು ಹಾನಗಲ್ಲಜ್ಜರು ಬಂದು ಇಲ್ಕಲ್ಲದ ಮಹಾನ್ ತಪ್ಪುಗಳಿಗೆ ಕೇಳ್ತಾರೆ. ಯಾಕಂದ್ರೆ ಅಷ್ಟು ಅಘೋರವಾದಂಥ ತಪಸ್ಸನ್ನು ಮಾಡಿದಂಥವ್ರು. ಅಂಥ ಮಹಾನ್ ತಪ್ಪುಗಳು ಏನು ಮಾಡ್ತಾರೆ, ರಾಮಗಡ್ಡಿ ಮಠದಲ್ಲಿ ಇಬ್ಬರನ್ನ ಶಿಷ್ಯರನ್ನು ಬಿಟ್ಟಿರ್ತಾರೆ ಅಭ್ಯಾಸ ಮಾಡೋಕ್ಕೆ. ಅಲ್ಲಿ ಊರನ್ನಾರ ಪ್ರೀತಿ ಗಳಿಸ್ಕೋರಿ, ಕೆಲಸ ಮಾಡಿರಿ, ದಾಸೋಹ ಮಾಡಿರಿ, ಹೊಲ ದುಡ್ರಿ, ಯಾರು ಭಕ್ತರು ಕರೀತಾರೆ ಅವ್ರ ಮನೆಗೆ ಹೋರಿ, ಎಲ್ಲ ಹೇಳ್ತಾರೆ. ಧರ್ಮ ಜಾಗೃತಿಯನ್ನು ಮಾಡಿ ಒಂದಿನ ನಿರ್ಣಯ ಆಗುತ್ತೆ. ಏನಂತ, ಇಲ್ಲ ಮಠಕ್ಕೆ ಸ್ವಾಮಿಗಳು ಮಾಡಬೇಕು, ನೀವು ಬರ್ರಿ. ಆಯ್ತಪ್ಪ ಬರ್ತೀನಿ. ಒಂದು 5-6 ವರ್ಷ ಆದಮೇಲೆ ಹೋಗ್ತಾರೆ ಮಹಾಂತಜ್ಜರು. ಹೋಗಿ ಅವ್ರನ್ನ ನೋಡಿ, ಯಾರು ಮಾಡಂತ್ರಿ? ಇಲ್ರಿ ಇತ್ಗ ಮಾಡ್ರಿ, ಭಾಳ ನಮ್ಗೆ ಒಳ್ಳೆಯ ಮನುಷ್ಯನ, ಎಲ್ಲ ಭಾಳ ಆಚಾರ ವಿಚಾರವಂತಾನ, ಒಳ್ಳೆಯ ಸದ್ಗುಣವಂತಾನ, ಇತ್ಗ ಮಾಡ್ರಿ. ಆಯ್ತು ಎಲ್ಲ ತಯಾರಿ ನಡೀತೈತೆ. ಅವಾಗೆಲ್ಲ ಭಾಳ ಹಿಂಗೆಲ್ಲ ಗೋಜಿದ್ದಿಲ್ಲ, ಮಂದಿ ಬರಬೇಕು ಹಂಗೆ ಹಿಂಗಂತ ಏನು ಹಾಕಿದ್ದಿಲ್ಲ. ಸುಮ್ಮನೆ ಸಂಕ್ಷಿಪ್ತವಾಗಿ ಅನುಗ್ರಹ ದೀಕ್ಷೆ ಇರ್ತೈತಿ. ಎಲ್ಲ ನಿರ್ಣಯ ಆಗುತ್ತೆ. ಒಂದು 15 ದಿನ ಬಿಟ್ಟು ಮಾಡೋದಂತ ಆಗುತ್ತೆ. ಆಯಿತು, ಅಜ್ಜಾರ ಅಲ್ಲೇ ಉಳಿತಾರೆ ಇಲ್ಕಲ್ ಮಹಾಂತಪ್ಪ. ಅವಾಗ ಇನ್ನೊಬ್ಬ ಶಿಷ್ಯ ಇರ್ತಾನಲ್ಲ, ಇಬ್ಬರು ಇರ್ತಾರೆ. ಒಬ್ಬನಿಗೆ ಅಂತೂ ಮಠ ಅಂತೂ ಆಯ್ತು, ಇನ್ನೊಬ್ಬ ಏನು ಮಾಡೋಕು? ಒಂದು ದಿನ ಹೇಳ್ತಾನೆ, 2 ದಿನ ಹೇಳ್ತಾನೆ, ಅಪ್ಪರು ನನಗೂ ಮಾಡಿರಿ, ನನ್ನ ಜೊತೆಗೆ ಬಂದವನಿಗೆ ಅವನಿಗೆ ಮಾಡಾಕತ್ರಿ ಮಠಕ್ಕೆ, ನನಗೂ ಮಾಡಿರಿ, ಮಾಡೋಣಂತ ನೀ ಪಕ್ವ ನಿನಗೂ ಒಂದು ಮಠಕ್ಕೆ ಮಾಡ್ತೀನಿ. ಅನ್ನ ಕುದ್ದ ಮೇಲೆ ತಿಂತೀವಿ, ಹಸ್ಗಚ್ಚಿದ್ರೆ ತಿನ್ನಂಗಿಲ್ಲ. ಹಸ್ಗಚ್ಚಿದ್ರೆ ಯಾರು ತಿಂತೀರೇನು? ಇನ್ನು ನೀ ಪಕ್ವ ನಿನಗೂ ಮಠಕ್ಕೆ ಮಾಡ್ತೀನಿ. ಆಯ್ತು ರೀ. ಒಳಗೆ ವಿಷ ತುಂಬ್ಕೊತೈತಿ ಹೊಟ್ಟೆ ಒಳಗೆ. ಅವನಿಗೆ ಮತ್ಸರ ಭಾವ. ಅವನಿಗೆ ಏನಿರ್ತಾನೆ ಮಠಕ್ಕಾಗ ಅವನಿಗೆ ಆತನಿಗೆ ಅನುಗ್ರಹ ದೀಕ್ಷೆ ಎಲ್ಲ ನಡೆಸ್ತಾರೆ ಮಹಾಂತಪ್ಪಗಳು. ನಡೆಸಿ ಎಲ್ಲ ಆದಮೇಲೆ ಮುಗಿದು ಎಲ್ಲ ಅವತ್ತಿನ ದಿವಸ ಮರುದಿನ ಮುಂಜಾನೆ ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ಕೊತಾರೆ, ತಟ್ಟಿ ಇಟ್ಟಿರ್ತಾರೆ. ಆ ತಾಟಿನ ಒಳಗೆ ಪ್ರಸಾದವನ್ನು ನೀಡಬೇಕು. ಅವಾಗ ಒಂದೊತ್ತು ಉಣ್ಣೋದು ಮುಗಿದಿರ್ತೈತೆ. ಅಷ್ಟೇ 12 ವರ್ಷ ಆಗಿ ಹೋಗಿರ್ತೈತಿ. ತಾಟಿನೊಳಗೆ ಅವ ಬಂದು ಸಜ್ಜಕ ಇಡ್ತಾನೆ. ಸಜ್ಜಕ ಅದನ್ನು ನೋಡ್ತಾರೆ. ನೋಡಿ ಲಿಂಗ ಗಡಿ ಮಾಡ್ತಾರೆ. ಬಸವಣ್ಣ, ಬಸವೇಶ, ಮಾಂತಪ್ಪ, ಶಿವೋಗಿ ಎಂಥ ಪ್ರಸಾದ ಕರುಣಿಸಿದಪ್ಪ, ಎಂಥ ಪ್ರಸಾದವನ್ನು ಕರುಣಿಸಿರಿ. ಭಾಳ ಚೆನ್ನಾಗಿ ಮಾಡಿ ನೋಡಪ್ಪ ಪ್ರಸಾದ. ಉಂಡೇ ಇಲ್ಲ ಅವರು, ಬಾಯಾಗ ಹಾಕ್ಕೊಂಡಿಲ್ಲ. ಅದು ರುಚಿ ಹೆಂಗೈತೆ ಅಂತ ಗೊತ್ತೇ ಇಲ್ಲ. ಭಾಳ ಚೆನ್ನಾಗಿ ಮಾಡಿಯಪ್ಪ, ಚಲೋ ಆಗಲಿ, ಚಲೋ. ಆಯ್ತು ರೀ, ಉಣ್ರಿ, ಇಡೀನಲ್ಲ ಉಣ್ರಿ. ಅವ್ನ ತಲೆಯಾಗ ಏನು ತುಂಬೈತಿ? ವಿಷ ತುಂಬ್ಯದ. ಹೊಟ್ಟೆ ಒಳಗೆ ಮತ್ಸರ ತುಂಬ್ಯದ. ನನಗೆ ಬಿಟ್ಟು ಅವನಿಗೆ ಮಾಡಿದ್ರಲ್ಲ ಅಂತ ದ್ವೇಷ ತುಂಬ್ಯದ. ತಿಳಿತದೆ. ಅವರು ಆಯ್ತಪ್ಪ ಅಂತಂದು ತೊಗೊಂಡು ಪ್ರಸಾದ ಲಿಂಗಕ್ಕೆ ಅಡಿ ಮಾಡಿ ಉಣ್ಣಾಕೆ ಶುರು ಮಾಡಿದ್ರು. ಪ್ರಸಾದವನ್ನು ಉಣ್ಣಾಕೆ ಶುರು ಮಾಡ್ಯಾರ. ವಿಷ ಅಂತ ಗೊತ್ತೈತೆ ಅವರಿಗೆ. ಗೊತ್ತಿದ್ದೆ ಅಂದ್ರೆ ಭಾಳ ಚೆನ್ನಾಗಿ ಮಾಡಿಯಪ್ಪ, ಭಾಳ ಶ್ರೇಷ್ಠವಾದಂಥ ಪ್ರಸಾದ ಮಾಡಿ ಅಂತಂದಾರ. ಒಂದು ಕ್ಷಣನೂ ಒಂದು ಬಾಯಿ ತೆಪ್ಪಿನ ವಿಷಾನ ನೀಡೀನಿ ಅಂತ ಅಂದಿಲ್ಲ. ಒಂದು ಕ್ಷಣನೂ ಅಂದಿಲ್ಲ. ಊಟ ಮಾಡೋಕ್ಕೆ ಶುರು ಮಾಡಿದೆ, ಪ್ರಸಾದ ಮಾಡೋಕ್ಕೆ ಶುರು ಮಾಡಿದೆ. ಪ್ರಸಾದ ಮುಗೀತು, ತಾಟು ತೊಳೆದು ಬಿಟ್ಟು ತಾಟಿನೊಳಗೆ ಕೈ ತೊಗೊತ. ನಮ್ಮಲ್ಲಿ ಒಂದಿಷ್ಟು ಸಂಪ್ರದಾಯದಲ್ಲಿ ತಾಟಿನೊಳಗೆ ಕೈ ತೊಗೊಳಂಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ತೊಗೊತಾರೆ. ತೊಳ್ಕೊಂಡು ಬಿಟ್ಟು ಆ ನೀರನ್ನು ಸೇವನೆ ಮಾಡ್ತಾರೆ. ಎಲ್ಲ ಸೇವನೆ ಮಾಡ್ತಾರೆ. ಅವ ನೋಡ್ತಾನೆ, ಎದುರಿಗೆ ನಿಂತಿರ್ತಾನೆ. ಏನಪ್ಪ ಮುತ್ತೆ ಒಂದು ಸ್ವಲ್ಪ ಅಳಗಡವಲ್ಲ, ಏನಾಗೋಲ್ಲ, ಕಾರ್ಕೊಳ್ಳೋವಲ್ಲ, ರಕ್ತ ಬರೋವಲ್ಲ ಐತಿ, ಏನು ಬರೋಲ್ಲಾಗೈತಿ. ಒಂದು ತೆಂಬಿಗೆ ವಿಷ ಕಳಿಸೀನಿ ಸಜ್ಜಕದಾಗ. ಅವಾಗೆಲ್ಲ ಗಿಡಗಳಿರ್ತಿದ್ವು, ವಿಷದ ಗಿಡಗಳು. ಈಗೂ ಅವ ಒಂದಿಷ್ಟು ಗಿಡ ತಿನ್ನಂಗಿಲ್ಲ, ಒಂದಿಷ್ಟು ಗಿಡ ತಿಂತಾರೆ.
ಇಂಥ ವಿಷದ ಗಿಡವನ್ನು ತಂದು ಅರ್ದು ಬಿಟ್ಟು ಸಜ್ಜಕದಾಗ ಕಲಿಸ್ಕೊಟ್ಟಿನಿ, ತಿಂದು ಹಂಗೆ ಕುಂತಾನಲ್ಲ ಮುತ್ಯ. ಹೊರವಕ್ಕನ ಒಳಗೆ ಬಂದು ನೋಡ್ತಾನೆ, ಮಕ್ಕೊಂಡು ನಾನು ಸತ್ತನು, ಬಂದು ನಾನು ಸತ್. ಯೋಗ ಸಾಧಕರು, ಶಿವಯೋಗದ ಸಾಧಕರು, ಪ್ರತಿ ತುತ್ತಿನಲ್ಲಿ ಪ್ರತಿ ಅಗಳದಲ್ಲಿ ಶಿವನನ್ನು ಕಂಡವರು ಶಿವಯೋಗಿಗಳು. ಎಲ್ಲ ಆದಮೇಲೆ ಹೊರಗೆ ಬಂದು ಕುಂತ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಪ್ಪ, ನಂದು ಅಘೋರವಾದಂಥ ತಪ್ಪಾಗೈತಿ, ಭಾಳ ದೊಡ್ಡ ತಪ್ಪಾಗೈತಿ. ಏನು ಮಾಡಿಯಪ್ಪ? ಯಾವ ಭಕ್ತರಿಗೆ ಅನ್ನಂಗಿಲ್ಲ, ಅವು ವಿಷ ಕೊಟ್ಟ ನಮಗೆ. ಯಾಕೆ ಹೇಳಿಬಿಟ್ರೆ ಸಾಕು, ಹೊಡೆದು ಕೊಂದಾಬಿಡ್ತಾರೆ. ಇಂಥ ದೊಡ್ಡ ತಪಸ್ಸುಗಳು ಇಂಥದ್ದು ಮಾಡ್ತೀನಿ ಏನಂತ. ಇಲ್ಲೋ ನೀನು ಹೊಟ್ಟೆಗಿತ್ತು, ಹೊರಗೆ ಬಂದೈತಿ, ಯಾಕೆ ವಿಚಾರ ಮಾಡ್ತಿದ್ದೆ? ಈಗ ನೀನು ಹೊಟ್ಟಿನ ಖಾಲಿ ಆಯಿತು, ನೀನು ತಲೆನ ಖಾಲಿ ಆಯ್ತು, ಸುಮ್ಮನೆ ಬಿಡು ಅಂತ. ಇಲ್ರಿ ಅಪ್ಪ, ತಪ್ಪು ಮಾಡೀನಿ. ಮಂದಿ ಎಲ್ಲ ಅಂತಾರೆ, ಯಾಕೇನಂತ, ಹೇಳಕತ್ತಿ ಯಾಕು? ಇಲ್ಲ ಅಪ್ಪವ್ರು ನನಗೆ ಮಠಕ್ಕೆ ಮಾಡಿಲ್ಲ ಅಂತಂದು ತಲೆಯಾಗ ಭಾಳ ಇತ್ತು, ಅದಕ್ಕೆ ಇವತ್ತು ವಿಷ ಹಾಕಿ ಉಣ್ಸೀನಿ. ಆದರೆ ಅಜ್ಜರಿಗೆ ಏನೂ ಆಗಿಲ್ಲ. ಏನಾಕತ್ತು ಅಂತ ನೋಡಿದೆ, ಒಂದು ತಾಸು 2 ತಾಸು ಏನೂ ಆಗಿಲ್ಲ. ಅದ್ರ ಸಂಬಂಧ ತಪ್ಪಾಗೈತೆ ಅಂತ ಬೇಡ್ಕೋಕತ್ತೀನಿ. ಅಂದ ಕೂಡ ಮಾನ್ ತಪ್ಪು ಅಂದ್ರಂತ, ನೀನು ಹೊಟ್ಟೆ ವಿಷಯ ಇತ್ತು, ತಲೆ ಒಳಗೆ ವಿಷಯ ಇತ್ತಲ್ಲ, ಅದು ಪೂರ ಸ್ವಚ್ಛ ಆಯ್ತು. ಈಗ ಅದೆಲ್ಲ ಹೋಗ್ಬಿಟ್ಟೈತಿ, ಶಿವನಿ ಪಾದಕ್ಕೆ ಸೇರಿಬಿಟ್ಟೈತಿ. ಶಿವ ವಿಷಯ ಕೊಡೋದು ಬದುಕ್ಯಾನ, ನಾವು ಕೂಡ ಬದುಕೀವಿ, ಅವ್ನು ನೆನೆ ಬದುಕೀವಿ. ಯಾಕೆ ಚಿಂತೆ ಮಾಡ್ತಾಯಿದ್ದೀನಿ? ಅದು ಆದಮೇಲೆ 20 ವರ್ಷ ಬದುಕಿದ್ರು. 20 ವರ್ಷ ಯಾವ ಡಾಕ್ಟ್ರಿಗೆ ತೋರಿಸಲಿಲ್ಲ, ಯಾರಿಗೆ ತೋರಿಸಲಿಲ್ಲ, ಏನೂ ತೋರಿಸಲಿಲ್ಲ. ಇದಕ್ಕೆ ಯೋಗ ಸಾಧನ ಅಂತ. ಮನ್ಯಾಗ ಸಂಜೆ ಮುಂದೆ ಚಂದ ಅಡುಗೆ ಮಾಡ್ಕೊಂಡು ಕಾಯ್ಕೊಂತ ಕುಂತಿರ್ತಾರೆ. ಸೀದಾ ಜಲ್ದಿ ಬಂದು ಮುಖ ಮಾರ್ಜನೆ ಮಾಡಿ ಊಟಕ್ಕೆ ಹಚ್ಚಂತಂದು ಕುಂತ್ಕೊಂಡು ಪ್ರಸಾದ ಮಾಡೋರು ಎಲ್ಲ ಹಿರಿಯರೆಲ್ಲ ಚಲೋ ಅದ್ರಿ ಬಿಡ್ರಿ. ನೀವು ಒಂದು ತುಸು ಮಂದಿಯಾರ ಸಂಜೆಗೆ ಬೇರೆ ಇರ್ತಾರೆ, ಮುಂಜಾನೆ ಬೇರೆ ಇರ್ತಾರೆ. ಮುಂದೆ ಅವ್ರನ್ನ ತೂಕ ಮಾಡೋಕ್ಕೊಂದು ತುಲಾಭಾರ ಮಾಡಿದ್ವಿ ಅಂದ್ರೆ ಅವ್ರು ಏನು ತೊಗೊತಾರಲ್ಲ ಅದನ್ನ ಒಂದು ಕಡೆ ಇಟ್ಟರೆ, ಒಂದೇ ಬಟ್ಲಿ ಒಂದೇ ಇಟ್ರು ಅಂದ್ರೆ ಅದು ತೂಕ ಹೆಚ್ಚಾಗುತ್ತೆ, ಇವ್ರು ತೂಕ ಕಮ್ಮಿ ಆಗ್ತಾವೆ. ಯಾರು ರೀ ಇವತ್ತು ನಾಳೆ ಬರ್ತಾರಲ್ಲ, ನೆಂಟಸ್ತಾನ ಕೇಳಕ್ಕೆ ಬಂದಿರ್ತಾರೆ ನಮ್ಮಲ್ಲಿ. ನೋಡ್ರಿ ಅಪ್ಪರ ಕನ್ಯೆ ನೋಡ್ರಿ, ಕುಡಿತಾನ ಅಂತ ಕೇಳಂಗಿಲ್ಲ, ಚಟ ಐತಂತ ನೀವು ಕೇಳಂಗಿಲ್ಲ. ಅವ್ನು ಬಿಡ್ತಾನೆ, ಅವ ಹಳ್ಳಿಯಾಗಿರಬಾರ್ದು, ಅವ್ರ ಮನೆ ಒಕ್ಕಲ್ತಾನೆ, ಇವನು ಹೇಳ್ತಾರೆ. ಎಲ್ಲ ಆಸ್ತಿ ಇದ್ರು ವಿಪರೀತ ಕುಡಿತಿದ್ದ ಏನು ಮಾಡೋಕೆ? ಕುಡಿಲಾರ್ದಂಗೆ ಕೊಡಿಸ್ರಿ, ಕುಡಿಲಾರ್ದ ಮನಿತನ ನೋಡ್ರಿ, ಜಗಳಂಟಿರಬಾರ್ದು, ಗುಟ್ಕಾ ತಿನ್ನಬಾರ್ದು ಇಂಥ ಕೇಳ್ತಂತೆ. ಇವ್ ಬೆಳೆದು ಕೇಳಿಬಿಟ್ರೆ ಸಿಟ್ಯಾಗ ಮನೆ ಇರಬೇಕು, ಮನ್ಯಾಗ ಒಕ್ಕಲ್ತನ ಇರಬಾರ್ದು, ಆಕಳ ಕುರಿ ಎಮ್ಮೆ ಏನೂ ಇರಬಾರ್ದು. ಏನು ಪದ್ಧತಿ ಬಂತು? ಹಿಂದೆ ಸಂಸ್ಕಾರವನ್ನು ನೋಡಿ ಹೆಣ್ಣು ತೊಗೊತಿದ್ರು, ಹೆಣ್ಣು ಕೊಡ್ತಿದ್ರು. ಈಗ ಏನಾಗೈತೆ ಹೇಳ? ಜೀವನ ಎಲ್ಲಿ ಬಂದಿರ್ತೈತಿ? ಅದಕ್ಕಾಗಿ ಪ್ರಸಾದವನ್ನು ಸ್ವೀಕಾರ ಮಾಡುವತ್ತಿಗೆ ಏನು ವಿಜಯಮಾಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ರಲ್ಲ, ಅವ್ರ ಮನಸ್ಸಿನೊಳಗೆ ಅನ್ಕೊಂಡ್ರಂತ. ಆತ ತಿಳಿಲಾರ್ದೋ ನೀಡ್ಯಾನ, ಶಿವನೇ ಪರಮಾತ್ಮ ಮಹಾಂತಜ್ಜ, ಮೂಲ ಮಹಾಂತಜ್ಜ, ನೀನೇಪ್ಪ ಕರುಣಿಸು ನನಗೆ. ನನ್ನ ಕೈಯಾಗಿ ಬೆಳೆದಾನ, ನನ್ನ ಕೈಯಾಗಿ ದೊಡ್ಡವನಾಗ್ಯಾನ, ನನಗೂ ತಪ್ಪಾಗಿ ಬರ್ತೈತಿ, ಅವನಿಗೂ ತಪ್ಪಾಗುತ್ತೆ. ನಿಮ್ಮ ಕೈಯಾಗ ಕಲ್ತವನೇ ನಿಮ್ಗೆ ವಿಷ ಕೊಟ್ಟಂತ ಆಗುತ್ತೆ. ಅದಕ್ಕೆ ಆತ ಏನೇ ನೀಡ್ಯಾನ ಅನ್ನೋದು ಪ್ರಸಾದ ಐತಪ್ಪ, ಅದು ಪ್ರಸಾದ ಸ್ವೀಕಾರ ಮಾಡ್ತೀನಿ ಅಂತ ಸ್ವೀಕಾರ ಮಾಡಿದ್ರಂತ. ಉಪ್ಪು ಕಮ್ಮಿ ಆದ ತಡ್ಕೊಳಂಗಿಲ್ಲ, ಖಾರ ಹೆಚ್ಚಾರ ತಡ್ಕೊಳಂಗಿಲ್ಲ. ಮನೆಯಾಗಿದ್ದವರೆಲ್ಲ ನಮ್ಮವ್ರು ಇರ್ತಾರೆ. ಹೇಗದ ಜೀವನ ಹೇಗದ? ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಶಿರಾಳಕೊಪ್ಪದಿಂದ ಒಂದು 25 ವರ್ಷ ಡ್ಯೂಟಿ ಮಾಡಿದಂಥ ಶಿಕ್ಷಕ ರಿಟೈರ್ಡ್ ಆದ ತಕ್ಷಣ ಅವ್ನು ಕರ್ಕೊಂಬಂದಿರ್ತಾರೆ. ಅವರು ಮಂದಿರದಾಗ ತಿಳಿತಾರೆ, ಅವರು ಕಲ್ಸಕ್ಕೆ ಬರ್ತಾರೆ. ಮಂದಿರದಲ್ಲಿರುವಂಥ ಸ್ವಾಮಿಗಳಿಗೆ ಅಭ್ಯಾಸ ಮಾಡ್ಸೋದಕ್ಕೆ ಬರ್ತಾರೆ. ಭಾಳ ಶಿಷ್ಟಿನ ಮನುಷ್ಯ ಇರ್ತಾನೆ, ಚನ್ನಮಲ್ಲಪ್ಪ ಶೆಟ್ಟರು ಅಂತ, ಶಿರಾಳಕೊಪ್ಪ ಅವರು. ದೊಡ್ಡ ಇತಿಹಾಸ ಐತೆ ಅದು. ಹೆಂಗೆ ಪಗು ಹಳಕಟ್ಟೆಯವ್ರ ಇತಿಹಾಸ ಐತಲ್ಲ ಹಂಗೈತಿ. ಅಂಥ ಚನ್ನಮಲ್ಲಪ್ಪ ಶೆಟ್ಟರು ಬರ್ತಾರೆ. ಬಂದ ತಕ್ಷಣ 7 ಮಂದಿ ಸ್ವಾಮಿಗಳು ಇರ್ತಾರೆ, ಕಲಿಯೋರು, ಸಣ್ಣವರು. ಅವ್ರ ಕೈಲಿ ಎಲ್ಲ ಸೇವೆ ಮಾಡೋಕೆ ಇರ್ತಾರೆ. ಅವರು ನಿಮ್ಮ ಗುರುಗಳು ಎಲ್ಲ ಕಲಿಸ್ತಾರೆ. ಇಂಗ್ಲೀಷ್ ಕಲಿಸ್ತಾರೆ, ಸಂಸ್ಕೃತ ಕಲಿಸ್ತಾರೆ, ಹಿಂದಿ ಕಲಿಸ್ತಾರೆ. ಸರಿಯಾಗಿ ಅವ್ರಿಗೆ ಜೋಪಾನ ಮಾಡಬೇಕು. ಅವರು ಹೆಂಡ್ರು ಮಕ್ಕಳು ಎಲ್ಲರೂ ಬಿಟ್ಟು ಬಂದಾರ. ಅವೊಂದು ಮಾತಂತಾನೆ ಚನ್ನಮಲ್ಲಪ್ಪ ಶೆಟ್ಟರು, ನೋಡ್ರಿ, ಅನುಗ್ರಹ ಕೊಟ್ಟರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಅನುಗ್ರಹ ಅನ್ನೋದು ಶಬ್ದ ಭಾಳ ದೊಡ್ಡದು ತಿಳಿತಿಲ್ಲ.
ಅನುಗ್ರಹ ಅಂದ್ರೆ ದೀಕ್ಷಾ. ಹಾನಗಲ್ ಅಜ್ಜರು ಯಾರಿಗೆ ಕೊಟ್ಟಿರಲ್ಲ ಅವನಿಗೆ ಕೊಡ್ತಾರೆ. ಆಯ್ತಪ್ಪ ಮಂದಿರದಾಗ ಇರ್ತಿದ್ವಿ ಆಯ್ತು ಅಂತ ಕೊಡ್ತಾರೆ. ತೊಗೊಂಡು ಅಲ್ಲೇ ದಿನನಿತ್ಯ ಯೋಗ ಮಾಡ್ತಿರ್ತಾನೆ, ಅಲ್ಲೇ ಪಾಠ ಕಲಿಸ್ತಿರ್ತಾನೆ, ಎಲ್ಲ ಇರ್ತಾನೆ. ಒಂದಿನ ಗುಡಿಸಲಿರ್ತಾವೆ. ಆಗ ಈಗ ನಂಗೆ ಆರ್ ಸಿ ಸಿ ಮನೆ ಇರಲ್ಲ, ಏನು ದ್ಯಾವಿ ಮನೆ ಇರಲ್ಲ, ಗುಡಿಸಲಿರ್ತಾವೆ ಮಂದಿರದಾಗ, ಶಿವ ಮಂದಿರದಾಗ. ಅವ್ರು ಏನಂತಾರೆ ಹುಡುಗ ಅಲ್ಲಿ ನೋಡಿ ಮ್ಯಾಗ ಡಬ್ಬ್ಯಾಗ ಅದೇನೈತಲ್ಲ ಆ ಗಡಿಗೆ ಅಂಥದ್ದು ಏನೈತಲ್ಲ ಅದರೊಳಗೆ ಹಿಂಡಿ ಐತೆ ಕಾಣಿಸ್ತದೆ ಸ್ವಲ್ಪ ನೀಡ ಅಂತಾರೆ. ಭಾಳ ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ದೊಡ್ಡ ದೊಡ್ಡವ್ರು ಇರೋಂಗಿಲ್ಲ. ಪಟ್ನ ತಂದು ಅದನ್ನ ಹಿಂಗೆ ಬಗ್ಗಿಸಿ ಹಾಕಿಬಿಡ್ತಾರೆ. ಒಂದು ಚಮಚೆ ಅಟ್ಟಿ ಬೀಳ್ತೈತಿ. ಬಿದ್ದ ಮೇಲೆ ಚನ್ನಮಲ್ಲಪ್ಪ ಶೆಟ್ಟರು ನೋಡ್ತಾರೆ, ನೀಡಿದಂಥವ್ನು ನೋಡ್ತಾರೆ. ಅದು ಏನಿರ್ತೈತೆ ಅಂದ್ರೆ ಹಿಂಡಿ ಬದಲಿಗೆ ಲೋಬಾನ್ ಡಬ್ಬಿ ತಂದಿರ್ತಾವೆ. ಜಗಳಾಡಿ ಅನುಗ್ರಹ ತೊಗೊಂಡಿರ್ತಾರೆ. ಒಂದು ತುಸು ಮಂದಿ ಇದ್ರು ಈ ಊರಾಗ ಪಾರಮ್ಮ ಅಂತಿದ್ಲು, ಸಿದ್ದರಾಮವ್ವ ಅಂತಿದ್ಲು. ಅವ್ರು ಎಲ್ಲಿ ಹೋದ್ರೂ ಅವ್ರದ್ದೇ ತಾಟ್ ತೊಗೊಂಡ್ಬರ್ತಿದ್ರು. ತಾಟು ಒಂದು ಗ್ಲಾಸ್ ಕಂಪಲ್ಸರಿ. ನಮ್ಮ ಗುರುಗಳಿಗೆ ಕೊಟ್ಟರೆ ಗುರುದೀಕ್ಷೆ ತೊಗೊಂಡು ಬೋಧ ತೊಗೊಂಡಿವಿ. ಅದೇ ತಾಟ್ನಾಗ ಉಣ್ಣಾರ ಅದೇ ಗ್ಲಾಸ್ನಾಗ ನೀರು ಕುಡಿಯೋರು. ಬೇರೆ ಗ್ಲಾಸ್ನಾಗ ಕುಡಿಯೋಂಗಿಲ್ಲ, ಬೇರೆ ತಾಟ್ನಾಗ ಉಣ್ಣಂಗಿಲ್ಲ. ಅಕಸ್ಮಾತ್ ಉಣ್ಣೋದಿತ್ತಂದ್ರೆ ಪತ್ರೋಳಿ ಎಲೆ ಬಾಳೆ ಎಲೆ ಉಣ್ತಿದ್ರು. ನಾಳೆ ಹತ್ರ ಹಿಂಗೆ ಕೈ ಒಡ್ಡಿ ನೀರು ಕುಡಿದು ಇಂಥ ಪರಿಸ್ಥಿತಿ ಇತ್ತು. ಗುರುಬೋಧ ತೊಗೊಂಡ್ರು, ಗುರುದೀಕ್ಷೆ ತೊಗೊಂಡ್ರು. ಭಾಳ ಕಟ್ಟುನಿಟ್ಟಾದಂಥ ಆಚಾರ ಮಾಡ್ತಾರೆ. ಹಂಗೆ ಚನ್ನಮಲ್ಲಪ್ಪ ಶೆಟ್ಟರು ಹಾನಗಲ್ ಅಜ್ಜರ ಬಲ್ಲಿ ದೀಕ್ಷಾ ತೊಗೊಂಡ ಮೇಲೆ ಊಟಕ್ಕೆ ಕುಂತಾರ, ಪ್ರಸಾದ ಕುಂತಾರ. ಹುಡುಗನಿಗೆ ಒಂದು ಸ್ವಲ್ಪ ಹಿಂಡಿ ಐತಿ ನೋಡಪ್ಪ ನೀಡು, ಚಟ್ನಿ ಪುಡಿ ಐತಿ ನೋಡು ನೀಡು, ಶೇಂಗಾ ಪುಡಿ ಐತಿ ನೋಡು ಅಂದಾಗ ಆ ಹುಡುಗ ಅವಸರದಾಗ ತಂದು ಅದು ಯಾವುದೈತಂತ ನೋಡ್ಲಾರ್ದನ ಪಟ್ಟಣ ಹಾಕಿಬಿಟ್ಟ. ಏನು ಮಾಡ್ಬೇಕೀಗ? ಎದುರಿಗೆ ನಾಲ್ಕೈದು ಹುಡುಗರು ನಿಂತಾರೆ, ಅವ್ರು ಸ್ವಾಮಿಗಳಾಗವರು. ನಡುಗುಟ್ಟೈತೆ ಅವ್ರಿಗೆ. ಮೊದಲಿಗೆ ಮಾಸ್ತರ, ಸಿಟ್ಟಿನ ಮಾಸ್ತರ. ಅಜ್ಜರಿಗೆ ಹೇಳಿದ್ರೆ ಅಜ್ಜರು ಬೈತಾರೆ, ಅಥವಾ ಅಕಸ್ಮಾತ್ ಅವನು ಹೊಡಿಬೋದು ಅಂಜಾಕತ್ತಾರ. ಒಬ್ಬ ಕೇಳಿದಂತ, ಒಬ್ಬ ವಿದ್ಯಾರ್ಥಿ ಕೇಳಿದಂತ, ಇಲ್ರಿ ಅದು ತೆಗೆದುಬಿಡೋನು ತಾಟ್ ಹೊಳ್ಳಿ ತೊಳ್ಕೊಂಬರ್ತೀನಿ ಮಾತು ಹೇಳ್ತೀನಿ. ಇಲ್ಲಪ್ಪ ಅಜ್ಜರು ಒಂದು ಮಾತು ಹೇಳ, ಈ ಗಂಗಾಳೊಳಗೆ ಈ ಪ್ರಸಾದ ಬಟ್ಟಲದೊಳಗೆ ಏನು ಇಡಿಸ್ಕೊಂತೀವಿ ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಹೇಳ. ಆತನ ಇಚ್ಛೆ ಇತ್ತು ಇನ್ನೊಂದು ದಿನ ನಿಮ್ಮ ಜೊತೆಗೆ ಇರ್ತೀನಿ. ಆತನ ಇಚ್ಛೆ ಇರಲಿಲ್ಲ ಅಂದ್ರೆ ಹೋಗಲ್ಲಕ್ಕ, ಯಾಕೆ ಚಿಂತೆ ಮಾಡ್ತೀರಿ? ತಾಸಿನ ಹೋಗ್ತೀನಿ, 2 ತಾಸಿನ ಒಟ್ಟು ಹೋಗ್ತೀನಿ, ಯಾಕೆ ವಿಚಾರ ಮಾಡ್ತೀರಿ? ದಿನ ಮುಂಜಾನೆ ಭಾಳ ಕಸರತ್ತಾದಂಥ ಯೋಗ ಮಾಡ್ತಿರ್ತಾನೆ, ನದಿ ಸ್ನಾನ ಮಾಡ್ತಿರ್ತಾನೆ, ಬೇವಿನ ಕಡ್ಡಿಯಿಂದ ಹಲ್ಲು ತಿಕ್ತಿರ್ತಾನೆ. ಭಾಳ ಶಿವ ಮಂದಿರ ಇವತ್ತೇ ದಟ್ಟವಾದಂಥ ಅರಣ್ಯ ಕಾಣ್ತೈತೆ. ಆಗಿನ ಕಾಲಕ್ಕೆ 19ನೇ ಶತಮಾನದ ಕಾಲಕ್ಕೆ ಅವಾಗ ಹೆಂಗಿರ್ಲಿಕ್ಕಿಲ್ಲ. ಅವಾಗ ದಟ್ಟವಾದಂಥ ಅರಣ್ಯ ಇರ್ತದೆ. ಅದರ ಮಧ್ಯದಲ್ಲಿ ವಾಸವಾಗಿರೋದಕ್ಕೆ, ಗಿಡಗಂಟಿಗಳ ಮಧ್ಯದಲ್ಲಿ ಇರೋದಕ್ಕೆ ಶುದ್ಧವಾದಂಥ ಗಾಳಿ ಕೊರತಿದ್ದಿಲ್ಲ, ಗಾಡಿ ಸಂಚಾರ ಇದ್ದಿದ್ದಿಲ್ಲ. ಬಂದರೆ ಯಾರು ಬಂದರೂ ಬಂಡಿ ತೊಗೊಂಡು ಬರಬೇಕು. ಏನಪ್ಪ ಕಾರ್ಬನ್ ಬರ್ತೈತೆ ಅನ್ನೋ ಅಂತ ಇದ್ದಿದ್ದಿಲ್ಲ. ಇನ್ನು ಅಂಗಳದಾಗ ಬಂದು ಬಿದ್ದೀನಿ, ನೀನು ಕರುಣೆ ಇದ್ರೆ ಕಾಯಿ, ಮರಣ ಇದ್ರೆ ಹೋಗೋಣ. ಸಾವು ಯಾರಿನ ಕೈ ಐತಿ? ಹುಟ್ಟಿವಿ, ತಂದೆ ತಾಯಿ ಜನ್ಮ ಕೊಟ್ಟರೆ ಬಂದೀವಿ. ಆಯ್ಕೆ ಆಗೋದು ಯಾರ ಕೈ ಐತದ? ಗುರುದೇವ ನಿನ್ನ ನಂಬಿ ಅನುಗ್ರಹ ಪಡೆದೀನಿ, ದೀಕ್ಷಾ ತೊಗೊಂಡಿನಿ, ತಾಟಿನೊಳಗೆ ಇರುವುದು ಲೋಭಾನ್ ಅಲ್ಲದು, ಅದು ಪ್ರಸಾದ ಅಂತ ತಿಳ್ಕೊಂಡು ನಾ ತೊಳಕ್ಕೆ ಶುರು ಮಾಡಿ ಅಂತ ತೊಗೊಂಡ್ಬಿಡ್ತಾರೆ. ಪ್ರಸಾದ ಎಲ್ಲ ಮುಗಿತೈತಿ, ತಾಟೆಲ್ಲ ತೊಳಿತಾರೆ. ಹಾನಗಲ್ ಅಜ್ಜರ್ಗೆ ಹೋಗಿ ಹೇಳ್ತಾರಂತ ಅವ್ರಿಗೆ ಅಂಜಿಕೆ ಇರ್ತೈತೆ ಹುಡುಗರಿಗೆ. ಒಟ್ಟ ಹೇಳಂಗಿಲ್ಲ. 2 ದಿನ ಮುಗಿತೈತಿ, ಒಟ್ಟ ಹೇಳಂಗಿಲ್ಲ. ಯಾವ ಹುಡುಗ ನೀಡಿರ್ತಾನಲ್ಲ ಅವ ಹೋಗಿ ಅಳ್ಕೊಂತ ಅಜ್ಜರ ಮುಂದೆ ನಿಂತು ಅಳ್ತಾನೆ. ಯಾಕೆ ಒಳಕತ್ತಿದ್ದಿ, ಏನಾಗೈತಿ, ಒಲೆನೇ ಇರೋಕೆ, ಉರಿಯೋಕೇನು, ಏನರ ಬೇಕನು ಅಂತ. ಇಲ್ಲಿ ಏನೂ ಬೇಕಾಗಿಲ್ಲ, ಊರಿಗಿನ ಹೋಗಂಗಿಲ್ಲ ರೀ, ಏನಿಲ್ಲ. ಮತ್ತು ಎದಕ್ಕೆ ಅಳಕತ್ತಿದ್ದಿ? ಇಲ್ಲ ಮೊನ್ನೆ ಸರ್ ಊಟಕ್ಕೆ ಕುಂತಿದ್ರು ಗುರುಗಳು, ಅದಕ್ಕೆ ಅಲ್ಲಿ ಹಿಂಡಿ ಐತಿ, ಚಟ್ನಿ ಐತಿ ನೀಡಂದ್ರು, ನೀಡಾಕತ್ತಿದ್ದೆ. ನೀಡಾಕಂತ ಹೋಗೋದ್ರಾಗನ ಭಾಳ ಅವಸರ ಮಾಡಿ ನೀಡೋದ್ರಾಗನ ಲೋಬಾನ್ ಡಬ್ಬಿತ್ತದು ತಂದು ನೀಡಿಬಿಟ್ಟಿನಿ, ಉಂಡಾರ. ಆದ್ರೆ ಸರ್ ಚೆನ್ನಾಗದ್ರ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನಿಮ್ಮ ಮುಂದೆ ಹೇಳ್ಬೇಕಂತ ಅನ್ಸೈತಿ, ಹೇಳಾಕತ್ತೀನಿ, ಏನರ ಶಿಕ್ಷೆ ಕೊಡ್ರಿ ಅಂತಂದು ಭಾಳ ಗಟ್ಟಿಯಾಗಿ ಪಾದ ಹಿಡ್ಕೊಂಡು ಆಳ್ತಾನೆ ಹುಡುಗ. ವಿಚಾರ ಮಾಡ್ಬಿಟ್ಟು ಹೇಳಿ ಹೇಳಿ ಎಬ್ಬಿಸ್ತಾರೆ. ಚೆನ್ನಾಗಿರು ಚಲೋ ಆಕಿ. ಅದನ್ನು ಅರ್ಗಿಸ್ಕೊಳ್ಳುವಂಥ ಶಕ್ತಿ ಆ ಪ್ರಸಾದದೊಳಗೈತಿ.
ಪ್ರಸಾದವನ್ನು ಮೊದಲಿಗೆ ಲಿಂಗ ನಿರೀಕ್ಷಣೆ ಮಾಡಿದಂಥ ಕಣ್ಣುಗಳಿರ್ತಾವಲ್ಲ ಇವು, ಈ ಕಣ್ಣುಗಳು, ಈ ಬೆರಳುಗಳಿರ್ತಾವಲ್ಲ ಇವು, ಜಪವನ್ನು ಮಾಡಿದಂಥ ಬೆರಳುಗಳು, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಅಂತ ಜಪ ಮಾಡಿರ್ತಲ್ಲ, ಹಸ್ತರೇಖಾ ಅಂತಂತ, ಹಸ್ತ ಜಪ ಅಂತಂತಾರೆ. 108 ಸಾವಿರ 1008 ಸಲ ಎಷ್ಟೋ ಸಲ ಮಾಡಿರ್ತೀವಲ್ಲ, ಇದೆಲ್ಲ ಪರಿಶುದ್ಧ ಆಗಿರ್ತೈತಿ. ಹಸ್ತ ಪರಿಶುದ್ಧ ಇರ್ತೈತಿ, ಕಣ್ಣು ನೇತ್ರ ಪರಿಶುದ್ಧ ಆಗಿರ್ತೈತಿ. ಆ ಕಣ್ಣಿನಿಂದ ಏಕಚಿತ್ತದಿಂದ ನೋಡಬೇಕು. ಕಲುಷಿತವಾದಂಥ ಏನಾದರೂ ಇತ್ತು ಅನ್ನೋದಾಗಂದ್ರೆ ಸ್ವಚ್ಛ ಆಗುತ್ತೆ. ಊಟದೊಳಗೆ ಏನಾದರೂ ಇತ್ತು ಅಂದ್ರೆ ಸ್ವಚ್ಛ ಆಗುತ್ತೆ. ಆ ಪ್ರಸಾದಕ್ಕೆ ವಿಭೂತಿ ಹಚ್ಕೊಂಡು ಏನು ಮಾಡ್ತಾರೆ ಸ್ವಾಮಿಗಳು? ಎಲ್ಲಕ್ಕೂ ಮುಡ್ತಾರೆ. ಹಿಂಗೆ ಅನ್ನಕ್ಕೆ, ಸಾರಿಗೆ, ಪಲ್ಯಕ್ಕೆ, ಚಟ್ನಿಗೆ, ಮೊಸರಿಗೆ ಏನು ನೀಡಿರ್ತೀರಿ ಅದಕ್ಕೆಲ್ಲ ಮುಡ್ತಾರೆ. ಮುಟ್ಟಿ ಹಿಂಗೆ ಲಿಂಗಕ್ಕೆ ಮುಟ್ಟಿಸ್ಕೊಂತಾರೆ ಮೊದಲಿಗೆ. ಆಮೇಲೆ ತೊಳಕ್ಕೆ ಶುರು ಮಾಡ್ತಾರೆ. ತೊಗೊಳ್ಳೇನ್ರಪ್ಪ ಮಾಡೋಣಂತೀರೇನ ಪ್ರಸಾದ ಅಂತ ಭಕ್ತರಿಗೆ ಕೇಳೇ ಮಾಡ್ತಾರೆ. ಏನು ರೀ ಅಪ್ಪರ ನಿಮ್ಮದೇ ಐತಿ ಪ್ರಸಾದ, ನೀವು ಮಾಡತ್ತೆ ನೀವು ಅಂತೀರಿ. ಹೌದನಲ್ಲ? ವಿಷಯ ಹೆಂಗಾಗುತ್ತೆ? ಆಗಲ್ಲ. ನಾವು ಪ್ರಸಾದ ಅಂತ ತಿಳ್ಕೊಬೇಕು, ನೀವು ಪ್ರಸಾದ ಅಂತ ತಿಳ್ಕೊಬೇಕು, ಅಂದ್ರೆ ಆಗುತ್ತೆ. ನಾನು ಒಬ್ಬ ಪ್ರಸಾದ ಅಂದೆ, ನೀವು ಐತಲ್ಲ ಏನು ಗಟ್ಟಿ ಬಂದಾನ ಸ್ವಾಮಿ ಉಣ್ಣಾಕ, ಉಂಡೋಗಲ್ಲ ಕೂಡ, ಇವನಿಗೂ ಖಾಲಿ ಇದ್ದವನು ಹಿಡ್ಕೊಂಬಂದಾನ ಅಂತ ಅಂದ್ರೆ ಗೌರವ ಇರ್ತದೆ. ಏನು ಭಕ್ತಿ ಬೇಕು, ನಿಶ್ಚಲವಾದಂಥ ಭಕ್ತಿ ಬೇಕು, ನಿಷ್ಕಾಮವಾದಂಥ ಭಕ್ತಿ ಬೇಕು. ಅದಕ್ಕಾಗಿ ಜೀವನದ ಒಳಗಡೆ ಯಾವತ್ತಿಗೂ ಕೂಡ ಪೂರ್ಣವಾದಂಥ ಅಷ್ಟಾವರಣಗಳು ಯಾವ ಶರೀರದಲ್ಲಿ, ಅದು ಯೋಗಿ ಶರೀರದಲ್ಲಿಯೋ, ತ್ಯಾಗಿ ಶರೀರದಲ್ಲಿಯೋ, ಭೋಗಿ ಶರೀರದಲ್ಲೂ ಇದ್ದು ಅಂದ್ರೆ ಭಾಳ ಉತ್ಕೃಷ್ಟವಾಗಿ ಅವ್ರ ಮನೆತನ ಬೆಳಿತೈತಿ, ಸಂಸ್ಕಾರ ಬೆಳಿತೈತಿ. ಅದು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಎಲ್ಲರೂ ಮಾಡ್ಬೋದು. ಭಾಳ ಕಂಜೆಸ್ಟೆಡ್ ಆಗ್ಲಿಕ್ಕೈತವಲ್ಲ ನಾವು, ಅದರಲ್ಲಿದ್ದ ಭಾಳ ಕಷ್ಟ ಐತಿ. ಲಗ್ನ ಐತಂತ ತಿಕ್ಕೋರಿ, ಅಥವಾ ಮನೆ ಶಾಂತಿ ಐತಂತ ತಿಕ್ಕೋರಿ, ಯಾರ್ಯಾರು ಬರ್ತಾರೆ ಹೇಳ್ರಿ? ನಾವು ಬರೀ ನಿಮ್ಮ ಧರ್ಮದವ್ರು ಅಷ್ಟೇ ಇರ್ತಾರೆ? ಎಲ್ಲರೂ ಇರ್ತಾರೆ. ಅಡುಗೆ ಮಾಡೋಕ್ಕೆ ಬೇರೆದವ್ರು ಬರ್ತಾರೆ, ತೆಗಿಯೋಕೆ ಬೇರೆದವ್ರು ಬರ್ತಾರೆ, ಬಾರ್ಸಕ್ಕೆ ಬೇರೆದವ್ರು ಬರ್ತಾರೆ, ಕರ್ಕೊಂಬರಕ್ಕೆ ಬೇರೆದವ್ರು ಬರ್ತಾರೆ, ಕಳ್ಸಕ್ಕೆ ಬೇರೆದವ್ರು ಬರ್ತಾರೆ. ಎಲ್ಲ ಜಾತಿಯರು ಸೇರಿ ಮಾಡ್ತೀವಿ. ಹೋಲಿಯಪ್ಪ ಯಾರು ತಿರ್ಕೊಂಡ್ರ ಅಂತ ತಿಕ್ಕೋರಿ. ಕುಂದ್ರಸಕ್ಕೆ ಬೇರೆದವ್ರು ಬರ್ತಾರೆ, ತೊಳ್ಯಾಕೆ ಬೇರೆದವ್ರು ಬರ್ತಾರೆ, ತೆಗ್ ಹೊಡ್ಯಾಕೆ ಬೇರೆದವ್ರು ಬರ್ತಾರೆ, ಬಾರ್ಸಕ್ಕೆ ಬೇರೆದವ್ರು ಬರ್ತಾರೆ. ಎಲ್ಲರ ಜೊತೆ ಕೂಡಿ ಬದುಕ್ಬೇಕ್ರಿ. ನಮ್ಮ ವೀರಶೈವ ಲಿಂಗಾಯತ ಮಠಗಳು ಎಲ್ಲ ಜಾತಿ ವರ್ಗದ ಜನರಿಗೆ ಅನ್ನವನ್ನು ಕೊಟ್ಟರು, ವಿದ್ಯೆಯನ್ನು ಕೊಟ್ಟರು, ಆಶ್ರಯವನ್ನು ಕೊಟ್ಟರು. ಇಂಥವ್ರಿಗೆ ಊಟ ಕೊಡ್ತೀವಿ, ಇಂಥವ್ರಿಗೆ ಅಂತ ಅನ್ನಲಿಲ್ಲ, ಎಲ್ಲರಿಗೂ ಕೊಟ್ಟರು. ಇಡೀ ಕರ್ನಾಟಕ ರಾಜ್ಯದಾದ್ಯಂತ, ರಾಜ್ಯದ ಹೊರಗಡೆ, ಈಗ ದುಬೈದೊಳಗೆ ಸುತ್ತೂರು ಸ್ವಾಮಿಗಳು ಸಾಲಿಗಳಂತ ತೆಗ್ದಾರೆ, ಅಮೇರಿಕದ ಸಾಲಿಗಳಂತ ತೆಗ್ದಾರೆ. ಅದಕ್ಕೆ ನಮ್ಮ ಧರ್ಮದಲ್ಲಿ ಭಾಳ ಗಟ್ಟಿಯಾದಂಥ ನಿಷ್ಠೆ ಇರಬೇಕು, ಗಟ್ಟಿಯಾದಂಥ ನಿಷ್ಠೆ ಇರಬೇಕು. ನಮ್ಮ ದೇವರ ಮೇಲೆ, ನಮ್ಮ ಮನೆ ಗುರುಗಳ ಮೇಲೆ ಭಾಳ ನಿಶ್ಚಲವಾದಂಥ, ಗಟ್ಟಿಯಾದಂಥ, ದೃಢವಾದಂಥ ಸಂಕಲ್ಪ ಇರಬೇಕು. ಆದರೆ ಎಲ್ಲರಿಗೂ ಪ್ರೀತಿಸಬೇಕು, ಗೌರವಿಸಬೇಕು, ಮಾತನಾಡಿಸ್ಬೇಕು. ಅವ ನಮ್ಮವ ಅಲ್ಲ, ಇವ ನಮ್ಮವ ಆಗ್ಬೋದು. ಆಗ ಮನೆಯೊಳಗೆ ಬರುವಾಗ ಮನೆಯವರು ಇದ್ದವರು ಕೂಡ ಮಾಡುವಂಥ, ಅದು ಏನು ಬಾಸುಮತಿ ಇತ್ತು, ಏನು ಬಿಜಾಪುರದ ಬಿಳಿಜಾಳದ ರೊಟ್ಟಿ ಅವು ಯಾವುದು ಅದಾವು, ದಪಟೆ ಅವು, ಸಜ್ಜಿ ರೊಟ್ಟಿ ಅವು, ಒಟ್ಟಾರೆಯಾಗಿ ಪ್ರಸಾದ. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯುವ ಕೆಡಿಸಲಾಗದು. ದೇಹ ಕೆಡಬಾರ್ದು, ದೇಹ ಎಂದಿಗೂ ಕೆಡಬಾರ್ದು. ತಟ್ಟೆ ಒಳಗೆ ಅಷ್ಟೇ ಬಿಡೋದಕ್ಕೆ ಪ್ರಸಾದ ಕೆಡ್ಸ್ಯಾರಂತಲ್ಲ, ಈ ದೇಹನೂ ಕೆಡಬಾರ್ದು. ದೇಹ ಕೆಡ್ತಂದ್ರೆ ಪ್ರಸಾದ ಕಾಯಾಗುತ್ತಾನ? ಕಾಯ ಅಂದರೆ ದೇಹ, ಶರೀರ. ಪ್ರಸಾದ ಅಂದರೆ ಇದೂ ದೇವ್ರು ಕೊಟ್ಟಂಥ ಶರೀರ, ಇದನ್ನು ಪ್ರಸಾದ ಇದ್ದಂಗೆ. ಅದಕ್ಕಾಗಿ ಭಗವಂತ ಕೊಟ್ಟಿರುವಂಥ ಈ ದೇಹವನ್ನು ಭಾಳ ಸಂತೃಪ್ತಿಯಿಂದ ನಾವು ಮಾಡ್ಕೋಬೇಕು, ಬೆಳೆಸ್ಬೇಕು. ಯಾರೊಬ್ಬರು ಪ್ರಸಾದ ಕರೀತಾರೆ, ಹೋಗಲ್ಲ, ನಾ ಬರಲ್ಲ ಅಂದ್ರೆ ಅವ್ರೇನಂತಾರೆ, ಹೋಗ್ಲಿ ಬಿಡಪ್ಪ ಮತ್ತೆ ಯಾಕೆ ಅವ್ರು ಬರಲ್ಲ ಅಂತ ಸುಮ್ಮನೆ ಹಾಕ್ತಾರೆ. ಭಾಳ ಹಿಂದಕ್ಕಿನ ಒಂದು ಕತೆ ಹೇಳ್ತೀನಿ. 12ನೇ ಶತಮಾನ ಬಸವಾದಿ ಪ್ರಮತರ ಹಾದಿ ಅಂದರೆ ಬಸವಣ್ಣನ ಹಾದಿ. ಬಸವಣ್ಣ ಬಿಜ್ಜಳನ ಅರಮನೆಯಲ್ಲಿ ಪ್ರಧಾನಮಂತ್ರಿ, ದಂಡನಾಯಕ, ಹಣಕಾಸು ಸಚಿವ.
ಅವ ಬೀದಿ ಒಳಗೆ ನಡ್ಕೊಂತ ಹೋಗಿರ್ತಾನೆ, ಅರಮನೆಗೆ ಹೋಗಿರ್ತಾನೆ, ಬಿಜ್ಜಳ ಮೀಟಿಂಗ್ ಕರೆದಿರ್ತಾನೆ, ಸಭಾ ಕರೆದಿರ್ತಾನೆ, ಭಾಳ ಅವಸರ ಮಾಡಿ ಹೋಗಿರ್ತಾನೆ. ಅಲ್ಲೇ ದಾರಿ ಒಳಗೆ ಡೋಹರ ಕಕ್ಕಯ್ಯನ ಮನೆ ಇರ್ತೈತಿ. ಅವ ಹೊರಗೆ ಬಂದು ನೋಡ್ತಿರ್ತಾನೆ, ಯಾರು ಸಿಗ್ತಾರಣ್ಣ, ಸಿಕ್ಕರಂದ್ರೆ ಅವ್ರ ಪ್ರಸಾದ ಮಾಡಿ ನಾವು ಮಾಡಬೇಕು. ಭಾಳ ಚೆನ್ನಾಗಿ ನೆನ್ಪಿಟ್ಕೋರಿ, ಅವ್ರಿಗೆ ಪ್ರಸಾದ ಮಾಡಿ ನಾವು ಮಾಡಬೇಕು. ನಾವು ಉಂಡು ಉಳಿತು ಅಂದ್ರೆ 2 ದಿನ ಇಟ್ಟುಕೊಂಡು 3ನೇ ದಿನಕ್ಕೆ ಭಿಕ್ಷುಕರಿಗೆ ನೀಡ್ತೀವಿ ನಾವು. ಇದು ದಾಸೋಹ ಅಲ್ಲ. ಮತ್ತು ಮೊದಲು ನಮ್ಮ ನೋಡ್ಕೊಂಡು ನಾವು ಹೊಟ್ಟೆ ತಿಪ್ಪಲ, ಹೊಟ್ಟಿಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಅಂತ ಇದು ಯಾವ ಬೈತಾರೆ ಮಂದಿ. ಆ ಡೋಹರ ಕಕ್ಕಯ್ಯ ಹೊರಗಡೆ ಬಂದು ನಿಂತು ಕಾಯ್ತಾನೆ, ಯಾರ ಹೊಕ್ಕರನು, ಯಾರ ರಸ್ತದಾಗ ಸಿಗ್ತಾರನು ಅಂತ ಕಾಯ್ತಾನಂತ ಹೊರಗೆ ನಿಂತು. ಒಳಗೆ ಅಡಿಗೆ ರೆಡಿ ಆಗೈತಿ, ಪ್ರಸಾದ ರೆಡಿ ಆಗೈತಿ, ಊಟ ಮಾಡೋಕೆ ಅವರು ತಯಾರದ. ಆದ್ರೆ ಒಬ್ಬ ವ್ಯಕ್ತಿ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಅತಿಥಿ ದೇವೋಭವ ಕಾಯಕತ್ತಾರ. ಆದ್ರೆ ಬಂದವ್ರು ಯಾರು? ಬಸವಣ್ಣ ಬಂದ. ಹಿಂದೆ ಯಾರಿದ್ದಿಲ್ಲ, ಸೈನಿಕರು ಯಾರಿದ್ದಿಲ್ಲ. ಅವ್ರು ಯಾಕಂದ್ರೆ ಕಳ್ಳತನ ಮಾಡ್ತಿದ್ದಿಲ್ಲ, ಮೋಸ ಇದ್ದಿಲ್ಲ, ಭ್ರಷ್ಟಾಚಾರ ಇದ್ದಿಲ್ಲ, ಯಾರಿಗೂ ಅನ್ಯಾಯ ಮಾಡ್ತಿದ್ದಿಲ್ಲ. ಬಸವಣ್ಣ ಒಬ್ಬನ ಹೊಂಟಾನ. ಡೋರ್ ಕಕ್ಕಯ್ಯನವ್ರಿಗೆ ಅಂದ್ರಂತ, ಅಣ್ಣ ಬಸವಣ್ಣ, ಬಸವೇಶ ಭಾಳ ಚಂದ ಆತ್ರಿ, ನೀವು ಸ್ವಲ್ಪ ಒಳಗೆ ಬಂದು ಪ್ರಸಾದ ಮಾಡೋದು ಚೆನ್ನಾಗಿರ್ತೈತಿ. ಇಲ್ಲಪ್ಪ ಆಗಲ್ಲ, ನನ್ನ ಕಡೆಯಿಂದ ಆಗಲ್ಲ. ಇಲ್ಲರಿ ನೀವು ಹಿಂಗಂದ್ರೆ ಹೆಂಗೆ, ಪ್ರಸಾದ ಮಾಡೇ ಹೋಗ್ಬೇಕು. ಇಲ್ಲ ಆಗಲ್ಲ. ಯಾಕ್ರಿ ಅಪ್ಪ ಹಂಗಂತೀರಿ? ಇಲ್ಲ, ಬಿಜ್ಜಳ ಮಹಾರಸರು ಮೀಟಿಂಗ್ ಇಟ್ರ, ಸಭಾ ಇಟ್ರ, ಅದಕ್ಕೆ ನಾ ಹೊಂಟೀನಿ, ಬೇಕಾದ ಮುಗಿಸ್ಕೊಂಡು ಬರ್ತೀನಿ. ಸುಮ್ಮಕ್ಕ ಡೋಹರಕ್ಕ ಏನು ಅನ್ನಂಗಲ್ಲ. ಬಡ ಅವಸರ ಮಾಡಿ ಹೋಗ್ತಾರೆ ಬಸವಣ್ಣವ್ರು. ಅಲ್ಲಿ ಹೋಗಿ ನೋಡ್ತಾರ, ಇಲ್ಲ ಇವತ್ತು ಮೀಟಿಂಗು, ಬೈಠಕ್ಕು, ಸಭಾ ಇಲ್ಲ, ಕ್ಯಾನ್ಸಲ್ ಆಗೈತಿ, ರದ್ದು ಮಾಡೈತಿ ಅಂತ ಹೇಳ್ತಾರೆ ಅಲ್ಲಿರುವಂಥವ್ರು. ಅರಸರಲ್ಲಿ ಹೋಗ್ಯಾರ, ಇಲ್ಲ ಬೇರೆ ಕಡೆ ಹೋಗ್ಯಾರ, ಹೋಗ್ಯಾರ, ಇಲ್ಲ ನೀವು ಬಂದ್ರೆ ಹೇಳಂತಂದ್ರೆ ಹೇಳಿನ್ರಿ, ಆಯ್ತಪ್ಪ. ಆನ್ ದಿ ಸ್ಪಾಟ್ ಆಗಿಂದಾಗ ವೇಗವಾಗಿ ಹೊಳೆ ಬರ್ತಾರೆ. ಅವ್ರು ಬರೋದು ನಿಂತು ನೋಡ್ತಿರ್ತಾನೆ ಡೋರಕ್ಕೆ, ಯಾರಿಗೆ ಸಿಕ್ಕಿರಲ್ಲ ಅವನಿಗೆ. ಅವ್ರಿಗೆ ಗೊತ್ತಾಗುತ್ತೆ ಬಸವಣ್ಣ ನಮ್ಮ ಮನೆಗೆ ಬರಾಕತ್ತಾನ, ಪ್ರಸಾದಕ್ಕೆ ಬರಾಕತ್ತಾನ ಅಂತಂದು ಒಳಗೆ ಹೋದಾರ ಡೋರ್ ಹಾಕೊಂಡ್ಬಿಡ್ತಾರೆ, ಬಾಲ ಮುಚ್ಕೊಂಡ್ಬಿಡ್ತಾರೆ. ಬಸವಣ್ಣ ಬಂದು ಬಾಗಿಲಿಕ್ಕೆ ನಿಂದಿರ್ಬೇಕು, ಮುಚ್ಕೊಂಡ್ಬಿಡ್ತಾರೆ. ಬಸವಣ್ಣ ಅಂತಾನೆ ಅವ್ರಿಗೆ ಭಾಳ ಸಿಟ್ಟು ಬಂದೈತಿ, ಆದ್ರೆ ಆಗಲ್ಲಪ್ಪ ಅಂತಂದು ಹೋಗ್ಬಿಡ್ತಾರೆ. ಮುಖ ಸಪ್ ಮಾಡ್ಕೊಂಡು ತನ್ನ ಮನೆಗೆ ಹೋಗಿ ಸುಮ್ಮದ್ದು ಬಿಡ್ತಾರೆ. ಮತ್ತೊಂದು ದಿನ ಹೀಗೆ ನಡ್ಕೊಂತ ಹೋಗಿರ್ತಾರೆ. ಅವನ ಮನೆಯಿಂದ ಒಂದಿಷ್ಟು ಇರುವೆಗಳು ಹೀಗೆ ಹೊರಬಿಡ್ತಿರ್ತವೆ, ಡೋಹರ ಕಕ್ಕಯ್ಯನ ಮನೆಯಿಂದ. ಡೋಹರ ಕಕ್ಕಯ್ಯನ ಮನೆಯಿಂದ ಇರುವೆಗಳು ಹೊರಬಿಡ್ತಿರ್ತವೆ. ಒಂದು ಇರುವೆ ಬಾಯಿ ಒಳಗೆ ಒಂದು ಅಗಳ ಆನೆ ಇರ್ತೈತೆ, ಒಂದು ಅಗಳ ಆನೆ, ಒಂದೇ ಒಂದು ಅಗಳ ಆನೆ. ಹೆಂಗಿರ್ತೈತೆ ಅಂದ್ರೆ, ಅರಮನೆಗೆ ಹೋದಂಥ ಬಸವಣ್ಣವರು ಕೆಳಗೆ ಬಂದು ಪರ್ಸ್ ಕಟ್ಟಿ, ಇವತ್ತಿಗೂ ಐತಿ, ಭಾಳ ಮಂದಿ ನೋಡ್ರೆ ಇಲ್ಲಿ ಕುಂತವ್ರು ನೋಡಿರ್ಬೇಕು, ಪರ್ಸ್ ಕಟ್ಟಿ. ಅಲ್ಲಿ ಏನಪ್ಪ ಅಂದ್ರೆ ಕಿಸೆದೊಳಗೆ ಸಕ್ಕರೆ ಇಟ್ಕೊಂಡು ಕೂತಿರ್ತಾರೆ. ಅವರು ಹುಡುಗರು ಬಂದ್ರಂದ್ರೆ ಅವ್ರು ಕೈ ಕೊಡ್ತಿರ್ತಾರೆ ತಿನ್ನಾಕಿರ್ಲಪ್ಪ. ಅವಾಗೆಲ್ಲ ಕೆಂಪು ಸಕ್ಕರೆ ಸಿಗ್ತಿರ್ತೈತೆ, ಎಲ್ಲ ಕಡೆ ಅದೇ ಇರ್ತದೆ, ಕೊಡ್ತಿರ್ತಾರೆ. ಅದು ಹುಡುಗರು ತಿನ್ಕೊಂತ ಹೋಗಿರ್ತಾರೆ. ಅವ್ರು ಅವತ್ತು ಬಸವಣ್ಣವರು ನಡ್ಕೊತ ಹೋಗೋ ಹೊತ್ತಿಗೆ ಇರುವೆ ಹೊರಗೆ ಹೊಂಟಿದ್ವಲ್ಲ, ಒಂದು ಇರುವೆ ಬಾಯಿ ಒಳಗೆ ಅನ್ನದ ಅಗಳ ಐತೆ, ಅನ್ನದ ಅಗಳ, ಒಂದು ಅಗಳ ರೀ. ಏನು ಮಾಡ್ಬೋದಿತ್ತು ಬಸವಣ್ಣವರು? ಇರ್ಬೇಕೊಂದು ಕ್ಯಾಸ ಅನ್ನದಗಳು ತೊಗೋಬೋದಾಯ್ತು, ಕೊಲ್ಲಲಿಲ್ಲ. ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಯಾರವ್ರು. ದೈವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣವರು ತಮ್ಮ ಕಿಸೆದಲ್ಲಿರುವಂಥ ಕೆಂಪು ಸಕ್ಕರೆಯನ್ನು ಇರ್ಬಿ ಮುಂದೆ ಹಾಕಿ ಅದರ ಬಾಯಿಗಿದ್ದಂಥ ಅನ್ನವನ್ನು ಬಿಟ್ಟು ಅದು ಏನು ಸಕ್ಕರೆ ತಿನ್ಬೇಕಂತ ಹೋತಾರೆ ವಾಸನೆಗೆ. ಆವಾಗ ಅನ್ನದಾಗ ತೊಗೊಂಡು ತಮ್ಮ ಹತ್ರ ಒಂದು ದಸ್ತಿ ಅಂಥದ್ದು ಇರ್ತೈತಿ, ಖರ್ಚಿಪ್ ಅಂಥದ್ದು, ಕರಿವಸ್ತ್ರ ಅಂಥದ್ದು, ಅದ್ರಾಗ ಇಟ್ಕೊಂಡು ಭಾಳ ಸಂತೋಷದಿಂದ ಮನೆಗೆ ಹೋಗ್ತಾರೆ. ಡೋರ ಕಕ್ಕಯ್ಯನ ಮನೆ ಪ್ರಸಾದ ಸಿಕ್ತು, ಡೋರ ಕಕ್ಕಯ್ಯನ ಮನೆ ಪ್ರಸಾದ ಸಿಕ್ತು, ಖುಷಿ ಸಂತೋಷ ಆಗುತ್ತೆ. ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅದನ್ನು ಒಂದು ಕಡೆ ಇಟ್ಟು ಅಲ್ಲಿ ಒಳಗೆ ಹೋಗಿ ಬಚ್ಚಲಕ್ಕೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಬರಬೇಕಂತ ಹೊಕ್ಕಾರ. ಭಾಳ ಪ್ರಸಂಗ, ಭಾಳ ಅದ್ಭುತವಾದ ಒಂದು ಪ್ರಸಂಗ. ಮನ್ಯಾಗ ಅವ್ರು ಅಕ್ಕಿರ್ತಾಳೆ, ಅಕ್ಕನ ಆಗಮ್ಮ ತುಂಬು ಗರ್ಭವತಿ, ತುಂಬು ಗರ್ಭವತಿ. ಆಕೆ ನೋಡ್ತಾಳೆ, ಏನು ಇಷ್ಟು ಸಂತೋಷ ನಮ್ಮ ತಮ್ಮ ಬಸವ
ಏನು ಎಲ್ಲಿಲ್ಲ ಇವತ್ತು ಏನು ಸಿಕ್ಕಿದಿರ್ಬೇಕು, ಏನು ಅಂಥ ಪರಿ ಖುಷಿಯಾಗ್ಯಾನ, ಭಾರಿ ಖುಷಿಯಾಗ್ಯಾನ ಅನ್ನಿಸ್ಬಿಟ್ಟು ಬಂದು ನೋಡ್ತಾಕಿ ಹೊರಗೆ ಬಂದು ಅಲ್ಲೇ ಇಟ್ಟಿರ್ತಾರೆ ಟೇಬಲ್ ಮೇಲೆ, ಸ್ಟೂಲ್ ಮೇಲೆ, ಮಂಚದ ಬಾಜು ಒಂದು ದೊಡ್ಡ ಸ್ಟೂಲ್ ಇರ್ತದೆ. ಆಗಿನ ಕಾಲಕ್ಕೆ ಹೆಂಗೆ ಇರ್ತಾರೆ ಮಂತ್ರಿಗಳು ಮಹಾರಾಜರೆಲ್ಲ ನೋಡ್ತಾರೆ ಏನಿರ್ಬೇಕು ಈ ದಸ್ತಿ ಒಳಗೆ, ಈ ಕರವಸ್ತ್ರದೊಳಗೆ ತಿಂಬಿಚ್ಚಿ ನೋಡ್ತಾರೆ. ಒಂದೇ ಒಂದು ಅಗಳನ್ರಿ ಆ ತಾಯಿ ಇದೇ ಒಂದು ಅಗಳ ಅಂತ ಒಗೆದು ಬಿಡ್ಬೋದಾಗಿತ್ತು, ಜಾಡ್ಸಿ ಇಡ್ಬೋದಾಗಿತ್ತು ವಸ್ತ್ರನ. ಆ ತಾಯಿಯ ದೃಷ್ಟಿ ನೋಡ್ರಿ, ಆ ಕಣ್ಣಿನ ದೃಷ್ಟಿ ನೋಡ್ರಿ, ಆ ಮನಸ್ಸು ನೋಡ್ರಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ. 5 ಜ್ಞಾನೇಂದ್ರಿಯ ಅದಾವು, 5 ಕರ್ಮೇಂದ್ರಿಯ ಅದಾವು ಈ ದೇಹದೊಳಗೆ. ಅದಕ್ಕೆ ಒಡೆ ಯಾರು? ಮನಸ್ಸು. ಆ ಮನಸ್ಸು ಭಾಳ ನಿರ್ಮಲವಾಗಿತ್ತಂದ್ರೆ, ಸತ್ಯವಾಗಿತ್ತಂದ್ರೆ ಎಲ್ಲರೂ ಒಳ್ಳೆಯವ್ರು ಕಾಣ್ತಾರೆ. ಕಾಮಾಲೆ ಕಣ್ಣಿಗೆ ಎಲ್ಲ ಜಗತ್ತು ಹಳ್ದಿ ಕಾಣ್ತತಿ ಅಂತ ಅಕ್ಕನಾಗಮ್ಮ ತುಂಬು ಗರ್ಭವತಿ. ಆಕೆ ಅಂತಾಳ, ಶ್ರೇಷ್ಠವಾದಂಥ ಪ್ರಸಾದ ತಂದ ನಮ್ಮ ಅಣ್ಣ, ನಮ್ಮ ತಮ್ಮ ಬಸವಣ್ಣ, ಅದಕ್ಕೆ ತೊಗೊಂಬಿಡ್ಬೇಕಂತ ತೊಗೊಂಡು ಪಟ್ಟಣ ಬಾಯಿ ಹಾಕೊಂಡ್ಬಿಡ್ತಾರೆ ಒಂದೇ ಅಗಳನ್ನು. ಆ ಅಗಳಿನ ಅನ್ನ ಸಂಬಂಧ ಒಂದು ದಿನ ಪ್ರಸಾದಕ್ಕೆ ಕರೆದಿದ್ದ ಹೋಗಿಲ್ಲ ಅಂತಂದಿದ್ದು ಮನುಷ್ಯನ ಕೊರಿತಿತ್ತಲ್ಲ, ಅದನ್ನು ತೊಗೋಬೇಕು ಅಂತಂದು ಕಿಶೆದಾಗಿದ್ದಂಥ ಕಲ್ಸಕ್ರೆ ಹಾಕಿ ರಿಬಿ ಬಾಯಿಂದ ಇದ್ದಂಥ ಅನ್ನದಗಳು ಬಿಡಿಸ್ಕೊಂಡು ತೊಗೊಂಬಂದಿದ್ದ. ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡು ತೊಗೋಬೇಕು ಅನ್ನೋದ್ರಾಗನ ಅಕ್ಕ ತೊಗೊಂಬಿಟ್ಟ. ಅಕ್ಕನಾಗಮ್ಮ ತುಂಬು ಗರ್ಭವತಿ, ಶ್ರೇಷ್ಠವಾದಂಥ ಮಗ ಹುಟ್ಲಿ ಅಂತಂದು ನಮ್ಮ ತಮ್ಮ ಎಲ್ಲಿದೆ ಗುರುವಿಂದು ಪ್ರಸಾದ ತಂದನಂತಂದು ಪಾಠನ ತೊಗೊಂಬಿಟ್ಟಾಳ. ಬಂದ, ಯಾಕೋ ಬಸವೇಶ, ಬಸವ ಭಾಳ ಸಂತೋಷ ಆಗಿಲ್ಲ, ಭಾಳ ಸಂತೋಷ ಆಗಿಲ್ಲ. ಆ ಕಡೆ ಈ ಕಡೆ ನೋಡ್ತಾನೆ, ಅಕ್ಕನ ಮಾತಿನ ಕಡೆ ಗಮನ ಇಲ್ಲ. ಎಲ್ಲಿಟ್ಟೆ ಏನು ಹುಡ್ಕಾಕತ್ತಿದ್ದಿ? ಇದಲ್ಲ ಅಂತ. ಹೌದಂತ. ಈಗ ಇದ್ರೊಳಗೆ ಪ್ರಸಾದ ಇತ್ತಲ್ಲ, ನಿನಗೆ ಬಂಗಾರದಂತ ಹಳೆಯ ಹುಟ್ಟಬೇಕಂತಂದು ನನಗೆ ಕೊಡಾಕಂತಂದು ಪ್ರಸಾದ ತಂದಿದ್ದಕ್ಕೆ ಅನ್ಸುತ್ತೆ. ಪಟ್ಟನ ಬಾಯಿ ಹಾಕ್ಕೊಂಬಿಡ್ತೀನಪ್ಪ, ಭಾಳ ಸಂತೋಷ ಆಯ್ತು ನಮ್ಮ ಬಸವಣ್ಣ, ಎಷ್ಟರ ಪ್ರೀತಿ ಮಾಡ್ತೀನಿ ಅಂದ್ಲಂತೆ ಅಕ್ಕ ತಮಗೆ. ಬಸವಣ್ಣ ಆಯಿತು ಭಾಳ ಸಂತೋಷ. ಅದಕ್ಕೆ ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದವನ್ನು ಉಂಡ ಮೇಲೆ ಚನ್ನ ಬಸವಣ್ಣ ಹುಟ್ಟಿದ ಅಂತ ಬರೀತಾಳೆ. ಮಿಕ್ಕ ಪ್ರಸಾದದೊಳಗೆ ಭಾಳ ಶಕ್ತಿ ಅದ. ನೀವು ಕರೆಸ್ರಿ, ಯಾರಿಗಾರು ಸ್ವಾಮಿಗಳಿಗೆ ಕರೆಸ್ರಿ, ನಮ್ಮನ್ನು ಬಿಟ್ಟು ಬೇರೆದಾರ ಸ್ವಾಮಿಗಳಿಗೆ ಯಾರ್ಯಾರು ಕರೆಸ್ರಿ, ಒಂದು ತುತ್ತು ಯಪ್ಪ ಹೆಂಗಾರ ಮಾಡು ಗಂಗಾಳದ ಬಿಟ್ಟುಬಿಡು, ಯಪ್ಪ ಗಂಗಾಳದ ಬಿಟ್ಬಿಡು, ನಾ ತೊಗೊತೀನಿ, ಇರಲಿ ಯಪ್ಪ ಅಂದ್ರೆ ನೀವು ಕೊಡ್ತಾನೆ ಅವ್ರು ಸ್ವಾಮಿಗಳು. ಕೊಡಂಗಿಲ್ಲ. ಉಂಡ್ರ ಐಗೋಳು ಜಂಗಮರು ಸ್ವಾಮಿಗಳು ಉಂಡಿರ್ತಾರಲ್ಲ, ತೊಳ್ದಂಗಿರ್ಬೇಕು ಗಂಗಾಳ, ಹಂಗೆ ಉಣ್ಬೇಕಂತ. ಈಗೆಲ್ಲ ಉಪವಾಸ ಮಾಡ್ತಾರೆ, ಭಾಳ ಚಂದ ಉಪವಾಸ ಇರ್ತವೆ. ಮುಂಜಾನೆ ಒಂದು ಗ್ಲಾಸ್ ಹಾಲು, 2 ಸೇಬನ್ನು, ಒಂದು 3 ಬಾಳೆಹಣ್ಣು, ಒಂದು ಸ್ವಲ್ಪ ಬೆಣ್ಣಗಜ್ರಿ, ಇಷ್ಟು ತೊಗೊಂಡು ಮುಂದೆ ಪೂಜೆ ಶುರು ಆಗುತ್ತೆ. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟೇ ಬೂಸ್ಟ್, ಮತ್ತೇನಪ್ಪ ಉಪ್ಪಿನ ಏನು ತಿನ್ನಂಗಿಲ್ಲ ತೀರ್ಥ. ಮತ್ತು ಸಂಜೆಗೆ ಸಾಬುದಾನಿ ಗಂಜಿ, ಆಮೇಲೆ ಗೆಣಸು, ಶಿವರಾತ್ರಿ ಇರ್ತದೆ ಬೆಣ್ಣಗಜ್ರಿ, ಆನಂತರ ದ್ರಾಕ್ಷಿ, ಇವನ್ನೆಲ್ಲ ತೊಗೊಂಡ್ಬಿಟ್ಟು ಉಪವಾಸ. ಜಯಮಂಗಲಂ ನಿತ್ಯ 6 ಗಂಗಾಳಂ, 3 ಗಂಗಾಳಲ್ಲ 6 ಗಂಗಾಳ. ಶಿವ ದಪ್ಪ ಆದಂಥ ಹುಡುಗರಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ ತಕ್ಷಣ ಅವ್ರು ಡಾಕ್ಟ್ರಿಂದ ಈ ಪಟ್ಟು ದಪ್ಪ ಆದ್ರೆ ಹೆಂಗೆ ಮಾರಾಯ, ಇವ್ರದೇ 6 ವರ್ಷದ ಓದಿದ್ದೀವಿ, ನಿನ್ನ ತೂಕೇನು, ನೀನು ನಡಿದೇನು, ನೀ ಏನಪ್ಪ ಮಾರಾಯ, ಅದಕ್ಕೆ ಒಂದು ಔಷಧಿ ಹೇಳ್ತೀನಿ, ಏನು ರೀ, ದಿನ ಒಂದು ಬಾಳೆಹಣ್ಣು ತಿಂದಿರ್ಬೇಕು. ಆಯ್ತು ರೀ, ಅದಾಗೈತೆ ತಿಂದಿರ್ತೀನಿ ಅಂದರೆ ಏನು ಊಟ ಮಾಡೋಕ್ಕಿಂತ ಮೊದಲೇ ತಿನ್ಬೇಕಾ ಅಥವಾ ಊಟ ಆದ್ಮೇಲೆ ತಿನ್ಬೇಕಾ? ಮ್ಯಾಗ ಹೋಗಿಟ್ರಂತವನಿಗೆ ಬಿಲ್ಡಿಂಗ್ ಮೇಲೆ 3 ಅಂತಸ್ತು ಮೇಲೆ ಹೊಟ್ಟೆ ಹಸಿವು ತಾಳಾರ್ದ ಬಾಗಲ ಮುರಿದು ಹೊರಗಿಂದ ಬಂದು ಮ್ಯಾಗಿಂದ ಕೆಳಗೆ ಬಿದ್ದಂತ. ವಾಚ್ಮನ್ ಇದ್ದಂತ, ಸತ್ ನಮ್ಮ ಮಗ ಅಂತಂದು ಇಬ್ಬರು ಗಂಡ ಐತಿ ಬಂದು ಬಡ್ಕೊಂಡು ಹಾಕತ್ತಿದ್ರಂತ. ಅವೇನು ಸತ್ತಿಲ್ಲ, ವಾಚ್ಮನ್ ಮೇಲೆ ಬಿದ್ದಿದ್ನಲ್ಲ, ವಾಚ್ಮನ್ ಸತ್ತು ಹೋಗಿದ್ದ. ಒಂದು ತುಸು ಮಂದಿ ತಿನ್ನೋದಕ್ಕಾಗಿ ಬದುಕ್ಯಾರ, ಬದುಕೋದಕ್ಕಾಗಿ ಸ್ವಲ್ಪ ತಿನ್ಬೇಕ್ರಿ. ಸ್ವಲ್ಪ ಹಗಲು 4 ಜಾವ ವ್ಯಸನ, ಹಗಲು 4 ಜಾವ ಹಸನ, ಅಂದ್ರೆ ಉಣ್ಣೋದಕ್ಕೆ ಬಡ್ದಾಡೋದಕ್ಕೆ, ಉಣ್ಣೋದು
ಕಳಿಸ್ಬೇಕಾದಪ್ಪ, ಬೇಕಲ್ರಿ ಸಂಸಾರ ಐತಿ, ಬೇಕಲ್ಲ ಏಸಪ್ಪ ಎಲ್ಲ ಕಂಡಾಪಟ್ಟಿ ಕೋಟ್ಯಾಂಗಂಟೆ ರೊಕ್ಕಿದ್ದು, ಊಟ ಇಲ್ಲ, ಕೋವಿಡ್ ನೋಡು 72 ಬರಗಾಲ ಬಂದೈತಂತ ಹಿರಿಯರೆಲ್ಲ ಹೇಳ್ತಾರೆ, ನಾವಂತೂ ಹುಟ್ಟಿದ್ದಲ್ಲ. ಅವಾಗ ರೊಕ್ಕನೂ ಇದ್ದಿದ್ದಿಲ್ಲ, ಜ್ವಾಳನೂ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ. ಅವಂಥರ ಬರಗಾಲ ಬೇರೆ. ಈಗ ಮೊನ್ನೆ 2 ವರ್ಷ ಬಂದಿತ್ತಲ್ಲ, ಅದು ಭಾಳ ವಿಶೇಷವಾದಂಥ ಬರಗಾಲ. ಯಾವ ಲಕ್ಷ್ಮಿನೂ ಇಲ್ಲ, ಯಾವ ಶಿವನೂ ಇಲ್ಲ, ಯಾವ ಪರಮಾತ್ಮನೂ ಇಲ್ಲ ನೋಡಿ. ಹಾಂ, ಮನೆಯಾಗಿರ್ರಿ ಇವೆಲ್ಲಿ ಹೋಗ್ಬೇಡ್ರಿ ಅಂತೀವಿ, ಮನೆಯಾರು ಅಂತಿದ್ರು. ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದಿಲ್ಲ ನೋಡು. ಅಕಸ್ಮಾತ್ ಕೋವಿಡ್ ಆಗೈತೆ ಅಂತ ಗೊತ್ತಾದ್ರೆ ಸೇಮ್ ನಾಯಿಗೆ ಅನ್ನ ಸರಿಸ್ದಂಗೆ ಅಂತ ತಿಳ್ಕೊ. ಏನ್ರಿ ಮಲ್ಲಿಕಾರ್ಜುನ ಛತ್ರಿ ಅವ್ರು ಆ ರೂಮ್ನಾಗ ಇರ್ಬೇಕಾ, ಇಲ್ಲ ಒಂದು ಹೋಲ್ ಮಾಡಿರಿ ಕಳಿಸ್ಬಿಡ್ರಿ. ಮತ್ತು ಅವ್ನು ಒಳಗೆ ಹೋತಂದ ಕೂಡ ಬಂದ್ ಮಾಡಿಬಿಡ್ರಿ. ಅದು ಮತ್ತು ಗಾಳಿ ಒಳಗೆ ಬಂದು ನಮ್ಗೆ ಅಟ್ಯಾಕ್ ಆಗುತ್ತೆ. ಎದಿ ಬಡ್ಕೊಂಡು ಹೇಳ್ತಾರೆ ಸತ್ತಾಗ. ಅವಾಗ ಕೋವಿಡ್ನಾಗ ಹೇಳ್ಬೇಕನ್ನಿಲ್ಲ. ನೀವು ದವಾಖಾನೆ ಎಲ್ಲರೂ ಎಲ್ಲಿ ತಿಳಿದೈತೆ ಅಲ್ಲಿ ಮಾಡಿ ನಮಗೇನು ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಅಷ್ಟಾವರಣದ ಕೊನೆ ಹಂತ ಗುರು, ಲಿಂಗ, ಜಂಗಮ ಇವರು ಮೂವರು ಪೂಜ್ಯನೀಯ ವಸ್ತುಗಳು. ನಿಮ್ಮಲ್ಲಿ ಗುರು ಅದಾನ, ಎಲ್ಲ ಜಾತಿಗೂ ಗುರು ಅನ್ನ ಒಂದು, ಎಲ್ಲ ಜಾತಿ ಒಳಗೆ ದೇವ್ರು ಅದಾವೆ ಒಂದು. ಆದರೆ ವೀರಶೈವ ಲಿಂಗಾಯತರಿಗೆ ಶ್ರೇಷ್ಠವಾದ ವಸ್ತು ಯಾವುದಂದ್ರೆ ಕೊರಳಲ್ಲಿರುವಂಥ ಲಿಂಗ. ನಾನು ಪದೇ ಪದೇ ಎಲ್ಲ ಕಡೆ ನೆನಪಿಸ್ತಾ ಇದ್ದೀನಿ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಯಾರು ಲಿಂಗ ಕಟ್ಕೊಂಡ್ರಿ ಅವರೆಲ್ಲ ಜಂಗಮರಾಗೋದಕ್ಕೆ ಯೋಗ್ಯವಾಗಿದ್ದೀರಿ. ಚರಜಂಗಮರು ಮೊಬೈಲ್ ಹಾಕ್ತಾರೆ ಜಂಗಮವಾಣಿ ಅಂತ. ನಾನು ಏನು ವಾಣಿ ಓ ಮಾರಾಯ, ಜಗಳ ಹಚ್ಚುವಾಣಿ ಏನು ಹೇಳ್ಬಿಡ್ತಾರೆ ಫೋನ್ಯಾಗ. ಯಾವ ಹೋಗಿದ್ದೆ ಏನು ಸರಿ ಇಲ್ಲ ಬಿಡು ಅಂತ ನೀನು ಅಂತ. ನಾ ಏನು ಪಸಂದ್ ನೀವು ಮಾಡ್ಕೊಳೋ ರೀ. ಚಂದ ಲಗ್ನ ಹಾಕಿರ್ತೈತಿ ಹೋರಿದು ಕಿವಿಯಾಗಿ ಓದಿ ಬಿಡ್ತಾನೆ ಕಲಾಸ್. ಹೂ ಅಂದೇ ಹೋಗಿರ್ತಾರೆ, ಹೂ ಅಂದಿದ್ರಿ ಎಲ್ಲ ಅಂದಿದ್ರು, ಹೋಳಿಗೆ ಉಣ್ಣೋದು ದಟ್ಟ ಇತ್ತು, ಕ್ಯಾನ್ಸಲ್ ಆಗಿಬಿಡ್ತು ನೋಡ್ಲಾಕ. ಜಂಗಮವಾಣಿ ಅಂತ ಹೆಸರು ಅದು, ಫೋನ್ ಮುಂದೆ ನಂಬರ್. ಎಲ್ಲೆಲ್ಲಿ ಹಂಗೆ ಬರೀತಾರೆ, ಯಾವ ಶಬ್ದ ಎಲ್ಲಿ ಬರೀಬೇಕು ಏನಿಲ್ಲ. ಹಾಂ, ಗುಡಿಗಳು ಬೀಳ್ಬೋದು, ಮತ್ತೆ ಕಟ್ಬೋದು. ಆದರೆ ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ಲಿಂಗ ಬಂದೈತಿ. ಲಿಂಗೋದ್ಭವ ಅಂದ್ರೆ ರೇಣುಕರು ಅಷ್ಟೇ ಲಿಂಗದಲ್ಲಿ ಹುಟ್ಟಿಲ್ಲ, ನೀವೆಲ್ಲರೂ ಲಿಂಗದಲ್ಲಿ ಹುಟ್ಟಿರಿ. ನಿಮ್ಮ ತಾಯಿ ಗರ್ಭಕ್ಕೆ ಲಿಂಗ ಕಟ್ತಾರೆ ಸ್ವಾಮಿಗಳು, ನೀವು ಹೋಗಿ ಕೇಳಬೇಕು. ನಾನು ತುಂಬ ಗರ್ಭವತಿ ಇದ್ದೀನಿ, 8 ತಿಂಗಳೈತಿ, ಅದಕ್ಕೆ ಲಿಂಗ ಕಟ್ರಿ ಅಂತಂದು ಕೇಳಬೇಕು. ಆ ಗರ್ಭಕ್ಕೆ ಹೊಟ್ಟಿಗೆ ಲಿಂಗವನ್ನು ಕಟ್ತಾರೆ. ಮಂತ್ರೋಪದೇಶ ರಂಗ ಬರೀ ಲಿಂಗ ಕಟ್ತಾರೆ. ಮುಂದೆ ಹುಡ್ತೀವಿ, 9 ತಿಂಗಳ ಆಗಿ 9 ದಿವಸ ಆದಮೇಲೆ ಕರೆಕ್ಟಾಗಿ ಹುಡ್ತೀವಿ. ಅದಕ್ಕೆ ಅಂತಾರೆ ಲಿಂಗೋದ್ಭವ. ಲಿಂಗ ಹೆಣ್ಣು ಗಂಡು ಅಂತ ಬರೀತಿರಲಿಲ್ಲ ಸರ್ಟಿಫಿಕೇಟ್ನಾಗ. ಈಶ್ವರಲಿಂಗ ಹೆಂಗಿರ್ತಾನೆ, ಇಬ್ಬರು ಇರ್ತಾರೆ, ಶಾಂಭವಿ ಮತ್ತು ಶಿವ ಇಬ್ಬರು ಇರ್ತಾರೆ. ಪಾನ್ ಬಟ್ಲ ಶಕ್ತಿ ದೇವತೆ ಶಾಂಭವಿ, ಪಾನ್ ಬಟ್ಲ ಮ್ಯಾಗಿರುವಂಥ ಲಿಂಗ ಈಶ್ವರ. ಅದು ಪುರುಷ, ಇದು ಸ್ತ್ರೀ, ಇಬ್ಬರು ಜೊತೆಗೆ ಅದಾರಲ್ಲ. ನಿಮ್ಮ ಕೊರಳಲ್ಲಿರುವಂಥ ಲಿಂಗದ ಒಳಗಡೆ ಪೀಠಿಕದ, ಅದು ಶೈಲಜ ಕಲ್ಲಿನಿಂದ ಮಾಡಿದ್ದು. ಶ್ರೀಶೈಲದ ಲಿಂಗ ಶೈಲಜ ಕಲ್ಲು. ಶ್ರೀಶೈಲ ಅನ್ನುವಂಥ ಪದದ ಅರ್ಥ ಶೈಲ. ಶೈಲ ಅಂದರೆ ಶ್ರೇಷ್ಠವಾದದ್ದು. ಅದು ಶ್ರೀಶೈಲ, ಸಂಪತ್ತಿನಂಥ ಶ್ರೇಷ್ಠವಾದಂಥ ಯಾವುದು ಶ್ರೀಶೈಲದ ಮಲ್ಲಯ್ಯ. ಅಂಥ ಲಿಂಗ, ಅಂಥ ಪೀಠಿಕನ ಮಾಡಿ ಕಟ್ತಾರೆ. ಹುಟ್ಟು ಲಿಂಗ ಅಂತ ಕಟ್ತಾರೆ ಮೊದಲಿಗೆ. ಅದಾದಮೇಲೆ 11 ದಿನಕ್ಕೆ ಬಂದವ ತೊಳಿತಾನೆ, ಜಂಗಮಾಮೂರ್ತಿ ಬಂದು ತೊಳಿತಾನೆ. ಅದಾದಮೇಲೆ 8 ವರ್ಷಕ್ಕೆ ಆಯಾಚಾರ ಮಾಡ್ತಾರೆ, ದೀಕ್ಷೆ ಮಾಡ್ತಾರೆ, ಶಿವ ದೀಕ್ಷೆ ಮಾಡ್ತಾರೆ, ಲಿಂಗ ದೀಕ್ಷೆ ಮಾಡ್ತಾರೆ. ಮತ್ತು ಕೊನೆಗೆ ಹೋಗೋ ಹೊತ್ತಿಗೆ ನಿನ್ನ ಎಡಗೈ ಕಟ್ಟೆ ಕಳಿಸ್ತಾರೆ. ಅವಾಗ ನೀ ಲಿಂಗೈಕ್ಯನಕ್ಯ, ಲಿಂಗೋದ್ಭವನಾಗಿ ಲಿಂಗೈಕ್ಯನ. ಅದಕ್ಕೆ ನಮ್ಮ ಜೊತೆಗಿರುವಂಥ ವಸ್ತುಗಳು ಯಾವುವು? ವಿಭೂತಿ, ರುದ್ರಾಕ್ಷಿ, ಮಂತ್ರ, ಗುರು, ಲಿಂಗ, ಜಂಗಮ ಇವನ್ನ ಆರಾಧನೆ ಮಾಡಿದಾಗ ಪಾದೋದಕ್ಕೆ ಪ್ರಸಾದ ಸಿಗುತ್ತೆ. ಅದಕ್ಕಾಗಿ ದಯಮಾಡಿ ಮನೆಯಲ್ಲಿರುವಂಥ ಹಿರಿಯರಿರಲಿ, ಮಕ್ಕಳಿರಲಿ, ದಿನನಿತ್ಯ ಒಂದು ಸಲ ಆದರೂ ಕೂಡ ನೆನೆಸ್ಬೇಕು. ಒಂದು ಸಲ ಆದರೂ ನೆನೆಸ್ಬೇಕು. ಬರ್ತನೂರು ಅಪ್ಪರು ನಮ್ಮ ಸೇಡಂ ತಾಲೂಕಿನ ಏನು ನದಿ ಐತಿ, ಸಂಗಾವಿ ಹತ್ರ ಏನು ಕಾಗಿನ ನದಿ ಹರಿತೈತಿ, ಆ ನದಿ ದಂಡಿಗೆ ಅನುಷ್ಠಾನ ಮಾಡಿದ್ರು ಬರ್ತನೂರು ಗುರುನಂಜೇಶ್ವರ ಮಹಾಶಿವಿಗಳು. ಅವ್ರ ಕಣ್ಣನ್ನು ನೋಡ್ರಿ ನೀವು. ಏನು ಮಾಡ್ತೀರಿ ನೀವು? ದೇವ್ರ ಹತ್ರ ಹೋಗಿ ಬಂಗಾರದ ಕೀಟ ಇಟ್ಕೊಂಡನ, ಬೆಳ್ಳಿ ಕೀಟ ಇಟ್ಕೊಂಡನ,
ನಮಗೂ ಅಂಥದ್ದು ಕೊಡು ಅಂತ ಅವ್ನಿಗೆ ಕೇಳ್ತೀರಿ. ಅವ ಅಂತ ನಾನೇನು ಕೊಡೋದಿಲ್ಲ ನಾನು ಮಾರಾಯ, ನೀನೇ ಕೊಟ್ಟಿದ್ದಿ, ಬೇಕಂತ ತೊಗೊಂಡೋಗಂತ ನಾವು ದೇವ್ರೊಳಗಿರೋಂಥ ಆತ್ಮಶಕ್ತಿಯನ್ನು ನೋಡ್ಬೇಕು. ಬರ್ತೂರಪ್ಪರ ಕಣ್ಣು ನೋಡ್ರಿ, ಭಾಳ ಸ್ಪಷ್ಟವಾಗ್ಯದ, ದೈವಿ ಕಳೆ. ಅಂಥ ಶಿವಯೋಗಿಗಳು ಸಂಗಾವಿ ನದಿ ದಂಡಿಗೆ ಕುಂತು ಅನುಷ್ಠಾನ ಮಾಡ್ತಾರೆ, ದಿನನಿತ್ಯ ಹಾಲು ಕೊಡ್ತಿರ್ತಾರೆ. ಒಬ್ಬ ಹುಡುಗ ತರ್ತಿರ್ತಾನೆ, ಎದುರಿಗೊಬ್ಬ ಬಂದು ಎಲ್ಲ ಕಡೆ ಇರ್ತಾರೆ, ಬರೀ ನಿಮ್ಗೆ ಕಾಡ್ತಾರಂತ ನೀವು ತಿಳ್ಕೊಬೇಡ್ರಿ. ನಮ್ಮ ಸಂಸಾರಕ್ಕೆ ದೊಡ್ಡ ಕತೆ ಐತ್ರಿ ಅಂತೀನಿ, ಅದು ನಿಮ್ಗಿಂತ ದೊಡ್ಡ ಕತೆ ಐತೆ ನಮಗೆ. ನಿಮ್ಗೆ ಇಬ್ಬರು ಮಕ್ಳು ಇರ್ತಾರೆ, ಭಾಳ ಒಬ್ಬ ಮಗ ಇರ್ತಾನೆ, ಇಬ್ರು ಗಣ ಐತಿ, ಇಷ್ಟ ಕತೆ ನಿಮ್ಮದು. ನಮ್ಮದು ದೊಡ್ಡ ಕತೆ ಐತಿ. ಎಲ್ಲರ ಮನೆ ಒಳಗೂ ನಮ್ಮ ಸುದ್ದಿ ಇರ್ತಾವೆ, ಡಂಗ್ರ ಹೊಡೆದಂಗೆ ತಿಳಿತಾ. ಯಾರು ಸಿಗ್ಲಿಲ್ಲ ಅಂದ್ರೆ ಊರಾಗ ಮಾಡೋದು ಸ್ವಾಮಿ ಸಿಗ್ತಾವಂತ ಜಗಳಕ್ಕೆ ತಿಳಿತ್ರಿ. ಅಂಥ ಬರ್ತೂರಪ್ಪರು ತಪಸ್ಸಿ ಕುಂತಿರ್ತಾರಲ್ಲಿ ಅನುಷ್ಠಾನಕ್ಕೆ. ಮುಂಜಾನೆ ಒಂದು ಗ್ಲಾಸ್ ಹಾಲು ಕೊಡ್ತಿರ್ತಾರೆ. ಒಬ್ಬ ಹುಡುಗ ಶಿವಾದ ಹುಡುಗ ತರ್ತಿರ್ತಾನೆ, ಒಬ್ಬ ಎದುರಿ ಬರ್ತಾನೆ, ಕೆಟ್ಟ ಬುದ್ಧಿ ಅವ, ದುರ್ಗುಣ ಬುದ್ಧಿ ಅವ ಬಂದು ಏನು ಮಾಡ್ತಾನೆ, ಏನೋ ಒಂದು ಗ್ಲಾಸ್ನಾಗ ಹಾಕಿಬಿಡ್ತಾನೆ. ಅಲ್ಲಿ ಲಿಂಗ ಪೂಜೆಯಲ್ಲಿ ತಪಸ್ಸಿನಲ್ಲಿ ಕುಂತಂಥ ಗುರುನಾಥೇಶ್ವರಿಗೆ ಗೊತ್ತಾಗುತ್ತೆ. ಹಾಲು ತೊಗೊಂಬರ್ತಾನೆ, ಕೆಂಪಗಾಗಿರ್ತ ಹಾಲು. ಏನೋ ಹಿಂಗ್ಯಾಕಾಗ್ಯಾವ ಅಂತ ಕೇಳಾಕ ಮೌನ ಇರ್ತಾರೆ, ಮೌನ ಇರ್ತಾರೆ, ಏನನ್ನಾಗಿಲ್ಲ. ಲಿಂಗಕ್ಕೆ ತೋರಿಸಿ ತಮ್ಮ ಕಣ್ಣ ದೃಷ್ಟಿಯಿಂದ ನೋಡ್ತಾರೆ. ತದೇಕ ಚಿತ್ರದಿಂದ ನೋಡಿದಾಗ ಲಿಂಗ ನೋಡಿ ಕಣ್ಣು ಪರಿಪಕ್ವವಾಗಿದ್ವಲ್ಲ, ನೇತ್ರ ಪರಿಪಕ್ವವಾಗಿದ್ವಲ್ಲ, ಆ ದೃಷ್ಟಿಯಲ್ಲಿ ಅದ್ಭುತವಾದಂಥ ಶಕ್ತಿ ಬಂದಿತ್ತಲ್ಲ. ಆ ಗ್ಲಾಸನ್ನು ತೊಗೊಂಡು ಹಿಂಗೆ ನೋಡ್ತಾರೆ, ಹಾಲನ್ನು ನೋಡ್ತಾರೆ. ಕೆಂಪಗಿರುವಂಥ ಹಾಲು ತಿಳಿಯಾಗಿ ಮತ್ತು ಹೆಂಗೆ ಆಕಳ ಕೆಚ್ಚಿನಿಂದ ಹಿಂಡಿಕೊಂಡಾಗ ಹೆಂಗೆ ಬಿಳಿ ಹಾಲಾಗಿದ್ದು ಹಂಗೆ ಬಿಳಿ ಹಾಲಕ್ಕವು. ಅವು ಎದುರಿಗಿರುವಂಥ ಹುಡುಗಂತನ ಅಪ್ಪ ಮೂರನೇ ಕಣ್ಣು ತೆಗೆದು ಹಾಲು ನೋಡ್ಯಾನ, ಅದಕ್ಕೆ ಹಾಲು ಕೆಂಪಗಿದ್ದು ಬೆಳಗದು ಅಂತಂದು ಇಡೀ ಊರು ಸುತ್ತ ಎಲ್ಲ ಕಡೆ ಹೇಳ್ತಾನೆ ಅಡ್ಡಾಡಿ. ಇವತ್ತು ಒಬ್ಬ ನಡ್ಬರ್ಕ್ ಬಂದಿದ್ದ, ಅವ ಏನೋ ಮಾಡಿದ್ದ, ಅವ ಹಾಕಿದಾಗ ಕೆಂಪಗಾಗಿದ್ದು, ಅಪ್ಪವ್ರು ಹಿಂಗೆ ಮಾಡಿದರು, ಎಲ್ಲರೂ ನೋಡಿ ಕೇಳ್ರಿ. ಇದಕ್ಕೆ ಪ್ರಸಾದಿಕ ದೃಷ್ಟಿ ಅಂತಾರೆ, ಪ್ರಸಾದಿಕ ಕೈಗಳಂತಾರೆ. ಅದಕ್ಕಾಗಿ ನೀವು ತಾಯಂದ್ರೆ ನಿಮ್ಮ ಹತ್ರ ಅಂಥ ಶಕ್ತಿ ಐತಿ, ದಯಮಾಡಿ ನೀವು ಮಾಡುವಂಥ ರೊಟ್ಟಿ ಅನ್ನ ಏನು ಬೇಕಾದ ಮಾಡಿ, ಶಿವ ಅನ್ರಿ, ವೀರಭದ್ರ ಅನ್ರಿ, ಬಸವಣ್ಣ ಅನ್ರಿ, ಮಹಾತ್ಮ ಬಸವಣ್ಣ ಅನ್ರಿ, ಜಗಜ್ಯೋತಿ ಬಸವಣ್ಣ ಅನ್ರಿ, ಕೊತ್ತಲ ಬಸವಣ್ಣ ಅನ್ರಿ, ರೇವಣ ಸಿದ್ದಪ್ಪ ಅನ್ರಿ, ಅನ್ವೀರಭದ್ರಪ್ಪ ಅನ್ರಿ, ಏನಂತೀರಿ ಅನ್ರಿ, ದೇವೇಶ್ವರ ಅಂತೀರಿ ಅನ್ರಿ, ಅಂದು ಭಾಳ ಭಕ್ತಿಯಿಂದ ಮಾಡಿರಿ. ಸುಂದರವಾದಂಥ ಕುಟುಂಬ ಆಗುತ್ತೆ, ಸಂಸಾರ ಜಟಿಲಿಲ್ಲ, ಭಾಳ ಸುಂದರ ಐತಿ ಅನ್ನುವಂಥ ಮಾತುಗಳನ್ನ ಇವತ್ತಿನವರೆಗೆ ಅಷ್ಟಾವರಣಗಳು 856 ಬರೀ 8 ಮುದಕ, ಇನ್ನು ಮುಂದೆ 5 ಒಂದು 6. ಹೆಂಗೆ ಭಾಳ ಧರ್ಮದಾಗ ಎಲ್ಲ ನಂಬರ್ ಅದಾವೆ. ಹಂಗೆ ಪ್ರತಿಯೊಬ್ಬರು ಮನೆ ಕಟ್ಟಿದ ಮೇಲೆ ಏನು ಹೆಸರು ಬರಲಿ ಅಂತ ಕೇಳ್ತೀರಿ. ನಿಮ್ಮ ಅಪ್ಪ ಅವನ ಹೆಸರು ಬರೀರಿ, ಇಲ್ಲಪ್ಪ ಅಂದ್ರೆ ನಿಮ್ಮ ಮನೆದೇವ್ರ ಹೆಸರು ಬರೀರಿ, ಇಲ್ಲಪ್ಪ ಅಂದ್ರೆ ಗುರುಕೃಪಾ ಅಂತ ಬರ್ರಿ. ಮತ್ತು ಸಿಟ್ಟು ಬರ್ತೈತೆ ನಮಗೆಲ್ಲ. ನಾ ಬರೋರು ಬಿನ್ನಾಕ ಬೇರೆದ್ರ ಹೆಸರು ಬರ್ತಾರೆ ಹಂಗೆ ನಿಮ್ಮ ಮನೆ ಮೇಲೆ ನಮ್ಮ ತ್ರಾಸ ಹಂಗಿಲ್ಲ. ನಾವು ಸೆಟ್ಕೊಂತೀವಿ ಸ್ವಾಮಿಗಳು. ಅದಕ್ಕೆ ಆ ಗುರು ಈ ಗುರು ಅನ್ನೋಕ್ಕಿಂತಲೂ ಗುರುಕೃಪಾ ಅಂದ್ರೆ ಮುಗಿದು ನಿಮ್ಮ ಮನಸ್ಸಿಗೆ ಇರ್ತಾನೆ ಗುರುಕೃಪಾ ಅಂತ ಬರೀರಿ. ಕೆಳಗಡೆ ಬರೀರಿ 856. ಅದು ನೋಡೋದಕ್ಕೆ ಗೊತ್ತಾಗ್ಬೇಕು, ಇದ ಕಂಪ್ನಿ ಐತಿ. ನೀವು ಯಾರು ನಿಮ್ಮ ಮನ್ಯಾಗ ಉಣ್ಬೇಕ ಬೇಡ ಹೆಂಗ್ರಿ ಅವ್ರು ಯಾರು ಗೊತ್ತಿ ಇವನ್ನೆಲ್ಲ ಕೇಳ್ತಾರೆ. ಬಂದು ಯಾಕಪ್ಪ ಮರ ಸುಮ್ಮನೆ ಉಂಡೋಗ್ಬೇಕಿಲ್ಲ ಅಂಥವ್ರು ಇರ್ತಲ್ಲ, ಅಂಥವ್ರಿಗೆಲ್ಲ ಗೊತ್ತಾಗಲಿ. ನೀವು ಧರ್ಮ ನಿಷ್ಠರ ಅಂತ ನಾನು ಅನ್ನಂಗಿಲ್ಲ. ಒಂದು ಸುಮ್ಮನೆ ಹೊರಗಡೆ 856 ಮ್ಯಾಗ ಗುರುಕೃಪಾನೋ ತಂದೆ ಹೆಸರು ತಾಯಿ ಹೆಸರು ಇಲ್ಲ, ಬರೀ ಓಂ ಅಂತ ಬರೆದು ಕನ್ನಡದಲ್ಲಿ ಓಂ ಅಂತ ಬರೆದು ಕೆಳಗೆ 856 ಅಂತ ಬರೆದು ಬನ್ನಿ ಸಾಕು. ಇಲ್ಲ ಶಟಸ್ಥಲ ಬರೀರಿ, ಪಂಚೋಕ ಕೋನ ಆಕಾರದಲ್ಲಿ ಶಟಸ್ಥಲ ಬರೀರಿ, ಬರೆದ ಕೆಲಸ ಅದರೊಳಗೆ 856 ಬರೀರಿ. ಅಂದ್ರೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲ. ಇದು ಎಲ್ಲ ಧರ್ಮದವರು ಒಪ್ಕೊಂಡ್ರೆ. 770 ಮಂದಿ ಅಮರ ಗಣಗಳು ಒಪ್ಕೊಂಡ್ರೆ. ಅದಕ್ಕಾಗಿ ಅಂಥ ಶ್ರೇಷ್ಠವಾದಂಥ ಸಿದ್ಧಾಂತವನ್ನು 8ನೇ ದಿನದ ಪ್ರಸಾದಿಕ ದೃಷ್ಟಿಯನ್ನು ನಾವು ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೇವೆ. 8ನೇ ದಿನ ಇವತ್ತಿಗೆ. ಇನ್ನು ಮುಂದೆ 11 ದಿವಸ ಈ ಪ್ರವಚನ ಮಾಲಿಕೆ ಇರ್ತದೆ. ನಾಳೆ ನಮ್ಮ ಜಗನ್ನಾಥ್ ಕೀಣಿಗೆಯವ್ರ ಮನೆಯಲ್ಲಿ ಇದೇ ಏರಿಯಾದಲ್ಲಿ ಇರ್ತದೆ. ನಾಳಿನ ಸೇಮ್ ಟೈಮ್ ಇರ್ತೈತಿ. ಮತ್ತು ಸೋಮವಾರ ಹಾಲಿಡೇ ತಿಳಿತೀರ. ಸೋಮವಾರ ದೇವಸ್ಥಾನದ ಭಾಳಷ್ಟು ಮಂದಿ ಹೋಗಿರ್ತಾರೆ, ಅದಕ್ಕೆ ಅಲ್ಲೇ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ
ಕೊನೆಯದಾಗಿ ಶಿವಸ್ವಾಮಿ ಮಠಪತಿಯವರು ಇನ್ನೂ ಭಾಳ ಹೇಳ್ಬೇಕಂತ ಅವ್ರ ಇಚ್ಛೆ ಐತಿ. ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಿ ಆದ ತಕ್ಷಣ ಅದನ್ನು ಪ್ರಯೋಗ ಮಾಡಿ ನೋಡ್ತೀವಿ. ಒಂದು 3 ವರ್ಷದ ಹಿಂದೆ ಮನೆಗೆ ಹೋಗಿ ಲಿಂಗ ಪೂಜೆಯನ್ನು ಮಾಡ್ಕೊಂಡು ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡ ಮಾಡ್ತೀವಿ. ಅವ್ರ ಅಪೇಕ್ಷೆ ಅದ, ಒಳ್ಳೆಯದು, ಒಳ್ಳೆಯ ಅಪೇಕ್ಷೆ ಅದ, ಅದನ್ನು ಮಾಡ್ತೀವಿ. ನೀವು ಕೂಡ ಲಿಂಗ ಪೂಜೆ ಮಾಡೋದು. ನಿಮ್ಮ ಲಿಂಗ ನೀವು ಪೂಜೆ ಮಾಡ್ರಿ, ನಮ್ಮ ಲಿಂಗ ನಾ ಪೂಜೆ ಮಾಡ್ತೇನೆ. ಯಾರು ಹೊಟ್ಟೆ ಶಿವಗೈತಿ ಅವ್ರು ಉಣ್ಣಾಕ ಕಲಿಬೇಕಲ್ರಿ. ನೀನು ಊಟ ನಾನಾ ಉಂತೇನೆ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅದನ್ನು ಕಲಿಸುವಂಥದ್ದು ಪ್ರಯತ್ನ ಮಾಡ್ತೀವಿ. ಒಳ್ಳೆಯ ಶಿವಸ್ವಾಮಿ ಬಿಬ್ಬಳ್ಳಿಯವರು ನಮ್ಗೆ 2008ರಿಂದ ನಮ್ಮ ಜೊತೆಗೆ ಅತ್ಯಂತ ನಿಕಟವಾದಂಥ ಸಂಪರ್ಕ. ಪುಟ್ಟಜ್ಜರನ್ನು ಕರೆಸಿದ್ವಿ, ಅವಾಗೂ ಓಡಾಡಿ ಕೆಲಸ ಮಾಡಿದ್ರು. ಅದಾದ ಮೇಲೆ ಪಾದಯಾತ್ರೆ ಮಾಡಿದ್ವಿ 2 ಸಲ. ಮೊದಲನೇ ಸಲ ಪಾದಯಾತ್ರೆ ಮಾಡಿದಾಗ ಆಗರಿಗೆ ಅವರು, ಈರಣ್ಣ, ಶಿವಪ್ಪ 3 ಸೇರಿ ಸಂಜೆ ಆತಂದ್ರೆ ಅದು 5 ಕಿಲೋಮೀಟ್ರ್ ಇರಲಿ, 8 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಪಾದಯಾತ್ರೆ ಇರ್ತದೆ. ಇರಲಿ ಬಿಡ್ರಿ, ಗಾಡಿ ಬಿಡ್ರಿ ಅಂದ್ರೆ, ಇಲ್ಲರಿ ಸುಮ್ಮನೆ ವಾಕಿಂಗ್ ಆದಂಗೆ ಆಗ್ತೈತಿ, ಸುಮ್ಮನೆ ನಿಮ್ಮ ಜೊತೆಗೆ ಇಟ್ಟು ನಡಿತೀವಿ ಅಂತಂದು ನಡೀತಿದ್ರು. ಪ್ರತಿನಿತ್ಯ ನಡೆದವರು. ಅದಾದಮೇಲೆ 2ನೇ ಸಲ ಮಾಡಿದ್ವಿ. ಅದಂತೂ ಪೂರಾ ಗುಡ್ಡಗಾಡು ಪ್ರದೇಶ ಇತ್ತು. ಯಾದಗಿರಿ ಗುಡ್ಡ, ಎಲ್ಲ ದರ್ಶನ ಆದಂಗೆ. ಯಾದಗಿರಿ ಗುಡ್ಡ ಹತ್ತಿ ಇಳಿದು ಕೂಡ ಎಲ್ಲ ದರ್ಶನ, ಎಲ್ಲ ದೇವ್ರ ದರ್ಶನ ಆದಂಗೆ. ನಜಲಾಪುರಕ್ಕಂತೂ ಇಳಿವತ್ತಿ ಅಂತೂ ನಡಿಬಿದ್ದು ಬಿಟ್ಟು ಕೆಳಗೆ ಕೂತು ಇಳಿಬೇಕಾಗ್ತದೆ ಪರಿಸ್ಥಿತಿ ಅಂಥದ್ದಿತ್ತು. ಮಾಡಿ ಅವಾಗೂ ಕೂಡ ನಮ್ಮ ಜೊತೆಗಿದ್ದರು. ಅದಾದಮೇಲೂ ಈಗೂ ಕೂಡ ಜೊತೆಗಿದ್ದಾರೆ. ಒಳ್ಳೆಯ ಸಮಾಜದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮನೆಯಲ್ಲಿರುವಂಥ ದಂಪತಿಗಳು ಕೂಡ ಅಷ್ಟೇ ಪ್ರೀತಿ, ಬಂದಂಥವ್ರಿಗೆ ಗೌರವ. ಅದಷ್ಟೇ ಅಲ್ಲದೆ ತನೂ ಅಷ್ಟೇ ಅಲ್ಲ, ಮನನೂ ಅದ. ಮನ ಅಷ್ಟೇ ಅಲ್ಲ, ಧನನೂ ಅದ. ಯಾವಾಗ ನಮ್ಗೆ ಬೇಕಾಕ್ಕವು ನಮ್ಮ ಕೆಲಸಕ್ಕೆ, ಸಮಾಜ ಕೆಲಸಕ್ಕೆ ಏನು ಸಿದ್ದಪ್ಪ ನಾವು ಯಾವಾಗ ಬೇಕಾಕ್ಕ ಅವಾಗ ಬಂದುಬಿಡ್ತೀವಿ. ಬಂದು ಅಂದ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ, ಈ ಜೋಳಿಗೆ ಬಂದೈತಿ, ಜಂಗಮರ ಜೋಳಿಗೆ ಏನಾರ ಕೊಡ್ಬೇಕಂತಂದು. ಅವ್ರು ಏನು ತಿಳಿತೈತೆ ಆಗ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಲ್ಲಿವರೆಗೂ ಅವ್ರು ಕೂಡ ಕೊಟ್ಕೊತ ಬಂದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಪ್ಪಣ್ಣಾರ ಶಿವಗಳ ನಾಟಕವನ್ನು ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಿದರು. 2 ಸಲ ನಾಟಕ ಆದರೂ ಕೂಡ ದೇವಸ್ಥಾನದ ಪ್ರಾಂಗಣ ಸಾಲಿಲ್ಲ. ಈಗ ಮತ್ತದು ಫಿಲ್ಮ್ ಆಗಿ ಹೊರಬಂದಿದೆ. ಒಳ್ಳೆಯ ರೀತಿಯಾದಂಥ ಅಚ್ಚುಕಟ್ಟಾದಂಥ ಫಿಲ್ಮ್ ಆಗಿದೆ. ಅದನ್ನು ನೀವು ಗೂಗಲ್ನಲ್ಲಿ ಹೋಗಿ ಕೊತ್ತಲ ಸ್ವರ್ಣದಲ್ಲಿ ಹುಡುಕಿ ಹೊಡೆದ್ರೆ ಅಂದ್ರೆ ಫಿಲ್ಮ್ ಸಿಗ್ತದೆ, ನೋಡ್ಬೋದು. ಈಗ ಅದಾದಮೇಲೆ ನಮ್ಮ ಹಾಲಪ್ಪಾಜರು ನಾಟಕ ಮಾಡಬೇಕಂತ ಅವರು ಅಪೇಕ್ಷೆ ಪಟ್ಟರು. ಅದನ್ನು ನಾಟಕ ಆಡಿದರು. ಈಗ ಅದನ್ನು ಸಿನಿಮಾ ಮಾಡಾಕತ್ತಾರೆ. ಅದಕ್ಕೆ ಏನಂತ ನಾನು ನಮ್ಮವ್ವ ಅಂತೂ ಸುಲಚನವಾಗಿ ಏನು ಹೇಳಂಗಿಲ್ಲ. ಅವ್ರವ್ವ ನಮ್ಮವ್ವ ನಮ್ಮ ಜೊತೆಗೆ ಅಡ್ಡಾಡ್ತಾಳೆ ಅಲ್ಲ ನಾ ಪ್ರಮಳವ್ರಿಗೆ ಹೇಳ್ತೀನಿ, ಏನಾದ್ರು ಮಾಡಿರಿ ಶಿವಪ್ಪನ ಹೆಸರಿಗೆ ಅಜರಾಮರವಾಗಿರುವಂಥದ್ದು ಒಂದು ರಂಗಭೂಮಿಯನ್ನು ಮಾಡಬೇಕಂತ ನಮ್ಮ ಕಡೆಯಿಂದ ವಿನಂತಿಪೂರ್ವಕವಾದಂಥ ಮಾತಿದೆ. ಯಾಕಂದ್ರೆ ರಂಗಭೂಮಿ ಅದು ಭಾಳ ಪವಿತ್ರವಾದಂಥದ್ದು. ಸೇಡಂನ ಇತಿಹಾಸವನ್ನೊಬ್ಬ 100 ವರ್ಷದ ಯಜಮಾನ ನೆನಪಿಸಿಕೊಂಡು ತನ್ನ ಸಂದರ್ಶನದಲ್ಲಿ ಹೇಳ್ತಾನೆ. ಡಿಜಿಟಲ್ ಮಾಧ್ಯಮದೊಳಗೆ ಬಂದು ಹೇಳ್ತಾನೆ, ಸೇಡಂದಲ್ಲಿ ಒಳ್ಳೆ ಕಲಾವಿದೆ ಅದಾಳ, ಒಳ್ಳೆ ಕಲಾವಿದರು ಅದಾರ ಅಂತ ಹೇಳ್ತಾನಲ್ಲ. ಅದು ಭಾಳ ಅತ್ಯಂತ ಸಂತೋಷವನ್ನು ಕೊಟ್ಟಂಥ ಪ್ರಸಂಗ ಅನ್ನೋದನ್ನು ನಾನು ಹೇಳ್ತಾ, ಅದಕ್ಕಾಗಿ ನಮ್ಮ ಸೇಡಂ ಊರು ಎಲ್ಲ ರಂಗದಲ್ಲಿ ಕೂಡ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾಯಿದೆ. ಅದು ಮಾಡ್ಕೊತ ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಿಬ್ಬಳ್ಳಿಯ ಮಠಪತಿ ಪರಿವಾರದವರು ಎಲ್ಲರಿಗೂ ಕೂಡ ಕೊತ್ತಲ ಬಸವೇಶ್ವರ ಮಡಿವಾಳ ಸಪ್ಪಣ್ಣಾರ್ಯ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು, ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ.